ಅವಾಗ ಕೂಡ ಇಟ್ಕೊಂಡು ಹೊಡೆದ್ ಬಿಡ್ತಾರೆ. ನನಗೆ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟು, ಆಗ್ತಾ ಇಲ್ಲ ನಂಗೆ, ಎಷ್ಟು ದುಡ್ಡು ಅರೇಂಜ್ ಮಾಡ್ಕೊಟ್ರು, ನೀನ್ ಏನಾದ್ರೂ ಮಾಡು, ಹೆಂಗಾದ್ರೂ ಮಾಡು, ಯಾರ ಹತ್ರನಾದ್ರೂ ಮಲಗ್ಕೊಂಡು ತಗೋ ಬಂದ್ಕೊಡು, ನನಗೆ ದುಡ್ಡು ಬೇಕು ಅಷ್ಟೇ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಿರ್ಬೇಕು ಅನ್ನೋ ರೀಸನ್ಗೆ ನಾನು ಮನೆಯಿಂದ ಆಚೆ ಬರ್ತೀನಿ. ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಸಡನ್ ಆಗಿ ಗೊತ್ತಾಗಲ್ಲ. ಕೆಲ್ಸ ಮಾಡ್ತಿರ್ತೀವಲ್ವಾ, ಅಲ್ಲಿರೋಂಥ ಜೊತೆಗಾರರ ರೂಮ್ ಅಲ್ಲಿ ಶೇರಿಂಗಿಗೆ ಬರ್ತೀನಿ ಸ್ವಲ್ಪ ದಿನಕ್ಕೆ ಅಂತ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಾರ್ಮಲ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಅಣ್ಣ. ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಣ್ಣ. ಏನ್ ಮಾಡ್ಕೊಂಡಿರೋದು? ನಾನು ಒಂದು ಚಿಕ್ಕದಾಗಿ ಶಾಪ್ ಮಾಡ್ಕೊಂಡು ಈ ಮೊಳಕೆ ಕಾಳು ಸೂಪು ಹೆಲ್ತ್ ರಿಲೇಟೆಡ್ ಇರೋವಂಥದ್ದನ್ನ ಮಾರಾಟ ಮಾಡ್ತೀನಿ. ಅಂದ್ರೆ ಮೊಳಕೆ ಬರಿಸಿ? ಹೌದು, ಹೆಸರು ಕಾಳು ಮೊಳಕೆ ಬರ್ಸೋದು, ಹುರುಳಿ ಕಾಳು ಮೊಳಕೆ ಬರ್ಸಿದ್ದನ್ನ ಬೇಯಿಸೋದು, ಮತ್ತೆ ಕಡಲೆಕಾಳು, ರಾಜ್ಮಾ, ಬಾಳೆದಿಂಡು, ಈಗಿನ ಜನಗಳಿಗೆ ಹೆಲ್ತ್ ರಿಲೇಟೆಡ್ ಏನ್ ಬೇಕು ಅದನ್ನ ಮಾಡ್ತಾ ಇದೀನಿ. ನಾವು ಡಯಟಿಗೆ ಬಳಸ್ತೀವಲ್ಲ ಅವು? ಅಣ್ಣ, ಡಯಟಿಗೆ ಬಳಸ್ತೀವಲ್ಲ ಅವು? ಅದ್ರಲ್ಲಿ ಡಯಟ್ ಕೂಡ ಮಾಡ್ಬೋದು ಅಣ್ಣ. ಲೈಕ್ ಹಿಂಗೆ ಹೆವಿ ಊಟ ಎಲ್ಲ ತಿಂದಲೇ ಇರೋರೆಲ್ಲ ಅದನ್ನ ಇಷ್ಟಪಡ್ತಾರೆ. ಸಂತೋಷ, ಒಳ್ಳೆ ಒಳ್ಳೆ ಕೆಲಸ. ಯಾವಾಗ್ಲಿಂದ ಮಾಡ್ತಿದ್ದೀರಿ? ಅಣ್ಣ 1.5 ವರ್ಷ ಆಯ್ತು. ಒಂದ್ 6-7 ತಿಂಗಳು ಫುಟ್ಪಾತ್ ಅಲ್ಲಿ ಆಗ್ತಾ ಇದ್ದೆ. ಆ ನಂತರ ಈ ಬೆಂಗಳೂರಲ್ಲಿ ಫುಟ್ಪಾತ್ ಗಳಲ್ಲೆಲ್ಲ ಹಾಕಿದಾಗ ಅವ್ರದ್ದು ಪ್ರಾಬ್ಲಮ್ ಆದಾಗ ತೆಗೆಸ್ತಾ ಇದ್ರು. ಈ ಮೆಟ್ಲು ಹತ್ತುತ್ತಾರಲ್ವಾ, ಅದ್ರ ಕೆಳಗಡೆ ಚಿಕ್ಕದಾದ ಅಂಗಡಿಲಿ ನನ್ ಕೈಲಿಂದ ಎಷ್ಟು ಬಾಡಿಗೆ ಕಟ್ಲಿಕ್ಕೆ ಸಾಧ್ಯನೋ ಅದ್ರಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಕೊಂಡಿದ್ವಿ. ಆಗ್ಲವ, ನಿನ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ, ಕೇಳಿಸ್ತಿದ್ಯಾ ಈಗ? ಅಣ್ಣ ಕೇಳಿಸ್ತಾ ಇದೆ. ಸಂತೋಷ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿರೋದು? ಅಣ್ಣ, ನಂದು ಒಂದು 7-8 ತಿಂಗಳಿಂದ ಕೇಳ್ತಾ ಇದ್ದೀನಿ. ಶಾಪ್ ಅಲ್ಲಿ ಕಸ್ಟಮರ್ ಇಲ್ದಲ್ಲ ಇದ್ದಾಗ ಫ್ರೀ ಟೈಮ್ ಅಲ್ಲಿ ಬ್ಲೂಟೂತ್ ನ ಕಲೆಕ್ಟ್ ಮಾಡ್ಕೊಂಡು ಕೇಳ್ತಾನೆ ಇರ್ತೀನಿ ಯಾವಾಗ್ಲೂ. ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ನೀವು ತಿಂಗಳಿಗೆ? ಅಣ್ಣ, ಒಂದು 30,000 ರಿಂದ 35,000 ಇನ್ವೆಸ್ಟ್ ಆಗುತ್ತೆ ಅಣ್ಣ, ಇದು ಬಾಡಿಗೆ ಸೇರಿ ಕೂಡ. ಎಷ್ಟು ದುಡಿತೀರಿ ನೀವು? ಒಂದು 65,000 ರಿಂದ 70,000 ಬರುತ್ತೆ ಅಣ್ಣ. ಒಳ್ಳೇದಾಗ್ಲವ, ಇನ್ನು ಜಾಸ್ತಿ ಆಗಲಿ, ನಿನ್ನ ಬದುಕು ಬಂಗಾರವಾಗಲಿ, ಶುಭವಾಗಲಿ. ನೋಡಿ, ಅದು ಸ್ವಾವಲಂಬಿಯಾಗಿ ನಿಮ್ಮದೊಂದು ಅಂಗಡಿ ಇಟ್ಕೊಂಡು ನೀವೇ ಇಂಥದ್ದೇನೋ ವ್ಯವಹಾರ ಹೊರಗಡೆಯವ್ರಿಗೆ ಅದು ಚಿಕ್ಕದು ದೊಡ್ಡದು ಅಂತ ಏನೋ ಅನ್ನಿಸ್ಬೋದು, ಬಟ್ ವಾಸ್ತವವಾಗಿ ಅದು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಹೌದಲ್ಲವಾ? ಹೌದು ಅಣ್ಣ, ಹೌದು ಅಣ್ಣ. ಗ್ರೇಟ್. ಸ್ವಾವಲಂಬಿ ಜೀವನ ಯಾವತ್ತಿಗೂ ಶ್ರೇಷ್ಠ. ಒಳ್ಳೇದಾಗಲಿ. ಏನಾದರೂ ಹಂಚಿಕೊಳ್ಳೋದಿದೆಯಾ? ಹೌದು ಅಣ್ಣ, ಹಂಚ್ಕೋಬೇಕಿತ್ತು. ಹೇಳುವ. ಹೆಸರು ಊರು ಬೇಡ ಅಣ್ಣ. ಬೆಂಗಳೂರು ಆಯ್ತು ಅಂತ ಅದು ಇರ್ಲಿ, ಪರವಾಗಿಲ್ಲ. ಸ್ವಂತದ್ದು ಅಂತ ಒಂದು ಊರು ಇರುತ್ತೆ, ಇದು ಗೂಡು ಕಟ್ಕೊಳ್ಳಿಕ್ಕೆ ಬಂದಿರೋದಲ್ಲ ಅಣ್ಣ. ಓಹೋ, ಪ್ರೀತಿಯ ಅಂಬಾರಿ ಹಾರಿ ಬೆಂಗಳೂರಿಗೆ ಬಂದಿದೆ, ಬಟ್ ಬೇರೆ ಕಡೆಯಿಂದ ಬಂದಿದೆ ಅಂತ. ಹೌದು ಹೌದು ಅಣ್ಣ. ಆಯ್ತು, ಹೇಳುವ. ನಂಗೆ ನಿಮ್ಮನ್ನ ಅಣ್ಣ ಅಂತ ಕರೆದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಒಳ್ಳೇದಾಗಲಿ ತಾಯಿ. ನಾನು ಒಂದು ಸಾಂಪ್ರದಾಯಿಕ ಮನೆತನದಿಂದ ಬಂದವಳು ಅಣ್ಣ. ಎಷ್ಟು ವರ್ಷ ನಿಮಗೀಗ? ಅಣ್ಣ, ಎಷ್ಟು ವರ್ಷನವ? ನನಗೆ ಇವಾಗ ಅಣ್ಣ 28 ವರ್ಷ. ಹೇಳುವ. ನಾನು ಸಾಂಪ್ರದಾಯಿಕ ಮನೆತನದಿಂದ ಬಂದವಳು. ಅಪ್ಪ ಅಮ್ಮ ಇಲ್ಲ. ಅಪ್ಪ 2ನೇ ವರ್ಷ ಮಗು ಇರುವಾಗ ಎಕ್ಸ್ಪೈರ್ಡ್ ಆಗ್ತಾರೆ ಆಕ್ಸಿಡೆಂಟ್ ಆಗಿ. ಅಮ್ಮ ಬಂದು ಅಪ್ಪನ ತುಂಬಾ ಹಚ್ಕೊಂಡು ಅದೇ ಯೋಚನೆಯಲ್ಲಿ ನನ್ 3 ವರ್ಷ ಮಗು ಇರುವಾಗ ಎಕ್ಸ್ಪೈರ್ಡ್ ಆಗ್ತಾರೆ. ಅಮ್ಮ 2ನೇ ವೈಫು ಅಪ್ಪಗೆ. ಫಸ್ಟ್ ವೈಫು ಎಕ್ಸ್ಪೈರ್ಡ್ ಆಗಿ ಒಂದು 4-5 ಇಯರ್ಸ್ ಆದ್ಮೇಲೆ ಅಮ್ಮನ ಮದ್ವೆ ಆಗ್ತಾರೆ. ಬಟ್ ನೀವು 2ನೇ ಹೆಂಡತಿ ಮಗಳು? ಹೌದು, ನನಗೆ 2ನೇ ಹೆಂಡತಿ ಮಗಳು. ಎಷ್ಟು ಜನ ಮಕ್ಕಳು ಒಟ್ಟು? ನಾನು ಒಬ್ಳೆ ಅಣ್ಣ, 2ನೇ ಹೆಂಡತಿ ಮಗಳು. ಓಕೆ, ಬಟ್ ನೀವು 3 ವರ್ಷದ ವೇಳೆಗೆ ಇಬ್ರು ಕಳ್ಕೊಳ್ತೀರಾ? ಹೌದು ಅಣ್ಣ. ಯಾರು ಸಾಕಿದ್ದು? ಅಪ್ಪನ ಅಪ್ಪ ಅಮ್ಮ, ಅಜ್ಜಿ ತಾತ ಸಾಕಿದ್ದು. ತಾತ ಬಂದು ಪುರೋಹಿತ ಶಿರೋಮಣಿ. ತಾತ ಬಂದು ಪುರೋಹಿತ ಶಿರೋಮಣಿ. ಓಕೆ. ಸುತ್ತಮುತ್ತ ಊರುಗಳಲ್ಲಿ ತುಂಬಾ ಬೇಕಾದ ಮನುಷ್ಯ. ಪುರೋಹಿತರು ಕೆಲಸ ಮಾಡ್ತಿದ್ರು ಅಂತ? ಹೌದು. ನಮಗೆ ತಾತಂದು ಅಂತ ತುಂಬಾ ಎಲ್ಲ ಜಮೀನ್ ಇರ್ಲಿಲ್ಲ. ಜೀವನ ನಡೆಸ್ಬೇಕು ಅಂದ್ರೆ ಸೋಮವಾರ ಭಿಕ್ಷಾಟನೆ ಮಾಡೋರು. ಶಿವಂತರ ಈ ಪುರೋಹಿತಿಗೆ ಕೆಲಸನ ಅವರು ಜಮಾನ್ದಿಂದ ಮಾಡ್ಕೊಂಡು ಬಂದಿರೋದು? ಹೌದು ಅಣ್ಣ, ಹೌದು. ತುಂಬಾ ನಾವು ಹುಟ್ಟೇ ಇಲ್ಲ. ಅಪ್ಪ
ನಮ್ಮ ಅಪ್ಪನೇ ಹುಟ್ಟಿಲ್ಲ ಅಂತ ಟೈಮಿಂದನೂ ಮಾಡ್ಕೊಂಡು ಬಂದಿರೋರು. ಏನು ಮಾಡ್ತಾರೆ ಪುರೋಹಿತಿಗೆ ಅಂದರೆ? ಪುರೋಹಿತಿಗೆ ಅಂದ್ರೆ ಅವರು ಮದ್ವೆಗಳು ಮಾಡಿಸೋದು, ಕಷ್ಟ ಅಂತ ಬಂದ ಜನಗಳಿಗೆ ಅವರಿಗೆ ಸ್ವಲ್ಪ ಸಹಾಯದ ತೋರಿಸುವಂತದ್ದು. ಸುತ್ತಮುತ್ತ ಊರಿನ ಜನ ಹೇಗೆ ಅಂತ ಅಂದ್ರೆ ಅವ್ರು ಬಂದು ಗುದ್ಲಿ ಪೂಜೆ ಏನಾದ್ರು ಮಾಡಿದ್ರೆ ಮನೆ ತುಂಬಾ ಬೇಗ ಆಗತ್ತೆ, ಬೇರೆಯವ್ರು ಬೇಡ ನೀವ್ ಬನ್ನಿ ಗುರುಗಳೇ ಅಂತ ಕೇಳೋರು. ಹಳ್ಳಿ ಮನೆಗಳಲ್ಲಿ ಜಗಳ ಮಾಡ್ಕೊಂಡಾಗ ಅಣ್ಣ ತಮ್ಮಂದ್ರನ್ನೆಲ್ಲ ಒಂದ್ ಮಾಡ್ಸೋದು. ತನ್ನ ಮನೇಲಿ ಎಂತದ್ದೇ ಕಷ್ಟ ಇದ್ರುನು ಬೇರೆಯವರಿಗೆ ಇಲ್ಲ ಅನ್ನೋ ಒಂದು ಮಾತೇ ಇಲ್ಲ. ನನ್ ತಾತ ಈಗಷ್ಟೇ ಒಂದು 6-8 ತಿಂಗಳಿಂದ ಎಕ್ಸ್ಪೈರ್ಡ್ ಆದ್ರು. ಅವ್ರು ಎಕ್ಸ್ಪೈರ್ಡ್ ಆದಾಗ ಈ ಸ್ಟೇಟಸ್ ಸ್ಟೋರಿಯಲ್ಲಿ ಅಪ್ಡೇಟ್ ಮಾಡ್ತಾರಲ್ಲ ಅಣ್ಣ, ಅದ್ರಲ್ಲಿ ಹಾಕಿರೋ ಲೈನು ಸಾಲುಗಳನ್ನು ನೋಡಿ ಅದರಿಂದ ಆಚೆ ಬರ್ಲಿಕ್ಕೆ ಆಗ್ಲಿಲ್ಲ ಅಣ್ಣ. ಅಜಾತ ಶತ್ರು, ಕಷ್ಟ ಅಂತ ಅಂದವರಿಗೆ ಇಲ್ಲ ಅಂದಲೇ ಇರೋಂತ ಸ್ವಾರ್ಥ ಜೀವಿ, ಎಂತೆಂತ ಮಾತುಗಳು ಅಂತಂದ್ರೆ ಅದನ್ನ ನನ್ನ ಅನಲೈಸೇ ಮಾಡ್ಕೊಳಕ್ ಆಗಿಲ್ಲ. ಅದನ್ನ ಯಾಕೆ ಹೇಳಿದೆ ಅಂದ್ರೆ ಈ ಸುಮ್ಮನೆ ಕೇಳಿದೆ ಅಂದ್ರೆ ನೀವು ಅದನ್ನು ಏನು ಹೇಳ್ತೀರ. ಸಾಮಾನ್ಯವಾಗಿ ಪುರೋಹಿತ ಅನ್ನೋ ಅರ್ಥದಲ್ಲೇ ಇದೆ, ಪುರದ ಹಿತವನ್ನು ಬಯಸೋರೆ ಪುರೋಹಿತರು ಅಂತ ನಮ್ಮಲ್ಲಿ ಒಂದು ಮಾತು. ಅಂದ್ರೆ ಪುರ ಅಂದ್ರೆ ನಗರ ಅಥವಾ ಊರು ಅಥವಾ ಅಲ್ಲ ಆ ಪ್ರಾಂತ್ಯ ಅಂತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಯಾರು ಧರ್ಮವನ್ನ ಆಚರಿಸುತ್ತಾನೋ ಅವನು ಆಚಾರ್ಯ. ನೀವು ಹೇಳ್ದಂಗೆ ಅಲ್ಲೊಂದು ಏನೋ ಮನಸ್ತಾಪ ಇರಬಹುದು, ಆಸ್ತಿ ವಿಚಾರ ಇರಬಹುದು, ಅದು ಏನು ಧರ್ಮ ಸೂಕ್ಷ್ಮಗಳು ಬಂದಾಗ ಈ ಮಹಾನುಭಾವರನ್ನು ಕರ್ಕೊಂಡು ಹೋದಾಗ ಅಲ್ಲಿ ಏನೋ ಒಂದು ಒಳ್ಳೆಯದು. ಪುರದ ಹಿತ ಅಂದರೆ ಮಂತ್ರ ಹೇಳಿ ಹಿತ ಮಾಡ್ತಾರೋ ಅಥವಾ ಒಂದು ಒಳ್ಳೆ ಮಾತು ಹೇಳಿ ಹಿತ ಮಾಡ್ತಾರೋ ಅಥವಾ ಒಂದು ಜಾಗದಲ್ಲಿ ಸುಮ್ಮನೆ ಪ್ರವೇಶ ಮಾಡೋದ್ರಲ್ಲಿ ಒಂದು ಹಿತವಾಗುತ್ತೆ. ಒಟ್ಟಿನಲ್ಲಿ ಅದು ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಇಂಥವರ ಪ್ರತ್ಯಕ್ಷತೆ ಅನಿವಾರ್ಯ ಇರುತ್ತೆ ಕೆಲವೊಮ್ಮೆ, ಅಥವಾ ಅವರಲ್ಲಿರೋದು ಬಹಳ ಮುಖ್ಯವಾಗುತ್ತೆ. ಅದರನ್ನೇ ಹಿತ, ಪುರದ ಹಿತ ಬಯಸೋನೇ ಪುರೋಹಿತ. ಆದ್ರೆ ಹಳ್ಳಿ ಜನ ಎಲ್ಲ ಅವ್ರನ್ನ ನಮ್ ತಾತ ವಿಭೂತಿ ಇಲ್ದೇನೆ ಇರ್ತಾ ಇರ್ಲಿಲ್ಲ, ಪೂಜೆ ಇಲ್ದೇನೆ ಊಟ ತಿಂತಾ ಇರ್ಲಿಲ್ಲ. ಅದು ಮಧ್ಯಾಹ್ನ 12 ಗಂಟೆ ಆಗಿರ್ಲಿ ಅಣ್ಣ, ಆ ತರ ಇತ್ತು. ಜನ ಎಲ್ಲ ನಮಗೆ ಎರಡನೇ ಶಿವನ್ ನೋಡ್ದಂಗ ಆಗತ್ತೆ ಅನ್ನೋ ತರ ಮಾತಾಡೋರು. ಅದನ್ನೆಲ್ಲ ನಮಗೆ ಕೇಳುವಾಗ ತುಂಬಾ ಹಿತ ಅನ್ಸೋದು ಅಣ್ಣ. ನಾವು ನಮ್ ತಾತನ ಹೆಸರು ಹೇಳಿ ಇಂಥವ್ರ ಮೊಮ್ಮಕ್ಳು ಅಂದ್ರೆ ನಮಗೆ ವ್ಯಾಲ್ಯೂನೇ ಬೇರೆ ಇತ್ತು. ವೆಲ್ ನಾ ಅದಕ್ಕೆ ಪುರೋಹಿತ ಅಂತ ಬಂತಲ್ವಾ, ಅದಕ್ಕೊಂದು ಜ್ಞಾನ ಇರ್ಲಿ ಅಂತ ಹೇಳಿದೆ ಅಷ್ಟೇ. ಇರ್ಲಿ ಅಣ್ಣ, ತಿಳ್ಕೊಬೇಕಲ್ವಾ, ಗೊತ್ತಿರಲ್ಲ ನಮ್ಮಿಂದ. ಸಂತೋಷ. ನೋಡಿ ಅಂತ ಮನೆ ತಂದಿಂದ ಬಂದ್ರಿ, ಆಯ್ತು. ಈಗ ನಿಮ್ ಜೀವನಕ್ಕೆ ಬರಲ್ಲ, ಏನ್ ನಿಮ್ ಕತೆ? ಅಪ್ಪಗೆ ಒಬ್ರು ತಂಗಿ ಇರ್ತಾರೆ, ಒಂದೇ ಊರಲ್ಲಿ ಮದ್ವೆ ಮಾಡ್ಕೊಡ್ತಾರೆ. ನನ್ನನ್ನ ಅವ್ರ ಮನೆಗ್ ಬಿಡ್ತಾರೆ. ಅಜ್ಜಿ ತಾತ ಒಂದೇ ಊರಾಗಿದ್ರಿಂದ ಅವ್ರ ಮಕ್ಳಿಗೆ ಮದ್ವೆ ಮಾಡ್ಕೋಬಹುದು. ಮತ್ತೆ ಅಪ್ಪ ಆಕ್ಸಿಡೆಂಟ್ ಇಂದ ಸತ್ತಿದ್ರಿಂದ ಸ್ವಲ್ಪ ದುಡ್ಡು ಬರ್ತದೆ, ಅದನ್ನ ಅವಳಿಗೆ ಸೆಟ್ಲು ಮಾಡಿದ್ರೆ ಮುಂದೆ ಇವ್ರು ನೋಡ್ಕೋತಾರೆ, ಜವಾಬ್ದಾರಿ ಕಳಿಯುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅಜ್ಜಿ ತಾತ ಏನ್ ಮಾಡ್ತಾರೆ, ಅತ್ತೆ ಮನೇಲೆ ತೋಟದಲ್ಲಿ ಬಿಡ್ತಾರೆ. ಅವ್ರ ಮನೇಲಿ ನನಗೆ ಸಿಕ್ಕಾಬಟ್ಟೆ ಹಿಂಸೆ. ಚಿಕ್ಕ ಹುಡುಗಿಯಿಂದನು 4ನೇ ಕ್ಲಾಸ್ ಹುಡುಗಿಗೆ ಎಲ್ಲಾ ಅಡ್ಗೆ ಬರೋದು. 6ನೇ ಕ್ಲಾಸ್ ಹೋಗೋ ಅಷ್ಟಲ್ಲಿ ಬೆಳಗ್ಗೆ ಸಾಯಂಕಾಲ ಬೇಗ ಹೇಳ್ಬೇಕು, ಹಾಲು ಹಿಂಡ್ಬೇಕು, ಹಸು ಎತ್ತು ಎಮ್ಮೆ ಎಲ್ಲದನ್ನು ಮಾಡ್ಬೇಕಿತ್ತು. ಆದ್ರೆ ಓದ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ಹಂಗೋ ಹಿಂಗೋ ಏನು ಮಾಡಕ್ಕಾಗಲ್ಲ. ಆವಾಗ ಚಿಕ್ಕ ಹುಡ್ಗಿ ಅಷ್ಟು ಬುದ್ಧಿ ಇಲ್ಲ ಅಣ್ಣ. ಅವ್ರನ್ನೇ ಅಪ್ಪ ಅಮ್ಮ ಅನ್ಕೊಂಡ್ ಬೆಳ್ದಿದ್ದು. ಅಕ್ಕಪಕ್ಕದವ್ರೆಲ್ಲ ಮಾತಾಡುವಾಗ ತಬ್ಲಿ ಮಗುನ ಇಷ್ಟೊಂದೆಲ್ಲ ಅಯ್ಯೋ ಅನ್ನಿಸ್ತಿದಾರೆ ಅನ್ನುವಾಗ ಏನು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಸುಮ್ನೆ ಕೆಲ್ಸ ಹೊಟ್ಟೆ ಪಾಡು. ಬಟ್ ಊಟನು ಸರಿಯಾಗಿ ತಿನ್ನಕ್ಕೆಲ್ಲ ಕೊಡ್ತಾ ಇರ್ಲಿಲ್ಲ. ಕದ್ದು ತಿನ್ಬೇಕಿತ್ತು ಊಟನ ಮನೆಯಿಂದ ಆಚೆ ಹೋಗಿ. ಅವ್ರದೆಲ್ಲ ಜಮೀನ್ ಇದ್ರುನು ದಣವಾಗಿ ಹುಷಾರಿಲ್ಲ ಅಂದ್ರುನು ಒಂದ್ ಎಳ್ನೀರ್ ಕೊಡ್ತಾ ಇರ್ಲಿಲ್ಲ. ಜೋಳ ಎಲ್ಲ ಬೆಳೆಯೋರಲ್ವಾ, ಅದ್ರೊಳಗಡೆ ಎಳ್ನೀರ್ನ ಕುಡಿದ್ ಬಿಡೋದು, ಅದು ಕಲ್ಲಲ್ಲಿ ತೂತ ಮಾಡ್ಕೊಂಡ್ ಕುಡಿದ್ ಬಿಡೋದು, ಆ ಬುಲ್ಡೆ ಎಲ್ಲ ಜಮೀನಲ್ಲಿ ಕಾಣ್ದಲ್ಲ ಇರೋ ತರ ಹಾಕೋದು. ಒಂಥರ ಹುಡುಗನ್ ತರ ಎಲ್ಲಾ ಕೆಲ್ಸನು. ಜಮೀನ್ ಕೆಲ್ಸ ಇಂಥದ್ ಬರಲ್ಲ ಅನ್ನೋ ಮಾತಿಲ್ಲ, ಅಷ್ಟು ಕೆಲ್ಸ ಮಾಡ್ತಿದ್ರು. ಒಂದಿನ ನಮ್ ಸೋದರತ್ತೆ ಏನ್ ಮಾಡ್ತಾರೆ, ಮುದ್ದೆ ಮಾಡ್ಲಿಕ್ಕೆ ಹೇಳ್ತಾರೆ. ಮುದ್ದೆ ಮಾಡ್ಲಿಕ್ಕೆ ಹೇಳಿದಾಗ ಅದು ಮುದ್ದೆ ಸರಿಯಾಗಿ ಬರಲ್ಲ ಅನ್ನೋ ರೀಸನ್ಗೆ ನಾನು 6ನೇ ಕ್ಲಾಸ್ ಅದು ಲೇಡೀಸ್ ಎಲ್ಲ ಒಂದು ಸಂಘ ಅಂತ ಮಾಡ್ಕೊಂಡಿದ್ರು. ಅದಕ್ಕೆಲ್ಲ 20 ಜನ ಲೇಡೀಸ್ ಬಂದಿದ್ದಾರೆ. ಅವ್ರ ಮುಂದೆ ಎಲ್ಲ ಬಂದ್ಬಿಟ್ಟು ಬಿಸಿ ಮುದ್ದೆ ಪಾತ್ರೆನ ತಲೆ ಮೇಲೆ ದಬಾಕ್ಬಿಡ್ತಾರೆ. ಫಸ್ಟ್ ಟೈಮ್ ನಾನ್ ಮಾಡ್ತಿರೋದು ಅದು. ನಂಗೆ ಗೊತ್ತಿಲ್ಲ ಬೆಂದಿದೆ ಬೆಂದಿಲ್ಲ, ಎಷ್ಟು ಮಾಡ್ಬೇಕು ಏನು ಗೊತ್ತಾಗ್ತಿಲ್ಲ. ಈ ತರ ನಾ ಮಾಡೋದು ಹಂಗೆ ಹಿಂಗೆ ಅಂತ ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ತಲೆ ಮೇಲೆ ಸುರಿದು ಬಿಡ್ತಾರೆ. ಅದ್ರಿಂದ ಆಚೆ ಬರೋಕೆನೆ ಒಂದ್ 15-20 ದಿನ ಆಗೋಗ್ಬಿಡುತ್ತೆ ಅಣ್ಣ. ತಲೆ ಎಲ್ಲ ಇಟ್ನೆಸ್ರು ಅಂತಾರಲ್ಲ.
ಹಾ ಹೌದು ಅಣ್ಣ. ಅಂದ್ರೆ ಹಿಟ್ಟು ಇಲ್ಲ ಆಲ್ರೆಡಿ ಆಲ್ಮೋಸ್ಟ್ ಆಗಿತ್ತು. ಮುದ್ದೆ ಅದು ಕೂಡಿಸ್ತಾರೆ ಗೊತ್ತಾ ಅಣ್ಣ, ಹಿಂಗೆಲ್ಲ ತಿರುತಾರಲ್ವಾ, ಅದು ಬೆಂದಿದ್ಯೋ ಇಲ್ವೋ ಅನ್ನೋದು ಗೊತ್ತಾಗಿರ್ಲಿಲ್ಲ ನನಗೆ. ಕೋಲ್ ಹಾಕಿ ತಿರುವುತಾರಲ್ಲ. ಹೌದು ಹೌದು ಅಣ್ಣ. ಅಂದ್ರೆ ಗಂಟು ಹಸೀಟ್ ಏನಾದ್ರು ಹಂಗೆ ಇದ್ರೆ ಅಂತ. ಹಾ ಹೌದು, ಅದೇನು ಗೊತ್ತಾಗಿಲ್ಲ. ತಂದ್ಬಿಟ್ಟು ರಾಕ್ಷಸಿ ತರ ಬಿಹೇವ್ ಮಾಡೋರು, ತಗೊಂಡ್ಬಂದ್ಬಿಟ್ಟು ತಲೆ ಮೇಲೆ ಸುರಿದ್ಬಿಟ್ರು. ಅದನ್ನ ತಲೆಯಿಂದ ಎಲ್ಲ ಬಿಡಿಸ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ 1 ವಾರನೇ ಆಗೋಯ್ತು. ಅಂದ್ರೆ ಕೆಂಪುಗಾಗ್ಬಿಟ್ಟಿತ್ತು, ತಲೆ ಮುಟ್ಟಿದ್ರೆ ಪೇಯ್ನು, ತಲೆ ಬಾಚಕ್ ಆಗ್ತಾ ಇರ್ಲಿಲ್ಲ, ಆತರ ಎಲ್ಲ ಹಿಂಸೆ ಆಗೋಯ್ತು. ಬಟ್ ಏನು ತೋರಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಳ್ಬೇಕಿತ್ತು, ಸುಮ್ನೆ ಆಗ್ಬೇಕಿತ್ತು. ಬಟ್ ನಮ್ ಅಜ್ಜಿಗೆ ಅರ್ಥ ಆಗ್ತಾ ಇತ್ತು ಅವ್ರ ಮನೇಲಿ ಕಷ್ಟ ಇದೆ, ಬೇಡ ಅಲ್ಲಿರೋದು ಅಂತ. ಆದ್ರೆ ನಮ್ ತಾತ ಮಗಳು ಅನ್ನೋ ವ್ಯಾಮೋಹಕ್ಕೆ, ಇಲ್ಲ ನಿಮ್ಮ ಅಮ್ಮಂಗೆ ಹುಷಾರಿಲ್ಲ, ತಲೆನೋವಿದೆ, ಅದು ಇದು ಅಂತ ಹೇಳಿ ಕಳ್ಸೋರು. ಅಣ್ಣ ಬೆಳಗ್ಗೆ 5 ಗಂಟೆಗೆ ಎದ್ರೆ ಕಾಡು ಸೆಂಟ್ರಲ್ಲಿ ಮನೆ, ಕಾಡು ಪ್ರಾಣಿಗಳ ಅವಳಿ, ಚಿರತೆ ಕರಡಿಗಳ ಕೈಲೆಲ್ಲ ತಪ್ಪಿಸ್ಕೊಂಡಿದೀನಿ ಅಂತ ಜಾಗದಲ್ಲಿ ಬೆಳೆಯುವಾಗ ತುಂಬಾ ಟಾರ್ಚರ್ ಮಾಡ್ಬಿಟ್ರು. ಹಂಗೋ ಹಿಂಗೋ SLC ತನಕ ಓದ್ದೆ ಅಷ್ಟೇ. ಮುಂದಕ್ಕೆ ಓದಕ್ ಬಿಡ್ಲಿಲ್ಲ. SLC ಇಲ್ಲಿ ಇದು ಸ್ಪೆಷಲ್ ಕ್ಲಾಸ್ ಎಲ್ಲ ಇರೋದು, ನೈಟ್ ಎಲ್ಲ ಓದ್ಕೋಬೇಕಿತ್ತು. ನಮ್ಮ ಮಾವ ಬಿಡ್ತಾ ಇರ್ಲಿಲ್ಲ. ನಿಮ್ಮ ಅಪ್ಪ ಬಂದ್ ಕಟ್ಟುತ್ತಾನ ಕರೆಂಟ್ ಬಿಲ್ನ, ಸ್ಕೂಲಲ್ಲೇ ಮುಗಿಸ್ಕೊಂಡ್ ಬರ್ಬೇಕು ಅಂತ ಎಲ್ಲ ಹೇಳೋರು. ಟೀಚರ್ಸ್ ಎಲ್ಲ ಮನೆ ಬಾಕ್ಲಿಗೆ ಬಂದು ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ, ಸ್ವಲ್ಪ ದಿನ 1-3 ತಿಂಗಳು ಹೊಡಿಲಿಕ್ಕೆ ಕೆಲಸ ಕಮ್ಮಿ ಮಾಡಿ ಕಾಲಾವಕಾಶ ಕೊಡಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡೋರು. ಆದ್ರೂ ಇವರು ಏನ್ ಅವಳು ಓದಿ ಏನ್ ಮಾಡ್ಬೇಕಾಗಿದೆ, ಏನ್ ದವಾಗ್ಬೇಕು ಅಂತ ಕೆಟ್ಟ ಟೀಚರ್ಸ್ನು ಬೈದ್ಬಿಟ್ಟು ಕಳ್ಸೋರು. ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಇದ್ರು ಅಣ್ಣ. ಆತರ ಎಲ್ಲ ಇರುವಾಗ ನಾನು ಪ್ರೀತಿ ಮಾಡಿದ್ದಲ್ಲ, ಒಂದ್ ಹುಡುಗ ನನ್ನ ಹೆಸರನ್ನ ಕೈಯಲ್ಲಿ ಅಕ್ಷರ ಹಾಕಿಸ್ಕೊಂಡು ಊರ್ ತುಂಬಾ ಪಬ್ಲಿಷ್ ಮಾಡಿದ್ದಾನೆ. ನನಗೆ ಆ ವಿಷಯ ಗೊತ್ತಿಲ್ಲ. ಮನೆಯಲ್ಲಿ ಇರೋ ಕಿರುಕುಳ ಸಿಟ್ಟಲ್ಲಿ ನಂಗೆ 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅನ್ನೋ ತರ ಇರುವಾಗ ಅಂತದಕ್ಕೆಲ್ಲ ಮನ್ಸನ್ನ ನಾನು ಕೊಟ್ಟಿರ್ಲಿಲ್ಲ. ಆದ್ರೆ ಅವ್ನ್ ಮಾಡಿರೋ ಮಿಸ್ಟೇಕ್ ಇಂದ ಮನೆಗೆ ಹೋದ್ರೆ ಇನ್ನ ನನ್ನ ಏನ್ ಮಾಡ್ತಾರೋ ಅಂತ ಸ್ಕೂಲ್ ಮುಗಿಸ್ಕೊಂಡವಳು ನನ್ನ ತಾಯಿ ತವ್ರ ಮನೆ ಇತ್ತಲ್ವಾ, ಅಲ್ಲಿಗೆ ಹೋಗ್ಬಿಟ್ಟೆ. ಇವರೆಲ್ಲ ತುಂಬಾ ಟೆನ್ಷನ್ ಅಲ್ಲಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ನಮ್ ತಾತ ತುಂಬಾ ಗಾಬರಿಯಿಂದ ಎಲ್ಲ ಮಾಡಿ ಅಲ್ಲಿಗೆ ತಾಯಿ ಮನೆಗ್ ಫೋನ್ ಮಾಡಿ ಕೇಳ್ತಾರೆ. ಕೇಳಿದಾಗ ಬಂದಿದ್ದಾಳೆ. ನನಗೆ ಬೇರೆ ನಾನ್ ತಪ್ಪು ಮಾಡಿಲ್ಲ ಅನ್ನೋದು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ಅದನ್ನ ಫೇಸ್ ಮಾಡಕ್ ಆಗ್ತಿಲ್ಲ. ಅವ್ರು ಹಿಂಸೆ, ಅವ್ರು ಟಾರ್ಚರ್. ಇವತ್ತಿಗೂ ನಂಗೆ ಸ್ಟ್ರೈಟ್ ಮಲ್ಗಕ್ ಹೋಗಲ್ಲ. ಅವ್ರು ನಮ್ಮ ಅತ್ತೆ 2ನೇ ಮಗ ಹೊಡೆದು ಕೆಲಸ ಮಾಡಲ್ಲ ಹಿಂದಿರ್ಗಿ ಹೇಳ್ತೀಯ ಅಂತ ಹೇಳಿ ಹೊಡೆದಿರೋ ಬೆನ್ನು ಪೈನ್ಗಳು ಇನ್ನೂ ನನಗೆ ಸ್ಟ್ರೈಟ್ ಮಲ್ಗಕ್ಕಾಗಲ್ಲ, ಅಷ್ಟು ಪೈನ್ ಕೊಡುತ್ತೆ. ಅಂದ್ರೆ ಇಲ್ಲಿ ಯಾರೋ ನಿನ್ ಪ್ರೀತಿ ಅಥವಾ ನಿನ್ ಬಗ್ಗೆ ಅಚ್ಚೆ ಅಥವಾ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತೀವಿ. ಆ ಸಮಯದಲ್ಲಿ ನೀವು ಎಷ್ಟು ವಯಸ್ಸಿನವರು ಅಥವಾ ಏನು ಓದ್ತಿದ್ರಿ? ಅಣ್ಣ ನಂದಿನ್ನ SSLC ಅಣ್ಣ. ಅಂದ್ರೆ ಅದೆಲ್ಲ ಅವ್ರು ನಿಮ್ ಮನೆಯವ್ರಿಗೆ ಗೊತ್ತಿತ್ತಾ? ಅದು ಗೊತ್ತಿಲ್ಲ. ಆ ಹುಡುಗ ಊರಲ್ಲಿ ಪಬ್ಲಿಷ್ ಮಾಡ್ಕೊಂಡಿದ್ದಾನೆ. ನನ್ನ ಕಿವಿಗೆ ಮ್ಯಾಟ್ರ್ ಗೊತ್ತಿಲ್ಲ. ಪಬ್ಲಿಷ್ ಆಗಿದ್ದೀನ ಸ್ವಲ್ಪ ಅಕ್ಕಪಕ್ಕ ಇರೋಂತ ಫ್ರೆಂಡ್ಸ್ ನನ್ಗೆ ಹೇಳ್ದಾಗ ನಾನು ಫುಲ್ ಟೆನ್ಷನ್ ಆಗಿ ತಲೆ ಸುತ್ತಕೊಂಡು ಬಿದ್ದೋಗ್ಬಿಟ್ಟೆ ಕ್ಲಾಸ್ ರೂಮ್ ಅಲ್ಲಿ. ಬಟ್ ವಾಸ್ತವ ಅಂದ್ರೆ ನಿನ್ ಮನೆಯವ್ರಿಗೆ ಅದು ಗೊತ್ತೇ ಇರ್ಲಿಲ್ಲ? ಮನೆಯವ್ರಿಗೆ ಗೊತ್ತೇ ಇರ್ಲಿಲ್ಲ. ಬಟ್ ನೀವು ಗೊತ್ತಾಗಿದೆ ಅಂದ್ಕೊಂಡು ಊರಿಗೆ ಹೋಗ್ಬಿಟ್ರಿ? ಹೌದು, ತಾಯಿ ತವ್ರ ಮನೆಗೆ ಹೋಗ್ಬಿಟ್ಟೆ. ತಾಯಿ ತವ್ರ ಮನೆಗೆ ಹೋದೆ. ಅಲ್ಲಿಂದ ನಮ್ಮ ತಾಯಿ ತವ್ರ ಮನೆಯವರು ಒಂದು 3 ತಿಂಗಳು ಟ್ರೈ ಮಾಡಿದ್ರಿ. 3 ತಿಂಗಳು January 31st ಅಣ್ಣ ನಾನು ಹೋಗಿದ್ದು. ಇನ್ನ ಫೆಬ್ರವರಿ ಮಾರ್ಚ್ ಅಲ್ಲಿ ಕ್ಲಾಸ್ ಮುಗಿಯುತ್ತೆ. ಏಪ್ರಿಲ್ ಇಂದ ಎಕ್ಸಾಮ್ ಇತ್ತು. ಟೀಚರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು. ನನ್ಗೆ ಭಯ ಅಂದ್ರೆ ಎಲ್ಲಿ ಅಷ್ಟು ನೋವು ಕೊಡೋರು, ಭಯ ಅಂದ್ರೆ ಭಯ, ಎಲ್ಲಿ ಹೊಡಿತಾರೆ, ನನ್ನ ಏನ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಭಯ ಇತ್ತು. ಆದ್ರೆ ಸ್ಕೂಲ್ ಹೆಡ್ ಮಾಸ್ಟರ್ ಏನಿರ್ತಾರೆ ಅವರು ಹೆಲ್ಪ್ ಮಾಡ್ಬಿಟ್ಟು ನನ್ಗೆ ಆಲ್ ಟಿಕೆಟ್ ಕೊಡ್ಸಿದ್ರು. 3 ತಿಂಗಳು ಸ್ಕೂಲಿಗೆ ಹೋಗ್ಲಿಲ್ಲ, ಎಕ್ಸಾಮ್ ಬರ್ದೆ. ಅಲ್ಲಿಂದಾನೆ ಓಡಾಡ್ಕೊಂಡು ಅಜ್ಜಿ ಮನೆಯಿಂದ ಎಕ್ಸಾಮ್ ಬರೆಯೋ ಅಂತ ಹಾಲ್ಗೆ ಒಂದು 60 ಕಿಲೋಮೀಟರ್ ಅಲ್ಲಿ ನಮ್ಮಮ್ಮ ತಮ್ಮಂದ್ರೆಲ್ಲ ಗಾಡಿನಲ್ಲಿ ಕರ್ಕೊಂಡ್ ಬಂದು ಬರ್ತಿದ್ರು. ಅಲ್ಲಿವರೆಗೂ ಅಮ್ಮ ಮನೆಯಲ್ಲಿ ಚೆನ್ನಾಗೇ ಇದ್ದೆ. ಅದಾದ್ಮೇಲೆ ಟಾರ್ಚರ್ ಸ್ಟಾರ್ಟ್ ಆಯ್ತು. ನಮ್ಮ ಅಮ್ಮನ 2ನೇ ತಮ್ಮಂದು ಅಪ್ಪ ಆಕ್ಸಿಡೆಂಟಲ್ ಅಲ್ವಾ ಸತ್ತಿದ್ದು, ಹೋಗು ಬಾಂಡಿಸ್ಕೊಂಡ್ ಬಾ ನಿಮ್ ತಾತನ ಹತ್ರ, ನಿನ್ ದುಡ್ಡಿದ್ರೇನೆ ನಾವ್ ನೋಡ್ಕೊಳಕ್ ಆಗೋದು ಅಂತ ಎಲ್ಲ ತುಂಬಾ ಟಾರ್ಚರ್ ಮಾಡಿದ್ರು. ಅಲ್ಲೂ ಇರಕಾಗ್ತಾ, ಅಲ್ಲೂ ಕೆಲ್ಸ ಅಣ್ಣ, ಗದ್ದೆ ಕೆಲ್ಸ, ಶುಂಠಿ ಅದು ಇದು ಎಲ್ಲ ಮಾಡಕ್ ಬಂದವ್ರಿಗೆ ಊಟ ಮಾಡ್ಕೊಂಡ್ ಹೋಗ್ಬೇಕಿತ್ತು, ಅವರಂತೆ ಕೆಲ್ಸ ಮಾಡ್ಬೇಕಿತ್ತು. ಏನು ಹೆಣ್ಮಗಳದು ಒಂದು ಸೈಕಲ್ ಪೀರಿಯಡ್ ಇರುತ್ತೆ, ಅಂತ ಟೈಮಲ್ಲಿ ಕೂಡ ನಂಗೆ ರೆಸ್ಟ್ ಸಿಗ್ತಾ ಇರ್ಲಿಲ್ಲ. ಅಷ್ಟು ಟಾರ್ಚರ್ ಮಾಡೋರು. ವಿಧಿ ಇಲ್ಲ, ತಂದೆ ತಾಯಿ ಇಲ್ದೆಲ್ಲ ಇರೋ ಮಕ್ಳು ಹಿಂಗೇನೆ ಅಂತ ಅನ್ಕೊಂಡು ನಾನು ನುಂಗ್ಕೊಂಡಲ್ಲಿದ್ದೆ. ಆಮೇಲೆ ಅಲ್ಲಿಂದ ತಾಯಿ 2ನೇ ತಮ್ಮನ ಹೆಂಡತಿ ಡೆಲಿವರಿಗೆ ಅಂತ ಹೋದ್ರು. ಡೆಲಿವರಿಗೆ ಅಂತ ಹೋದಾಗ ನಾನು ಅವ್ರು ಹೋಗಿದ್ದು ನೋಡ್ಕೊಂಡು ಅಲ್ಲಿಂದ ನನ್ನ ತಂದೆ ಸೋದರತ್ತೆ ಇದ್ರಲ್ವಾ ನನ್ನ ಸಾಕ್ತವ್ರು, ಅವ್ರ ಮಗಳನ್ ಮದ್ವೆ ಮಾಡ್ಕೊಟ್ಟಿರೋ ಅಂತ ಮನೆಗೆ ಹೋದೆ. ನಂಗೆ ಅಲ್ಲಿರಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ ಅಂದ್ರೆ ನೀವು ಸ್ವಲ್ಪ ಅಂದ್ರೆ ಅದನ್ನ ಕದ್ದೋದ್ರಿ ಅಂತ ಹೇಳ್ಬೋದು.
ಹೌದು ಅಣ್ಣ, ನಾನು ಅವ್ರಿಗೆ ಹೇಳ್ದೇನೆ, ತಾಯಿ ತವ್ರ ಮನೇಲಿ ಯಾರಿಗೂ ಹೇಳ್ದೇನೆ ನಾನು ಹೋಗ್ಬಿಟ್ಟೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ, ಇಲ್ಲೂ ಹಿಂಸೆ ಕೊಡ್ತಾರೆ ಅಲ್ಲೂ ಹಿಂಸೆ ಕೊಡ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟೆ. ಅವ್ರ ಮನೆಗೆ ಹೋದಾಗ ಅಲ್ಲಿ ಏನು ಅನ್ಲಿಲ್ಲ, ಅಕ್ಸೆಪ್ಟ್ ಮಾಡಿದ್ರು. ನಮ್ ತಾತ ಒಂದು ಬೈದ್ರು, ನಾನು ಅವತ್ತೇ ನಿನ್ನನ್ ಕರ್ದೆ, ನಿಂದೇನು ತಪ್ಪಿಲ್ಲ ಅಂತ ನನಗ್ ಗೊತ್ತಿತ್ತು, ಆದ್ರೂ ನೀನೇ ಬರ್ಲಿಲ್ಲ ಅಷ್ಟು ಭಯ ಇಟ್ಕೊಂಡು. ನಾನ್ ಹೇಳ್ದೆ ಅತ್ತೆ ಮಕ್ಳು ಹೊಡಿತಾರೆ, ಅತ್ತೆ ಅಷ್ಟು ಟಾರ್ಚರ್ ಮಾಡ್ತಾರೆ, ಯಾರಲ್ಲಿ ಇರ್ತಾರೆ, ಹೆಂಗಿರಕ್ಕಾಗತ್ತೆ ಅಂದಿದ್ದಕ್ಕೆ ಅವ್ರೇನು ಮಾತಾಡ್ಲಿಲ್ಲ, ಸುಮ್ನಾದ್ರು. ಆಮೇಲೆ ಮನೆಗೆಲ್ಲ ಕರ್ಕೊಂಡೋದ್ರು. ನಾವು ಇನ್ನ ಸತ್ರೆ ನೀವ್ ಅತ್ತೆ ಮಕ್ಳನ್ನ ಮದ್ವೆ ಆಗಲ್ಲ ಅಂತಿದ್ಯಾ, ಬೇರೆ ಕಡೆ ಮದ್ವೆ ಮಾಡ್ತೀವಿ ಅಂತಂದ್ರು. ನನಗೆ ಏನಿತ್ತು ಅಂದ್ರೆ ಸರಿ ಆಯ್ತು, ಮದ್ವೆ ಮಾಡ್ಕೊಟ್ಟವ್ರ ಮನೇಲಾದ್ರು ನಾನ್ ಚೆನ್ನಾಗಿರ್ತೀನಿ ಅನ್ನೋ ಒಂದ್ ರೀಸನ್ಗೆ ಒಪ್ಕೊಂಡೆ. 16 ವರ್ಷ ಅಷ್ಟೇ. ಅಂದ್ರೆ SLC ಮುಗ್ದಿತ್ತು? SLC ಮುಗಿತು. ಮುಗಿದ ತಕ್ಷಣನೇ ಮೇನಲ್ಲಿ ಮದ್ವೆ ಮಾಡಿದ್ರು. ರಿಲೇಷನ್ ಅಲ್ಲೇನೆ, ತುಂಬಾ ಹತ್ರದ ರಿಲೇಟಿವ್ ಏನಲ್ಲ, ದೂರದ ರಿಲೇಟಿವ್. ನಾನ್ ಹೇಳ್ದೆ, ನಾನು ಎಂತ ಅದು ಹೇಳಲಿಲ್ಲ. ಅವ್ರಿಗೂ ನನ್ಗೂ 9 ವರ್ಷ ಡಿಫ್ರೆನ್ಸ್ ಇದೆ, ಇನ್ನೊಂದ್ ಸ್ವಲ್ಪ ಚಿಕ್ಕ ಏಜ್ ಅವ್ರು ನೋಡ್ಬಿಟ್ಟು ಮದ್ವೆ ಮಾಡಿ ಅಂತ ಕೇಳಿ ಅಷ್ಟೇ. ಆದ್ರೆ ನಮ್ ಮನೇಲಿ ಇಲ್ಲ, ರಿಲೇಷನ್ ಅಲ್ವಾ, ವರ್ಷದಲ್ಲಿ ಒಬ್ರು ಚಿಕ್ಕಪ್ಪ ಆಗ್ಬೇಕಿತ್ತು, ಅವ್ರ ಹೆಂಡತಿಯ ತಮ್ಮ ಇವ್ರು. ಹಂಗಾಗ್ಬಿಟ್ಟು ಇಲ್ಲ, ಅವರು ನಿಂಗೆ ಸಪೋರ್ಟಿವ್ ಆಗಿರ್ತಾರೆ, ಹಂಗಾಗಿ ನನಗೆ ಜವಾಬ್ದಾರಿ ಕಳಿಯುತ್ತೆ, ನಾವು ಗತ್ತದ ಕಾಲಕ್ಕೆ ನೀನು ನೋಡ್ಕೊಳ್ಳೋರು ಯಾರು ಇಲ್ದಂಗ ಆಗ್ಬಾರ್ದು ಅನ್ನೋ ರೀಸನ್ ಮದ್ವೆ ಮಾಡ್ತಾ ಇದೀವಿ ಅಂತ ಎಲ್ಲ ಹೇಳಿದ್ರು. ನಾನು ಒಪ್ಕೊಂಡ್ ಮದ್ವೆ ಅದೇನ. ಅವ್ರದ್ದು ಮದ್ವೆ ಆಗುವಾಗ ಇರೋ ರಿಯಾಲಿಟಿ ಎಲ್ಲ ನಮ್ಮ ಮನೇಲಿ ಹೇಳಿದ್ರು. ಅಪ್ಪ ಅಮ್ಮ ಇಲ್ಲ ಅಂತ ತೊಂದರೆ ಕೊಡ್ಬೇಡಿ, ಅಪ್ಪ ಅಮ್ಮ ಇದ್ದಾಗ ಹೆಂಗ್ ಮದ್ವೆ ಮಾಡ್ಕೊಡ್ತಾರೋ ನಾನು ಹಂಗೆ ಮದ್ವೆ ಮಾಡಿ, ಏನ್ ವರದಕ್ಷಿಣೆ ಕೊಡ್ಬೇಕು ಎಲ್ಲದನ್ನು ನಾನು ಮಾಡ್ಕೊಡ್ತೀನಿ ಅಂತ ನಮ್ ತಾತ ಒಪ್ಕೊಂಡು ಮದ್ವೆ ಮಾಡಿ ಚೆನ್ನಾಗಿ ಎಲ್ಲಾ ಮಾಡ್ಕೊಟ್ರು. ಅವ್ರು ಬೆಂಗಳೂರಲ್ಲಿ ಇದ್ರು, ಬ್ಯಾಚುಲರು. ಬೆಂಗಳೂರಿಗೆ ಬಂದ್ವಿ. ನನ್ಗೆ ಬೆಂಗಳೂರು ಅವಾಗ ಏನಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಣ್ಣ. ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಸೇರಿಸಿದ್ರು. ನಂಗ್ ಡಬಲ್ ನೀಡಲ್ ಅಲ್ಲಿ ಮಿಷಿನ್ ತುಳಿಯುವಂತ ಕೆಲ್ಸ. ನಂಗೆ ಅದ್ರದ್ದು ತಳ ಬುಡ ಏನು ಗೊತ್ತಿಲ್ಲ, ಗಾರ್ಮೆಂಟ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಅವಾಗ ಏನ್ ಮಾಡಿದ್ವಿ, 18 ವರ್ಷ ಆಗಿಲ್ಲ ಅಂತ ಕೆಲ್ಸಕ್ಕೆ ತಗೊಳ್ಳೋದಲ್ವಾ, ಅಂತ ಟೈಮಲ್ಲಿ ಮಾರ್ಕ್ಸ್ ಕಾರ್ಡ್ನ ಸ್ವಲ್ಪ ಫೋರ್ಜರಿ ಮಾಡಿದ್ರು ಅವ್ರೆ. ಬಾರ್ನ್ ಇಯರ್ ಪಾಸಿಂಗ್ ಇಯರ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೆಂಗೆಂಗೋ ಮಾಡಿ ಸೇರ್ಸಿದ್ರು. ಅಲ್ಲಿ 6,000 ಸಂಬಳಕ್ಕೆ ಹೋಗ್ತಾ ಇದೆ. ಇವ್ರು ಸಾಲ ಇದೆ ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಹೇಳಿದ್ರು. ಕೆಲ್ಸಕ್ಕೆ ಹೋದೆ. ಆಮೇಲೆ ಕನ್ಸೀವ್ ಆದ್ಮೇಲೆ ಸಿಕ್ಕಾಬಿಟ್ಟೆ ವಾಮಿಟು, ಮನೆ ಊಟ ಏನಂದ್ರೆ ಏನು ಕಂಪ್ಲೀಟ್ ಆಗಿ ಸೇರ್ತಾ ಇರ್ಲಿಲ್ಲ. ಅದು ಆಚೆ ಬೇರೆ ಯಾರಾದ್ರೂ ಮಾಡ್ಕೊಟ್ರೆ ದೋಸೆ ಇಲ್ಲ ರಾಗಿ ಮುದ್ದೆ, ಅದಕ್ಕೆ 2 ಬಿಟ್ರೆ ಏನು ಸೇರ್ತಿರ್ಲಿಲ್ಲ. ಅದನ್ನ ಕೊಡ್ಸಕ್ಕೂ ತುಂಬಾ ಮಾಡೋರು. ಕಷ್ಟಪಟ್ಟು ಹೆಂಗೋ ಮಾಡ್ಕೊಂಡ್ ತಿಂದು 8 ಮಂತ್ಸ್ ಕೆಲ್ಸಕ್ಕೆ ಹೋದೆ. ಆಮೇಲೆ ಒಂದು ಗಂಡ್ ಮಗು ಆಯ್ತು. ಅಜ್ಜಿ ತಾತಂಗ್ ರೆಸ್ಟ್ ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ದೆಲ್ಲ ESI ಹಾಸ್ಪಿಟಲ್ ಅಲ್ಲಿ ಫ್ರೀ ಇರ್ತಾಯ್ತು ಗಾರ್ಮೆಂಟ್ಸ್ ಇಂದ, ಅಲ್ಲಿ ತೋರಿಸ್ಕೊಂಡು ಮಗುನು ಚೆನ್ನಾಗಿದ್ದ. ಊರಿಗೆ ಹೋದ್ವಿ. ಅಜ್ಜಿ ತಾತ ತಂದೆ ತಾಯಿ ಜವಾಬ್ದಾರಿ ತರಾನೇ ಹೊತ್ಕೊಂಡು ಬಾಣಂತನ ಎಲ್ಲ ಮಾಡಿದ್ರು. 11 ಮಂತ್ಸಿಗೆ ನಾಮಕರಣ ಎಲ್ಲ ಮಾಡಿ ಕಳಿಸ್ಕೊಟ್ರು. ಅಲ್ಲಿಂದ ಒಂದ್ 6 ತಿಂಗಳು ತುಂಬಾ ಚೆನ್ನಾಗಿತ್ತು ಅಣ್ಣ ಜೀವನ. ಆಮೇಲೆ ಅತ್ತೆದು ತುಂಬಾ ಹಿಂಸೆ, ಯಾಕೆಂದ್ರೆ ನಾನು ಅಜ್ಜಿ ಹತ್ರ ಸೋದರತ್ತೆ ಹತ್ರ ಅಡ್ಗೆ ಎಲ್ಲ ಚಿಕ್ಕ ವಯಸ್ಸಿಂದ ಕಲ್ತಿದ್ರಿಂದ ತುಂಬಾ ರುಚಿಯಾಗಿ ಅಡ್ಗೆ ಮಾಡ್ತಾ ಇದ್ದೆ. ನಾನ್ ಮಾಡೋ ಅಡ್ಗೆ ನಮ್ಮ ಮಾವಂಗೆ ತುಂಬಾ ಇಷ್ಟ ಆಗೋದು. ಗಂಡನ ಅಪ್ಪ. ಅವರು ಪುಟ್ಟಗೌರಿ ಅಂತ ಒಂಥರ ತಂದೆ ತಾಯಿ ತರಾನೇ ಪ್ರೀತಿ ಕೊಟ್ಟು 6 ತಿಂಗಳು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಷ್ಟೊತ್ತಿಗೆ ಮಗುಗೂ 1.5 ವರ್ಷ ಆಯ್ತು. ಆಮೇಲೆ ಅವ್ರ ಮಗಳಿಗೆ ಹೆಣ್ಮಗಳು, ನನ್ನ ಹಸ್ಬೆಂಡ್ ಅಕ್ಕ ಏನಿದ್ರು ಅವ್ರಿಗೆ ಮದ್ವೆ ಮಾಡ್ಕೊಟ್ಟಿದ್ರು. 12-13 ವರ್ಷ ಆದ್ರೂ ಮಕ್ಳಾಗಿರ್ಲಿಲ್ಲ. ಆ ರೀಸನ್ಗೆ ನನಗೆ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೀನೇ ಒಂದ್ ಮಗು ಮಾಡ್ಕೋ, ಅವ್ರಿಗೆ ಕೊಟ್ಬಿಡು ದಾನವಾಗಿ, ಬೆಂಗಳೂರಲ್ಲೇ ಇರೋದಲ್ವಾ, ಒಂದು 5 ಮಂತ್ಸ್ ಆಗೋ ತನಕ ಮಾತ್ರ ನೀನು ಊರ್ ಕಡೆ ಬರ್ತಾ ಇರು, ಆಮೇಲೆ ನೀನ್ ಊರಿಗೆ ಬರ್ಬೇಡ, ನಾವ್ ಮಗಳನ್ನ ಅಲ್ಲೇ ಕಳಿಸ್ತೀವಿ, ಆಸ್ಪತ್ರೆಗೆ ತೋರಿಸ್ತಾ ಇದೀವಿ ಅಂತ ಏನೋ ಸುಳ್ಳೇಳೇನೋ ಅದ್ ಯಾಕೋ ನಂಗೆ ಸರಿ ಕಾಣಿಸ್ಲಿಲ್ಲ ಅಣ್ಣ. ನಾನು ಎತ್ಬಿಟ್ಟು ಅವರಿಗೆ ಮಗು ಕೊಡ್ಬೇಕು ಅನ್ನೋದು ಸರಿ ಕಾಣಿಸ್ಲಿಲ್ಲ. ಅಲ್ಲಿಂದ ಮನಸ್ತಾಪಗಳು ಸ್ಟಾರ್ಟ್ ಆಯ್ತು. ಯಾವಾಗ ನಾವು ಬೆಂಗಳೂರಲ್ಲಿದ್ದು ನಂಗೆ ಏನಂದ್ರೆ ಏನು ಗೊತ್ತಿಲ್ಲ, SLC ಮಾಡಿರೋದು. ಮತ್ತೆ ಅಲ್ಲಿಂದ 1.5 ವರ್ಷ ಮಗುನ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಬಂದೆ ಬೆಂಗಳೂರಿಗೆ. ಬಂದೆ, ಕಂಪ್ಯೂಟರ್ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿ ಕಂಪ್ಯೂಟರ್ ಕ್ಲಾಸಿಗೆ ಜಾಯಿನ್ ಆಗ್ತೀನಿ. ಒಂದು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಬಿಲ್ಲಿಂಗ್ ಹಾಕೋ ಅಂತ ಕೆಲ್ಸಕ್ಕೆ ಸೇರ್ಕೊಂತೀನಿ, ಅಂದ್ರೆ ರೈಟಿಂಗ್ ಅಲ್ಲಿ ಬಿಲ್ಲಿಂಗ್ ಮಾಡೋದಕ್ಕೆ. ಅಲ್ಲಿ 6,000 ಕೊಡೋರು. ಅದ್ರಲ್ಲಿ ಕಂಪ್ಯೂಟರ್ ಕ್ಲಾಸ್ಗೆ ಅಂತ 3,000 ಕಟ್ತಾ ಇದ್ದೆ, ಇನ್ನ 3,000ನ ಮನೆಗ್ ಕೊಡ್ತಾ ಇದ್ದೆ. ಬೆಳಗಿನ ಜಾವನೇ 4 ಗಂಟೆಲಿ ಎದ್ದು ಮನೇಲಿ ಅಡ್ಗೆ ತಿಂಡಿ ಎಲ್ಲ ಮಾಡಿ 5:30ಗೆ ಮನೆಯಿಂದ ನಡ್ಕೊಂಡು ಹೊರಟ್ರೆ 2 ಕಿಲೋಮೀಟರ್ ಆಗೋದು ಕಂಪ್ಯೂಟರ್ ಕ್ಲಾಸ್.
ಕ್ಲಾಸ್ ಹೋಗಿ 6 ಗಂಟೆಯಿಂದ 8:30 ತನಕ ಅಟೆಂಡ್ ಮಾಡಿ, ಮತ್ತೆ 8:30 9 ಗಂಟೆ ಅಷ್ಟರಲ್ಲಿ ಆಫೀಸಿಗೆ ನಡ್ಕೊಂಡು ಹೋಗ್ಬಿಟ್ಟು ಹಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ಈ ಸಂಬಳನೂ ಸಾಲಲ್ಲ, ನೀನ್ ಯಾರು ಕಲೀದಲ್ಲ ಇರೋ ಕಂಪ್ಯೂಟರ್ ಕಲಿತಾ ಇದೀಯಾ ಅಂತ ಎಲ್ಲ ಮಾವನು ನಮ್ ಜೊತೆ ಬಂದಿದ್ರು, ಸಾಲ ಇದೆ ಅಂತ ಹೇಳ್ಬಿಟ್ಟು. ಅವರು ಜಗಳ ತೆಗೆದ್ರು ಅಣ್ಣ. ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋದೆ. ಅಯ್ಯೋ ನಮ್ಗೋಸ್ಕರನೇ ಅಲ್ವಾ ಅವರು ಒದ್ದಾಡ್ತಾ ಇರೋದು ಅಂತ ಎಲ್ಲ ಹೇಳ್ಬಿಟ್ಟು. ಆಮೇಲೆ ನಾವು ಫಾರಿನ್ ಇಂದ ಒಬ್ರು ಫ್ರೆಂಡ್ ಒಂದು ಪೆನ್ ತಂದ್ಕೊಟ್ಟಿದ್ಲು ನಂಗೆ, ಗಾಜಿಂದು ಪೆನ್ ತಂದ್ಕೊಟ್ಟಿದ್ರು. ನನ್ ಮಗ ಇಟ್ಕೊಂಡಿದ್ದ, ಹಂಗೇನು ಗೊತ್ತಿರ್ಲಿಲ್ಲ. ನಾನೇನಂತೆ ಅದನ್ನ ಇಟ್ಕೊಂಬಾರ್ದು, ಬಿದ್ರೆನೆಲ್ಲೋ ಕೊಡೋಗ್ಬಿಡುತ್ತೆ, ಅದು ಲೆಟರ್ ಬರುತ್ತೆ, ಪರ್ಫ್ಯೂಮ್ ಸ್ಮೆಲ್ ಬರೋದು, ಒಂಥರ ಚೆನ್ನಾಗಿತ್ತು ಅಣ್ಣ. ನಾನು ಎಲ್ಲೂ ನೋಡಿರ್ಲಿಲ್ಲ ಅನ್ನೋ ಒಂದು ಕಾಳಜಿಗೆ ತುಂಬಾ ದಿನಗಳಿಂದ ಅದನ್ನ ಇಟ್ಕೊಂಡಿದ್ದೆ. ಒಂದ್ ಕೆಳಗಡೆ ಎತ್ತಾಕ್ಬಿಟ್ಟ, ತುಂಬಾ ಬೇಜಾರಾಯ್ತು, ಒಂದೇಟು ಹೊಡ್ದೆ. ಅದು ನಾನು ಏನ್ ಸೆಂಟ್ರಲ್ಲಿ ಹೊಡಿಲಿಲ್ಲ, ಕೈಯಲ್ಲಿ ಒಂದೇಟು ಹೊಡೆದಿದ್ದಕ್ಕೆ ನಮ್ಮ ಮಾವ ಒಂದು ಜೋರಾಗಿ ನನ್ ಕೆಪಾಳ ಕೊಡ್ಬಿಟ್ರು, ಕಿವಿಲಿ ರಕ್ತ ಬಂದ್ಬಿಡ್ತು. ಅಲ್ಲಿಂದ ಇನ್ನ ಮನಸ್ತಾಪ ಜಾಸ್ತಿ ಆಯ್ತು. ಸರಿ ಆಯ್ತು, ನಾವು ಊರಲ್ಲೇ ಹೋಗಿರ್ತೀವಿ, ನೀವೇ ಇಲ್ಲಿರಿ ಅಂತ ಹೇಳಿ ನನ್ ಮನೆಯಿಂದ ಆಚೆ ಹೊರಟೆ. ನಮ್ಮ ಹಸ್ಬೆಂಡ್ ಬೇಡ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಮನೆಗ್ ಕರ್ಕೊಂಡ್ ಬಂದ್ರು. ಮನೆಗ್ ಕರ್ಕೊಂಡ್ ಬಂದಾದ ನಂತರ ಸ್ವಲ್ಪ ದಿನ ನಮ್ಮ ಅತ್ತೆ, ನನ್ ಮಗ, ನಮ್ಮ ಮಾವ, ನಮ್ಮ ಹಸ್ಬೆಂಡ್ ಎಲ್ಲ ಒಟ್ಟಿಗೆ ಇದ್ವಿ. ಮತ್ತೆ ಜಮೀನೆಲ್ಲ ಇದೆ ಅಂತ ನಮ್ಮ ಅತ್ತೆ ರಿಟರ್ನ್ ನನ್ ಮಗನ್ ಕರ್ಕೊಂಡು ಊರಿಗೆ ಹೋದ್ರು. ಅಲ್ಲಿ ತನಕನೂ ಕೋಪ ಹಾಗೆ ಇತ್ತು. ನಾನು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ನಮ್ ಪಾಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಆಮೇಲೆ ಜವಾಬ್ದಾರಿ ಅನ್ನೋದಿರುತ್ತೆ ಅನ್ನೋದಕ್ಕೋಸ್ಕರ ಅಡಿಗೆ ಎಲ್ಲ ಮಾಡ್ತಾ ಇದ್ದೆ. ಯಾರತ್ರನು ಮಾತಾಡ್ತಿರ್ಲಿಲ್ಲ, ನಾನ್ ಆಯ್ಕೆ ನನ್ ಕೆಲ್ಸ ಆಯ್ತು ಅಂತ ಇರ್ತಾ ಇದ್ದೆ. ಆಮೇಲೆ ಸ್ವಲ್ಪ ದಿನ ಕಳೀತಾ ನಮ್ಮ ಮಾವ ನನ್ಗೂ ಆಗಲ್ಲ ಮಾಡಕ್ಕೆ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಹೊರಟೋದ್ ನಂತರ ನಮ್ಮ ಹಸ್ಬೆಂಡ್ ಹತ್ರ ಅವ್ರ ಅಕ್ಕ ಎಲ್ಲ ಫೋನ್ ಮಾಡಿ ಹೇಳೋದು, ಅವಳು ಒಂದ್ ಮಗು ಕೇಳಿದ್ರೆ ಮಾಡ್ಕೊಡ್ಲಿಲ್ಲ, ಹಾಗೆ ಹೀಗೆ ಏನ್ ತಕ್ಕಿನ್ನ ಅವಳ ಜೊತೆ ಚೆನ್ನಾಗಿರೋದು ಅಂತ ಏನೇನೋ ಎಲ್ಲ ಹೇಳ್ಕೊಡ. ಅಂದ್ರೆ ನಾವು ಮನೇಲಿರೋ ಟೈಮಲ್ಲಿ ಫೋನ್ ಮಾಡ್ತಿರ್ಲಿಲ್ಲ, ಅವ್ರು ಬೇರೆ ಕಡೆ ಹೊಂಡಾಯ್ ಕಾರ್ ಶೋರೂಮ್ ಅಲ್ಲಿ ಕೆಲ್ಸಕ್ಕೆ ಹೋಗೋದು. ಅಲ್ಲಿ ಹೋಗಿರೋ ಸಮಯದಲ್ಲಿ ಅವ್ರ ಅಕ್ಕ ಫೋನ್ ಮಾಡಿ ಇಲ್ದಲ್ಲ ಇರೋದು ಹೇಳೋದು. ಇವ್ರು ಬಂದು ಡೈಲಿ ಸಂಜೆ ನನ್ನ ಹತ್ರ ಜಗಳ ಆಡೋದು. ಅಂದ್ರೆ ನಿಮ್ ಗಂಡನಿಗೆ ಬಿಟ್ಟು ಬಾ ಅಂತ ನಿಮ್ಮ ನಾದ್ನಿ ಹೇಳ್ತಿದ್ದು? ಒಂದ್ ಮಗು ಬೇಕು ಅಂತಂದ್ರೆ ಕೊಡ್ತಾ ಇಲ್ಲ. ಅಂದ್ರೆ ನಾದ್ನಿ ಮಕ್ಳಿರ್ಲಿಲ್ಲ? ಹೌದು. ಇರ್ಲಿಲ್ಲ ಅಣ್ಣ, ಅವ್ರಿಗೆ 12 ವರ್ಷ ಆಗಿತ್ತು ಮದ್ವೆ ಆಗಿ. ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಆಗಿರ್ಲಿಲ್ಲ. ನೀವ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನ ದೂರ ಮಾಡೋ ಯೋಚನೆ? ಹೌದು ಅಣ್ಣ. ಆಯ್ತು. ಆಮೇಲೆ ಅವ್ರು ಏನೇ ಅಂದ್ರು ಏನೇ ಮಾಡಿದ್ರು ನನ್ ತಲೆಗೆ ಹಾಕೊಂತಿರ್ಲಿಲ್ಲ. ಊರಲ್ಲಿದ್ದಾಗ ಈ ವಿಷಯ ಹೇಳಿದ್ನಲ್ಲ, ಊರಲ್ಲಿ ಇರುವಾಗ್ಲೇನೆ ಸ್ವಲ್ಪ ಮನಸ್ತಾಪ ಆಯ್ತು ಅಂತ. ಆ ಟೈಮಲ್ಲಿ ನಾನು ಅಜ್ಜಿ ತಾತ ಮನೆಗೆ ಹೋದಾಗ ನಮ್ ತಾತ ಒಂದ್ ಮಾತು ಹೇಳಿದ್ರು, ಕೊಟ್ಟೆಣ್ಣು ಕುಲ್ಕೊರ್ಗು, ನೀನು ಗಂಡನ್ ಮನೆಗೆ ಸೀಮಿತ, ನೀನು ನಮ್ ಮನೆಗ್ ಬರ್ತೀಯ, ನನ್ನ ಹೊಸ್ಲು ತುಳಿತೀಯ ಅಂತಂದ್ರೆ ಮಗು ಗಂಡನ್ ಜೊತೆ ಬಂದು 1 ದಿನ ಅಲ್ಲ ಅಂದ್ರು 1 ತಿಂಗಳಿರು, 1 ವರ್ಷ ಇರು, ನಾನ್ ಸಾಕ್ತೀನಿ. ನೀನ್ ಒಬ್ಳೆ ಬರ್ತೀಯ, ಅವ್ರು ಹಿಂಗೆಲ್ಲ ಮಾಡ್ತಿದಾರೆ ಅಂತ ಹೇಳ್ಕೊಂಡು ಅಂತಂದ್ರೆ ನನ್ ಮನೇಲಿ ಅವಕಾಶ ಇಲ್ಲ, ಹೋಗ್ತಾ ಇರು ಅಂತ ಹೇಳಿದ್ರು. ಆತರ ಹೇಳ್ದಾಗಿಂದ ನನ್ ತವ್ರ ಮನೆಗೆ ಜಾಸ್ತಿ ಡಿಪೆಂಡ್ ಆಗ್ಲಿಲ್ಲ. ಗಂಡ ಏನೇ ಮಾಡಿದ್ರು, ಏನೇ ಟಾರ್ಚರ್ ಕೊಟ್ರು ನನ್ ಪಾಡಿಗೆ ನಾನು ಅದನ್ನೆಲ್ಲ ನುಂಗ್ಕೊಂಡು ನನ್ ಪಾಡಿಗೆ ನಾನು ಸುಮ್ನೆ ಇರ್ತಾ ಇದ್ದೆ. ಇವ್ರು ಮದ್ವೆ ಆದಾಗಿಂದನು ಇಂಥದ್ ತಗೋ, 1 ಜೊತೆ ಬಟ್ಟೆ ಬೇಡ, 1 ಜೊತೆ ಚಪ್ಪಲಿ ತಗೋ ಅಂತಾನು ಕೊಡಿಸ್ತಾ ಇರ್ಲಿಲ್ಲ. ನನ್ ಕೆಲ್ಸಕ್ಕೆ ಹೋಗ್ಬೇಕು, ಮನೇಲಿ ಅಡ್ಗೆ ಮಾಡ್ಬೇಕು, ಸಂಬಳ ತಗೊಬಂದ್ ಇವ್ರಿಗೆ ಕೊಡ್ಬೇಕು. ಆಚೆ ಕಡೆ ಒಂದು ಪಾನಿಪುರಿ ತಿನ್ಬೇಕು, ಒಂದು ಗೋಬಿ ತಿನ್ಬೇಕು ಅಂತಂದ್ರು ತುಂಬಾ ಗೋಬರಿಬೇಕಿತ್ತು. ಯಾವ್ದಕ್ಕೂ ಫ್ರೀಡಮ್ ಇರ್ಲಿಲ್ಲ. ಆಮೇಲೆ 2.5 ವರ್ಷ ಆಯ್ತು ಮಗನ್ಗೆ ಕರ್ಕೊಂಡ್ ಬಂದು ಟೇಕ್ ಇರ್ತರ ಇರುತ್ತಲ್ಲ ಅಲ್ಲಿಗೆ ಹಾಕೊಂಡು ಅವನನ್ನ ಅಲ್ಲಿಗೆ ಬಿಟ್ಬಿಟ್ಟು ನಾನು ಮತ್ತೆ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡ್ದೆ. ಮತ್ತೆ ಕೆಲ್ಸಕ್ಕೆ ಸ್ವಲ್ಪ ದಿನ ಗ್ಯಾಪ್ ತಗೊಂಡೆ, ಬಾಡಿ ಎಲ್ಲ ಈಚಿಂಗ್ ಆಗಿತ್ತು ಅಂತ. ಅವಾಗ್ಲೂ ಅವ್ರು ಯಾರು ನನ್ನ ಆಸ್ಪತ್ರೆಗೆ ತೋರಿಸ್ಲಿಲ್ಲ, ನಾನೇ ನೋಡ್ಕೊಂಡು ನಾನೇ ಮಾಡ್ಕೊಂಡೆ. ಅದೆಲ್ಲ ಆದ್ಮೇಲೆ ಮತ್ತೆ ಮಗುನ್ ಕರ್ಕೊಂಡ್ ಬಂದೆ ಮತ್ತೆ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡ್ದೆ. ಡೇ ಕೇರ್ ಅಲ್ಲಿ ಬಿಟ್ಟು ಎಲ್ಲ ನೋಡ್ಕೊತಾ ಇದ್ದೆ. ಅವನೇನ್ ಮಾಡ್ದೆ, ಚಿಕ್ಕವನಲ್ವಾ, ಅಮ್ಮ ಇಲ್ಲ ಅನ್ನೋ ಒಂದ್ ಕೊರಗುನ ತಲೆಗೆ ತಗೊಂಡ್ಬಿಟ್ಟು ಹುಷಾರಿಲ್ದಂಗ ಆಗ್ಬಿಟ್ಟ. ಆ ಟೈಮಲ್ಲಿ ನಮ್ಮ ಅತ್ತೆ ಬಂದ್ರು, ನಾನೇ ಕರ್ಕೊಂಡ್ ಹೋಗ್ತೀನಿ ಬಿಡು, ಕಷ್ಟ ಆದ್ರೂ ಪರವಾಗಿಲ್ಲ ಹಂಗೆ ಅಂತ ಬೈಕೊಂಡ್ ಕರ್ಕೊಂಡ್ ಹೋದ್ರು. ಮತ್ತೆ 6 ತಿಂಗಳು ನೋಡ್ಕೊಂಡ್ರು ಅಷ್ಟೇ. ಆಮೇಲೆ ಮತ್ತೆ ಕಳ್ಸಿದ್ರು 3ನೇ ವರ್ಷ, ಅವನಿಗೆ 3ನೇ ವರ್ಷದ ಬರ್ತಡೇ ಎಲ್ಲ ಆದ್ಮೇಲೆ ಕಳ್ಸಿದ್ರು. ಅವಾಗಿಂದ ಸ್ಕೂಲಿಗೆ ಸೇರಿಸ್ಕೊಂಡು ನೋಡ್ಕೊಂಡ್ ಮಾಡ್ಕೊಂಡಿದ್ವಿ, ಹಂಗೋ ಹಿಂಗೋ ಸಾಕ್ತಾ ಇತ್ತು. ಆಮೇಲೆ ಮತ್ತೆ ನಮ್ಮ ಅತ್ತೆಯವರ ಮಗಳಿದ್ಲಲ್ವಾ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ಅವಳು ಆಸ್ಪತ್ರೆಗೆ ತೋರಿಸ್ಬೇಕು, ನನ್ನ ಮಕ್ಳು ಬೇಕೇ ಬೇಕು ಅಂತ ಫ್ಯಾಮಿಲಿಯಲ್ಲೆಲ್ಲ ಟಾರ್ಚರ್ ಮಾಡಿದ್ರು. ನಮ್ಮನೇಲಿ ಆಯ್ತು, ನಮ್ದೇ ದುಡ್ಡು ಖರ್ಚಾಗ್ಲಿ, ಎಷ್ಟಾಗತ್ತೆ ಆಗ್ಲಿ ತೋರ್ಸೋಣ ಅಂತ ಹೇಳ್ಬಿಟ್ಟು
ತೋರ್ಸಕ್ಕೆ ಅಂತ ಹೇಳಿ ಹೋದಾಗ ಅಲ್ಲಿ ಒಂದು 12 ಲಕ್ಷ ಆಗತ್ತೆ. ಎಂಡೋಥೆರಪಿ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಹೇಳಿದಕ್ಕೆ ಇವ್ರಿಗೆ ಓಕೆ ಅಂತ ಒಪ್ಕೊಂಡ್ ಬಂದ್ರು. ನಮಗ್ ಟಾರ್ಚರ್ ಸ್ಟಾರ್ಟ್ ಮಾಡಿದ್ರು, ದುಡ್ಡು ಬೇಕೇ ಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಬಿಟ್ಟು. ನಾವು ಅರ್ನಿಂಗ್ ಮಾಡಿದ್ದೆಲ್ಲ ಕೊಟ್ವಿ, ಸ್ವಲ್ಪ ಚೀಟಿ ಅದು ಇದು ಹಾಕೊಂಡ್ ಇಟ್ಕೊಂಡಿದ್ವಿ. ನಾವು ಸ್ವಲ್ಪ ಜಾಗ ಕೊಡ್ಬೇಕು ಬೆಂಗಳೂರಲ್ಲಿ, ಹೆಸರುಘಟ್ಟ ಕಡೆ ಎಲ್ಲ ಕಡಿಮೆ ಇದೆ ಅಂತ ಇಟ್ಕೊಂಡಿದ್ದು. ಎಲ್ಲ ಅಮೌಂಟ್ನು ಕೊಟ್ವಿ. ಅವ್ರಿಗಿಂತ ದೊಡ್ಡದೇನಲ್ಲ, ಆದ್ರೆ ಖುಷಿನೇ ಅಲ್ವಾ, ನಾವ್ ಇನ್ನ ವಯಸ್ಸಿದೆ, ದುಡಿದ್ಬಿಟ್ಟು ಮುಂದೆ ತಗೊಳ್ಳೋಣ ಅಂತ. ಅವ್ರಿಗೆ ನಾವು ಒಟ್ಟಿಗೆ 12 ಲಕ್ಷ ಕೊಡ್ಲಿಲ್ಲ, 4 ಲಕ್ಷ ಒಂದ್ಸಲ ಕೊಟ್ವಿ. ಆಮೇಲೆ ಅವ್ರ ಹಸ್ಬೆಂಡ್ ಮನೆಯಿಂದ 2 ಲಕ್ಷ ಕೊಟ್ರು. ಆಮೇಲೆ ಅವರು ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಕಾರೇ ಬೇಕು ಅಂತ ಹಠ ಮಾಡೋರು. ವಾರ ದುಡ್ಡಾಕಿ ಅಂತ ಫೋನ್ ಮಾಡೋರು. ಇಲ್ಲಿ ಮಗನ್ನ ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಬೇಕು. ನಾನ್ ಓದಿರೋದು SLC, ಆದ್ರೂನು ಒಂದು ಸ್ನಿಕ್ಕರ್ಸ್ ಅನ್ನೋ ಚಾಕ್ಲೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು 18 ರಿಂದ 20 ಸಾವಿರ ಸಂಬಳ ತಗೊಂತಿದ್ದೆ. ಅವ್ರು ಓದಿರೋದು ಹಸ್ಬೆಂಡ್ ಡಬಲ್ ಡಿಗ್ರಿ, ಅವ್ರ ಕಾರ್ ಶೋರೂಮ್ ಅಲ್ಲಿ ಹೋಗೋರು 16 ಸಾವಿರ ಸಂಬಳ ತಗೊಳ್ಳೋರು. ಅಷ್ಟೆಲ್ಲ ಬಿಡಿಸಿ ಹೇಳ್ತಾ ಇದ್ದೆ, ಈ ತರ ಇದ್ರೆ ಆಗಲ್ಲ, 16 ಸಾವಿರ ಸಂಬಳಕ್ಕೆ ಏನ್ ಬರುತ್ತೆ, ಫ್ಯೂಚರ್ ಇದೆ, ಮಗ ಇದ್ದಾನೆ, ಬೇಡ ಬೇರೆ ಕೆಲಸ ಚೇಂಜ್ ಮಾಡು ಅಂದ್ರೆ ನನಗೆ ರಿಸ್ಕ್ ಆಗೋದೆಲ್ಲ ಆಗಲ್ಲ. ನಾನು 7:30 ಸ್ನಾನ ಮಾಡೋದ್ನ ನೀನ್ ಮಾಡಿಟ್ಟಿರ್ತೀಯ, ತಿನ್ನ ನನ್ ಕೆಲ್ಸಕ್ಕೆ ಹೋದ್ನ ಬಂದ. ಅವರು ನನ್ ಜೊತೆ ಏನು ಜಾಸ್ತಿ ಮಾತು ಆಡ್ತಿರ್ಲಿಲ್ಲ ನಮ್ಮ ಮನೇಲಿ ಇರೋ ಟೈಮಲ್ಲಿ. ಯಾವಾಗ್ಲೂ ಫೋನಲ್ಲಿ ಮುಳುಗೋಗಿರೋರು. ಅವ್ರ ಮನೆಯವರು ಕೂಡ ಮನೇಲಿರೋಂತ ಸಮಯದಲ್ಲಿ ಫೋನ್ ಮಾಡ್ತಿರ್ಲಿಲ್ಲ, ಕೆಲ್ಸದಲ್ಲಿರೋಂತ ಸಮಯದಲ್ಲೇ ಫೋನ್ ಮಾಡ್ತಾ ಇದ್ದಿದ್ದು. ನಂಗೆ ತುಂಬಾ ನೋವಾಗೋದು. ನನ್ ಕಡೆಯವರು ಯಾರು ಹೇಳಲ್ಲ ಕೇಳಲ್ಲ, ಏನ್ ಮಾಡೋದು, ಇವ್ರು ಈ ತರ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೂ ಏನು ಶೇರ್ ಮಾಡ್ಕೊಂತಿರ್ಲಿಲ್ಲ. ಒಂದ್ ಫಂಕ್ಷನ್ಗೆ ಹೋದ್ರು ನನ್ಗೇನು ಕೊರತೆನೇ ಇಲ್ಲ ಅನ್ನೋ ತರ ಹೋಗ್ತಾ ಇದ್ದೆ. ನಿಮ್ ಹಸ್ಬೆಂಡ್ ಆಗಿ ಬಂದಿಲ್ಲ ಅಂದ್ರೆ ಅವ್ರ ಕಾರ್ ಶೋರೂಮ್ ಅಲ್ವಾ ಕೆಲಸ ಮಾಡೋದು, ಬರಕ್ಕಾಗಿಲ್ಲ, ರಜಾ ಕೊಟ್ಟಿಲ್ಲ, ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಮುಚ್ಚಾಕೊಂತ ಇದ್ದೆ. ಇವ್ರು ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದಿದ್ದೀನ ಎಲ್ಲ ಜಗಳ, ಹೋಗ್ಬಿಟ್ಟು ಬಂದ್ಯಾ ಹೋಗು ಅಂತಾನೆ ಕಳ್ಸಿರೋರು. 200 ರೂಪಾಯಿ ಅಮೌಂಟ್ ಕೊಡೋರು, ಇನ್ ಮುಯಿ ಕೊಡಕ್ಕೆ ಏನಾದ್ರು ಮಾಡ್ಕೊ ಪ್ರೆಸೆಂಟೇಷನ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು. 200 ರೂಪಾಯಿಗೆ ಏನು ಆಗ್ತಾ ಇರ್ಲಿಲ್ಲ. ನಾನು ಕದ್ದಂಗ್ ಕಾಣ್ದಂಗೆ ಎಲ್ಲ ಮುಚ್ಚಿಟ್ಕೊಂಡಿರೋ ಅಮೌಂಟ್ ಎಲ್ಲ ತಗೊಂಡ್ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಉಳಿಸ್ಕೋಬೇಕಿತ್ತು ಸಂಬಂಧಿಕರನ್ನ ಅನ್ನೋದಕ್ಕೆ. ಬಂದ್ಮೇಲೆ ಮತ್ತೆ ಜಗಳ, ಹೋಗ್ಬಿಟ್ಟು ಬಂದ್ಯಾ, ಆಯ್ತಾ ಎಲ್ಲ ಚೆನ್ನಾಗೆ ಅಂತ ಒಂಥರ ಚುಚ್ಚಿ ವ್ಯಂಗ್ಯವಾಗಿ ಮಾತಾಡೋರು. ಯಾವ್ದನ್ನು ತಲೆಗೆ ಹಾಕೊಂತ ಇರ್ಲಿಲ್ಲ, ಹೆಂಗೋ ನಡೀತಾ ಇತ್ತು. ಇವ್ರು ಯಾವಾಗ ನಮ್ಮ ಅದಕ್ಕೆ ನಾದ್ನಿ ಆದವ್ರು ಬಂದ್ರು, ಆಸ್ಪತ್ರೆಗೆ ತೋರಿಸ್ಬೇಕು, ನಾನು ತವ್ರ ಮನೆಯಲ್ಲೇ ಇರ್ತೀನಿ ಅಂತ, ಅಲ್ಲಿಂದ ಜೀವನ ಸ್ಪಾಯಿಲ್ ಆಗೋಗ್ಬಿಟ್ಟಣ. ಡೈಲಿ ದಿನ ಬೆಳಕರಿದ್ರೆ ದುಡ್ಡು ಅನ್ನೋದಕ್ಕೆ ಟಾರ್ಚರ್. ಮನೇಲಿ ಡೈಲಿ ಜಗಳ. ಹಸ್ಬೆಂಡ್ ಒಪ್ಕೊಂಡ್ ಬರಕ್ ಸ್ಟಾರ್ಟ್ ಆದ್ರು, ಸಿಗರೇಟ್ ಸೇದಕ್ ಸ್ಟಾರ್ಟ್ ಆದ್ರು. ಅವರು ಮಗ ಆರಾಮಾಗಿ ನೈಟ್ ಎಲ್ಲ ಊಟ ಮಾಡಿರೋರು, ಊಟಕ್ಕೆ ಇಟ್ಕೊಡ್ತಿದ್ದೆ ಅಡ್ಗೆ ಮಾಡಿ. ಮನೇಲೆಲ್ಲ ಕೆಲ್ಸ ಎಲ್ಲ ಆಯ್ತು, ಅಡ್ಗೆ ಮನೆ ಕ್ಲೀನ್ ಆಯ್ತು. ಬೆಳಗ್ಗೆ ತಿಂಡಿಗೆ ಏನ್ ರೆಡಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ತಟ್ಟೆಗೆ ಊಟ ಹಾಕೊಂಡ್ ಬಂದ್ ಹಾಲಲ್ಲಿ ಕುತ್ಕೊಂತಿದ್ದೆ. ಡೈಲಿ ಗಂಡ ಜಗಳ ತೆಗಿಯೋರು. ತಿಂತಾ ಇದೀಯಾ, ಸಂತೃಪ್ತವಾಗಿ ತಿಂತಾ ಇದೀಯಾ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಅವ್ರ ಮನೆಯಲ್ಲಿ ಏನ್ ಹೇಳ್ಕೊಡೋರು ಏನೋ ಅದ್ ನಾನ್ ಕಾರಣೆ, ದೇವ್ರಿಗೆ ಗೊತ್ತಿತ್ತು. ಆದ್ರೆ ಡೈಲಿ 45 ಮಿನಿಟ್ಸ್ ಮಾತಾಡೋರು ಅವ್ರ ತಾಯಿ ಮತ್ತೆ ಅವ್ರ ಅಕ್ಕ. ನಾನಂತೂ ಅದೊಂದ್ ಹೇಳ್ಬಲ್ಲೆ ಅಣ್ಣ, ಅವ್ರ ಸ್ನಾನಕ್ಕೆ ಹೋದಾಗ ನಾನು ಅವ್ರ ಅಮ್ಮ ಫೋನ್ ಮಾಡಿದಾರ ಇಲ್ವಾ ಅನ್ನೋ ಒಂದ್ ವಿಷಯನ್ ಮಾತ್ರ ನಾನು ಫೋನಲ್ಲಿ ಚೆಕ್ ಮಾಡ್ತಿದ್ದೆ. ಯಾಕಂದ್ರೆ ನನಗೆ 6 ತಿಂಗಳಿಂದ ಫೋನ್ ಬರ್ತಾ ಇರ್ಲಿಲ್ಲ, ಅವ್ರಿಗೆ ಮಾತ್ರ ಬರ್ತಾ ಇತ್ತು. ಕೇಳಿದ್ರೆ ಮಾಡಿದ್ರು ಅಂತ ಅಷ್ಟೇ ಹೇಳೋರು. ದುಡ್ಡು ಅನ್ನೋ ವಿಷಯಕ್ಕೆ ಗಂಡ ಹೆಂಡತಿನೇ ಜಗಳ ಮಾಡ್ಕೊಂಡು ನಮ್ಮ ಮನೆ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ಟೆ. ಆಗ್ಲಿಲ್ಲ, ಡೈಲಿ ಒದೆ ತಿನ್ಬೇಕು, ಕುಡ್ಕೊಂಡ್ ಬಂದು ಡೈಲಿ ಒದೆ ತಿನ್ಬೇಕು. ಅಕ್ಕಪಕ್ಕದವ್ರಿಗೆ ಕೇಳಿಸುತ್ತೆ ಅಂತ ಅವ್ರಿಗೆ ಎಷ್ಟೇ ಒಳದ್ರು ಅರ್ಚಾಡಂಗಿಲ್ಲ, ಕಿರ್ಚಾಡಂಗಿಲ್ಲ. ಕರೆಕ್ಟಾಗಿ ಊಟಕ್ಕೆ ಕುತ್ಕೊಳ್ಳೋ ಟೈಮಲ್ಲಿ ಜಗಳ, ಊಟ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಸಾಕಾಗೋಗ್ಬಿಟ್ಟಿತ್ತು. ಯುಗಾದಿ ಹಬ್ಬದ ದಿನ ಕೂಡ ಹಂಗೆ ರಿಲೇಷನ್ ಅಲ್ಲಿ ಒಬ್ರು ನನ್ ಮಗನ್ನ ಕರ್ಕೊಂಡ್ ಹೋಗ್ತಾರೆ. ಯುಗಾದಿ ಹಬ್ಬ ರಜಾ ಇದೆ, ಕಾರಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ, ಕಳಿಸ್ಕೊಡಿ ಅಂತ. ಸರಿ, ಅವನ್ಗೂ ರಜಾ ಇದೆ, ಊರಿಗೆ ಹೋಗಿ ಬರ್ತಾನಲ್ವಾ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತೀನಿ. ಅವತ್ತಿನ ದಿನಾನು ಮನುಷ್ಯ ಹೊಡಿತಾನೆ ಹಿಡ್ಕೊಂಡು. ಅವತ್ತಿನ ದಿನಾನು ಮನುಷ್ಯ ಹಿಡ್ಕೊಂಡು ಹೊಡೆದ್ಬಿಡ್ತಾನೆ ಯುಗಾದಿ ಹಬ್ಬದ ದಿನಾನು. ಅಂದ್ರೆ ಇತ್ತೀಚೆಗೆ ಹೋಯ್ತಲ್ಲ ಆ ಯುಗಾದಿನಿ? ಇಲ್ಲ ಅಣ್ಣ, ತುಂಬಾ 2-3 ವರ್ಷದ ಹಿಂದೆ. ಆಯ್ತು, ಹೇಳೋ ಬೇಗ. ಅವಾಗ ಕೂಡ ಇಟ್ಕೊಂಡು ಹೊಡೆದ್ಬಿಡ್ತಾರೆ. ನನಗೆ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟು, ಆಗ್ತಾ ಇಲ್ಲ ನಂಗೆ, ಎಷ್ಟು ದುಡ್ಡು ಅರೇಂಜ್ ಮಾಡ್ಕೊಟ್ರು, ನೀನ್ ಏನಾದ್ರು ಮಾಡು, ಹೆಂಗಾದ್ರು ಮಾಡು, ಯಾರ ಹತ್ರನಾದ್ರೂ ಮಲಕ್ಕೊಂಡ್ ತಗೋ ಬಂದ್ಕೊಡು, ನನಗೆ ದುಡ್ಡು ಬೇಕು ಅಷ್ಟೇ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಿರ್ಬೇಕು ಅನ್ನೋ ರೀಸನ್ಗೆ ನಾನು ಮನೆಯಿಂದ ಆಚೆ ಬರ್ತೀನಿ. ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಸಡನ್ ಆಗಿ ಗೊತ್ತಾಗಲ್ಲ. ಕೆಲ್ಸ ಮಾಡ್ತಿರ್ತೀವಲ್ವಾ, ಅಲ್ಲಿರೋಂತ ಜೊತೆಗಾರರ ರೂಮ್ ಅಲ್ಲಿ
ಶೇರಿಂಗಿಗೆ ಬರ್ತೀನಿ ಸ್ವಲ್ಪ ದಿನಕ್ಕೆ ಅಂತ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಾರ್ಮಲ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ. ಅವರಿಗೆ ಕೆಲ್ಸದ ಜಾಗ ಎಲ್ಲ ಗೊತ್ತಿರ್ಲಿಲ್ಲ. ಸುಮ್ನೆ ಆಗೋರು ಕಂಪ್ನಿಲೂ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಒಂದ್ ವಾರ ಆದ್ರೂ ನನ್ ಫೋನ್ ಸ್ವಿಚ್ ಆನ್ ಮಾಡ್ಲಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿದಾಗ ಒಂದ್ ವಾರ ಆದ್ಮೇಲೆ ನಾನೇ ಫೋನ್ ಆನ್ ಮಾಡಿದೆ, ಮಗನ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ಆನ್ ಮಾಡಿದಾಗ ಸ್ಟೇಷನ್ ಇಂದ ಫಸ್ಟ್ ಕಾಲ್ ಬರುತ್ತೆ. ಎಲ್ಲಿದ್ದೀರಾ ಮೇಡಮ್, ನೀವು ಕಾರಣೆ ಆಗಿದ್ದೀರಾ ಅಂತ ನಿಮ್ಮ ಹಸ್ಬೆಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ, ಬನ್ನಿ ಅಂತ ಹೇಳ್ತಾರೆ. ಹೋಗ್ತೀನಿ. ಹೋದಾಗ ಅಲ್ಲಿ ನನಗ್ ನೀನ್ ಬೇಕು, ನಾನೇನು ಹಿಂಸೆ ಮಾಡಲ್ಲ, ಹಂಗೆ ಹಿಂಗೆ ಅಂತಾರೆ. ನಂಗೆ ಬೆಂದ್ ಹೋಗಿರೋದ್ರಿಂದ ನನಗ್ ಬೇಡವೇ ಬೇಡ, ನಾನು ಹೆಂಗೋ ಆಚೆ ದುಡ್ಕೊಂಡ್ ತಿಂತೀನಿ, ಇನ್ನೂ ಒಂದ್ ಕಾರಣಕ್ಕೆ ನಾನು ಆಚೆನೆ ಇರ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಆಚೆ ಬರ್ತೀನಿ. ಆಚೆ ಬಂದ್ 2-3 ತಿಂಗಳಾದ್ರೂ ಅವ್ರಿಗೂ ನನಗೂ ಕಾಂಟ್ಯಾಕ್ಟೇ ಇರಲ್ಲ ಅಣ್ಣ. ಒಬ್ಳೆ ಇರ್ತೀನಿ. ಆಮೇಲೆ ಕೆಲ್ಸದ ಹತ್ರ ಎಲ್ಲ ಒಂಥರ ಹಿಂಸೆ ಸ್ಟಾರ್ಟ್ ಆಗೋದು. ಒಬ್ಳೆ ಇದ್ದೀನಿ ಅನ್ನೋ ವಿಷಯ ಎಲ್ಲ ಗೊತ್ತಾದಾಗ ಹೆಂಗ್ ಬೇಕಂತ ಯೂಸ್ ಮಾಡ್ಕೊಳಕ್ಕೆಲ್ಲ ನೋಡಿದ್ರು. ಸೊ ಇದು ಯಾವ್ದು ಸರಿ ಹೋಗಲ್ಲ ಅಂತ ಹೇಳಿ ಇದು ಮೊಳಕೆ ಕಳ್ದು ಅಂಗಡಿ ಮಾಡ್ಕೋಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ ಫುಟ್ಪಾತ್ ಇಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆನೆ ಹಸ್ಬೆಂಡ್ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಬಿಟ್ಟು ಕಂಪ್ನಿಯಿಂದ ಮೆಟ್ಲಿಂದ ಬಿದ್ಬಿಟ್ಟಿದ್ದಾರೆ, ಖಾಲಿ ಹೊಟ್ಟೆಲ್ ಟ್ಯಾಬ್ಲೆಟ್ ತಗೊಂಡು ಅಂತ ಫೋನ್ ಬರುತ್ತೆ. ಆದ್ರೆ ನಾನು ಹೋಗ್ಲಿಲ್ಲ. ತುಂಬಾ ನೋವಾಗೋಗಿತ್ತು. ಚುಚ್ಚಿ ಮಾತಾಡೋರು, ಯಾರು ಇಲ್ದಲ್ಲ ಇರೋಳನ್ನ ಕಟ್ಕೊಂಡಿದೀನಿ ಅಂತ. ನಂಗೂ ನಿಮ್ ಅಪ್ಪ ಅಮ್ಮ ಇರೋಂಥವ್ರು, ಅತ್ತೆ ಮಾವ ಇರೋಂಥವ್ರು, ನಾನು ಮದ್ವೆ ಆಗಿದ್ರೆ ಬಿಸ್ನೆಸ್ ಮಾಡ್ತಿದ್ದೆ, ಸಪೋರ್ಟಿವ್ ಆಗಿರ್ತಿದ್ದೆ, ನಮ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಅಂತ ತುಂಬಾ ಚುಚ್ಚಿ ಮಾತಾಡಿರೋದೆಲ್ಲ ನೆನಪಾಗ್ತಾ ಇತ್ತು. ಅವ್ರ ಆಸ್ಪತ್ರೆಗೆ ಸೇರ್ಸಿದ್ರು, ನಾನು ಹೋಗ್ಲಿಲ್ಲ. 14 days ICU ನಲ್ಲಿ ಇರ್ತಾರೆ, ಆದ್ರೂ ನಾನು ಹೋಗ್ಲಿಲ್ಲ. ಕೊನೆಗೆ ಅವರು ಎಕ್ಸ್ಪರ್ಟ್ ಆದ್ರು ಅಂತ ಹೇಳ್ತಾರೆ. ಅವಾಗ್ಲೂ ನಾನು ಹೋಗ್ಲಿಲ್ಲ ಅಣ್ಣ. ಬಟ್ ಅದೆಲ್ಲ ನನ್ಗೆ ಇನ್ನೂ ಪಶ್ಚಾತ್ತಾಪಗಳು ಕಾಡ್ತಿದೆ. ಆದ್ರೆ ಒಂದ್ಸಲ ನೋಡುವಾಗ ಮನುಷ್ಯ ಮಾಡಿದಕ್ಕೆ ಆ ತರದಕ್ಕೇನೋ ಹೋಗ್ಬಿಟ್ನೇನೋ ಅನ್ನೋ ಒಂದು ಯೋಚನೆ ಬರುತ್ತೆ. ಒಂದ್ಸಲ ಯೋಚನೆ ಮಾಡುವಾಗ ತಪ್ಪು ಮಾಡುದೇನೋ ಅಂತ ಬರುತ್ತೆ, ಏನು ಅಂತ ಗೊತ್ತಾಗ್ತಿಲ್ಲ. ಮಗನೂ ನನ್ ಜೊತೆ ಇಲ್ಲ. ಅಂದ್ರೆ ಅವ್ರು ಅಷ್ಟಕ್ಕೆ ಎಕ್ಸ್ಪೈರ್ ಆದ್ರ, ಸತ್ತೋದ್ರ? ಅಣ್ಣ, ಮೆಟ್ಲಿಂದ ಬಿದ್ದು ತಲೆಗೆ ಏಟಾಗತ್ತೆ. ಅದು ಓಪನ್ ಆಗಿರ್ಲಿಲ್ಲ ತಲೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅವ್ರು ಆಪರೇಷನ್ ಹಂಗೆಲ್ಲ ಆಗಿದೆ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡ್ತಿದ್ದವ್ರು ಯಾರು? ಫೋನ್ ಆನಲ್ಲಿ ಇರೋದ್ರಿಂದ ಸೊ ಒಂದಷ್ಟು ಜನ ಕಸಿನ್ ಹೇಳಿದ್ರು. ಆಮೇಲೆ ಕಂಪ್ನಿಯಿಂದ ಒಬ್ರು ಫೋನ್ ಮಾಡಿದ್ರು. ಅವ್ರಿಗಿಂತ ಸ್ವಲ್ಪ ಮೇಲಿರೋ ಅಂತವ್ರು ಕಾಲ್ ಮಾಡಿ ಹೇಳಿದ್ರು. ನಾನೇನು ರೆಸ್ಪಾನ್ಸ್ ಮಾಡ್ಲಿಲ್ಲ. ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ನಾನು ಸುಮ್ಮನೆ ಹಾಕ್ಬಿಟ್ಟೆ. ಆಯ್ತು. ಮತ್ತೆ ಮಗ ಎಲ್ಲಿದ್ದಾನೆ? ಮಗ ಇವಾಗ ಹಸ್ಬೆಂಡ್ ಮನೇಲಿದ್ದಾನೆ. ಅಂದ್ರೆ ನಿಮಗೂ ಅವ್ರಿಗೂ ಯಾವ ಚಿಕ್ಕ ಸಂಬಂಧನೂ ಇಲ್ಲ? ಮಗನಿಗೂ ನಿಮಗೂ ಸಂಪರ್ಕವೇ ಇಲ್ಲ? ಸಂಪರ್ಕ ಇಲ್ಲ. ಈಗ 1.5 ವರ್ಷ ಆಯ್ತು ಅವ್ರು ಎಕ್ಸ್ಪೈರ್ಡ್ ಆಗಿ. 1.5 ವರ್ಷದಲ್ಲಿ ಅವ್ರ ಎಕ್ಸ್ಪೈರ್ಡ್ ಆದ್ಮೇಲೆ ಅವ್ನ ಮಗನ್ನ ಕರ್ಕೊಂಡು ಹೋಗ್ತಾರೆ ಅತ್ತೆ ಮಾವ. ಮತ್ತೆ ಏನು ಹಸ್ಬೆಂಡ್ ಅವ್ರ ಅಕ್ಕ ಇದ್ರು, ಅಕ್ಕ ಮತ್ತೆ ಅವರ ಹಸ್ಬೆಂಡ್ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರೇ ನೋಡ್ಕೋತಾ ಇದಾರೆ. ನೋಡ್ಲಿಕ್ಕೂ ಬಿಡಲ್ಲ, ಮಾತಾಡ್ಲಿಕ್ಕೆ ಬಿಡಲ್ಲ. ಈಗ ನೀವು ಯಾರ್ಯಾರಿರೋದು? ನಾನು ಒಬ್ಳೇ ಇರೋದು ಅಣ್ಣ. ಅಂದ್ರೆ ಸ್ನೇಹಿತರಿದ್ದಾರನವ ಅಂದೆ? ಇಲ್ಲ ಅಣ್ಣ, ಒಂದು ಬೇರೆ ಏರಿಯಾದಲ್ಲಿ ಪೊಲೀಸ್ ಕಮಿಷನರ್ ಮನೆಯಲ್ಲಿ ರೆಂಟಿಗಿದ್ದೀನಿ. ಅವ್ರು ಹೇಗ್ ಪರಿಚಯ ಆದ್ರು? ಇಲ್ಲ, ಮನೆ ಹುಡುಕ್ತಾ ಇದ್ದೆ ಒಬ್ಳೆ ಇರ್ಲಿಕ್ಕೆ ಅಂತ. ಕೇಳ್ಕೊಂಡ್ ಹೋಗುವಾಗ ಎಲ್ಲೂ ಕೊಡ್ಲಿಲ್ಲ. ಅವ್ರ ಹತ್ರ ಹೋಗಿ ಇರೋ ರಿಯಾಲಿಟಿ ಎಲ್ಲ ಹೇಳ್ಕೊಂಡ್ಮೇಲೆ ಅವ್ರು ಕೊಡ್ಲಿಕ್ಕೆ ಒಪ್ಕೊಂತಾರೆ. ಒಬ್ಳೆ ಇರ್ತೀನಿ, ಮನೆಗೆ ಯಾರು ಬರೋದಿಲ್ಲ, ಏನಿಲ್ಲ ಅಂತ ಎಲ್ಲ ಹೇಳಿದ್ಮೇಲೆ ಅವ್ರು ಒಪ್ಕೊಂಡು ಮನೆ ಕೊಡ್ತಾರೆ ಅಣ್ಣ. ಅವ್ರಿಗೂ ನಮ್ಗೂ ಏನ್ ಪರಿಚಯ ಇರ್ಲಿಲ್ಲ. ಓಕೆ. ಬಟ್ ಈಗ ನಿನ್ನವರು ಅಂತ ನಿನ್ಗೆ ಯಾರು ಇಲ್ಲ? ಇಲ್ಲ ಅಣ್ಣ. ಮಗನ ಕುರಿತು ನಂಬಿಕೆ ಇದೆಯಾ? ಐ ಮೀನ್ ಬರ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆನ ನಾನು ನಂಬಿರೋ ರಾಯರು ಕೊಟ್ಟಿದ್ದಾರೆ. ಆ ನಂಬಿಕೆನಲ್ಲಿ ಇನ್ನ ಅವನಿಗೋಸ್ಕರ ಬದುಕ್ತಾ ಇದ್ದೀನಿ. ಬಟ್ ನಿಮ್ ದುಡಿಮೆಗೇನು ಪೆಟ್ಟು ಬಿದ್ದಿಲ್ಲ ಅಣ್ಣ? ದುಡಿಮೆಗೇನು ಪೆಟ್ಟು ಬಿದ್ದಿಲ್ಲ ಅಲ್ವಾ? ಇದು ಇಲ್ಲ ಅಂದಿದ್ರೆ ಯೋಚನೆ ಮಾಡಿ ಅಪ್ಸೆಟ್ ಆಗ್ತಾ ಇದ್ದೆ. ಹೆಂಗೋ ನಡೀತಾ ಇದೆ ಅಣ್ಣ. ಒಂದಿನ ಆಗತ್ತೆ, ಒಂದಿನ ಆಗಲ್ಲ, ತೊಂದ್ರೆ ಇಲ್ಲ. ಈಗ ನನ್ಗನ್ಸುತ್ತೆ ಈಗ ಒಬ್ಬಳನ್ನ ಸಂಭಾಳಿಸ್ಕೊಳ್ಳೋದಿಕ್ ಸಾಕಲ್ಲವ? ಅಂದ್ರೆ ನಿನ್ನ ಬದುಕನ್ನು ನೀನು ಕಾಪಾಡ್ಕೊಳ್ಳೋದು ಅಥವಾ ನಿನ್ನ ಬದುಕನ್ನು ನೀನು ಸ್ವಾವಲಂಬಿಯಾಗಿ ಬದುಕೋದು, ಮತ್ತೆ ಸ್ವಂತ ಏನೋ ಮಾಡೋ ಆರಂಭ ಮಾಡಿದಾಗ ಆ ಸೋಲು ಗೆಲುವು ಇದ್ದಿದ್ದೆ. ಹೌದು ಹೌದು. ಅಂದ್ರೆ
ನಾನು ಸ್ವಂತ ಮಾಡ್ತಿದ್ದೀನೇನೋ ಹೆಮ್ಮೆ ಯಾವಾಗಲೂ ನಿನಗಿಲ್ಲ ಆ ವಿಚಾರದಲ್ಲಿ. ಇಲ್ಲ ಅಣ್ಣ, ಏನೋ ಮಗ ಬರ್ತಾನೆ ಕೆಲ್ಸಕ್ಕೆ ಹೋದಾಗ ನೋಡೋ ರೀತಿ ಬೇರೆ ಇರುತ್ತೆ. ಕೆಲ್ಸ ಮಾಡ್ಬಾರ್ದು, ಇಂಥದನ್ನ ಮಾಡ್ಕೊಂಡಾಗ ಯಾರು ನಮ್ಮ ಹತ್ರನೂ ಸುಳಿಯಲ್ಲ ಅನ್ನೋ ಒಂದು ವಿಚಾರವಾಗಿ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇರ್ಲ್ವ ಈಗ ನೀನು ಆ ವಿಚಾರದಲ್ಲಿ ಸ್ವಂತ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀಯ. ನೋಡಿ, ಎಲ್ಲದು ಪೊಲೀಸ್ ಕಮಿಷನರ್ದು ಹೊಟ್ಟೆಪಾಡೆ, ನಿಂದು ಹೊಟ್ಟೆಪಾಡೆ. ಹೌದು ಅಣ್ಣ. ಆಯ್ತಾ? ಈ ಮಧ್ಯೆ ಇಲ್ಲಿ ವಿಚಾರಗಳಿರೋದು, ಗಂಡ ಇಷ್ಟೊಂದು ಅನ್ಯಾಯವಾಗಿ ಅಥವಾ ಗಂಡನ ಮನೆ ಕಡೆಯವರು ಅಥವಾ ಅವರ ಅಕ್ಕ, ಆದರೆ ಇಡೀ ದೊಡ್ಡವರಿಂದ ಹಿಡಿದು ಚಿಕ್ಕವರ ಆದಿಯಾಗಿ ಎಲ್ಲರೂ ಅನ್ಯಾಯವಾಗಿ ನಡ್ಕೊಂಡಾಗ ಹೊರಗಡೆ ಪ್ರಯತ್ನ ಮಾಡಿದ್ದು. ಅಂದರೆ ಒಂದು ತಾಯಿ ತಂದೆ ಇಲ್ಲದೆ ಹೆಣ್ಣುಮಗಳನ್ನು ಹೀಗೆ ನಾವು ಅಯ್ಯೋ ಅನಿಸಿದ್ರೆ ಅವಳು ತಾನೇ ಎಲ್ಲಿಗೆ ಹೋಗಬೇಕಪ್ಪ ಅನ್ನೋ ಒಂದು ಚಿಕ್ಕ ಅಳುಕು ಇಲ್ಲದೆ ಅದನ್ನು ತುಂಬ ಏನು ಘನತೆಯಿಂದ ಅನ್ಯಾಯ ಅಥವಾ ತುಂಬ ಅಧಿಕಾರಪೂರ್ವಕವಾಗಿ ದೌರ್ಜನ್ಯ ಮಾಡ್ತೀವಿ ಅನ್ನೋ ಆ ಮಟ್ಟಿನ ಒತ್ತಡ ಇದ್ದಾಗ ಹೊರಗಡೆ ಬಂದಿದ್ದು ನೀನು ಮಾತ್ರ ಅಲ್ಲ, ಅದು ಯಾರಾದರೂ ಆ ನಿರ್ಧಾರ ತೆಗೆದುಕೊಳ್ತಾನೆ ಇದ್ದರು. ಆದರೆ ನೀನು ಬದುಕು ನೋಡವ್ವ, ಎಲ್ಲಿ ಅಲ್ಲಿಂದ ಆ ಮನೆ, ಅಂದರೆ ಅಲ್ಲಿ ಸ್ಕೂಲಲ್ಲಿ ಏನೋ ಎಡವಟ್ಟಾಯಿತು, ಅವನು ಯಾರೋ ಅಚ್ಚೆ ವಹಿಸ್ಕೊಂಡಿದ್ದ ಅಂತ ಒಂದು ಮನೆ, ಅಲ್ಲಿಂದ ಇನ್ನೊಂದು ಮನೆ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲೆಮಾರಿ ಅಂತ ಹೋಗ್ಬಿಡ್ತು ಅಣ್ಣ ಬದುಕು. ಇಲ್ಲಿ ಎಲ್ಲೂ ಕೂಡ ನಡೆಯಪ್ಪ ಇವಳು ಯಾವುದೋ ಪುರುಷನಿಂದ ಹೋಗಿ ಹೆಸರು ಹಾಳು ಮಾಡ್ಕೊಂಬಿಟ್ಟು ಮರಿಯ ಮಖ ತೋರ್ಸೋಕ್ಕಾಗದೆ ಇನ್ಯಾರಿಂದಲೋ ಹೋದ್ಲು, ಅಥವಾ ಇಲ್ಲಿ ಯಾವುದೋ ಮನೆ ಹಾಳು ಮಾಡಿ ಇನ್ಯಾರ್ದೋ ಪುರುಷನ ಜೀವನದಲ್ಲಿ ಹೋಗಿ ಅಕ್ರಮ ಸಂಬಂಧ ಇಟ್ಕೊಂಡು ಮುಖ ತೋರ್ಸೋಕ್ಕಾಗದೆ ಗಂಡನ್ನ ಎಲ್ಲರನ್ನೂ ಬಿಟ್ಟು ಇನ್ನೊಂದು ಕಡೆ ಹೋದ್. ಸ್ವಯಂಕೃತ ಅಪರಾಧವೇ ಇಲ್ಲ, ಎಲ್ಲ ಇನ್ನೊಬ್ಬರ ಅಪರಾಧಕ್ಕೆ ಪಲಾಯನ ಮಾಡಿದ್ದೇ ಆಯಿತು ಜೀವನ ಪೂರ್ತಿ. ಅದನ್ನೆಲ್ಲ ಹಿಂದೆಯಿಂದ ಮಾತಾಡಿದ್ದಾರೆ. ಆದ್ರೆ ನಾನ್ ನಂಬಿರೋ ಕೃಷ್ಣ ಪರಮಾತ್ಮ, ನಾನು ಓದೋ ಭಗವದ್ಗೀತೆ, ನಾನು ನಂಬಿರೋ ರಾಯರು ಆ ವಿಷಯದಲ್ಲಿ ನನ್ನ ಬಚಾವ್ ಮಾಡ್ಬಿಟ್ಟಿದ್ದಾರೆ ಅಣ್ಣ. ಅಂದ್ರೆ ಆ ಕಳಂಕಗಳೇನ್ ತಪ್ಪಿಲ್ಲ ನಿನಗೆ? ತಪ್ಪಿಲ್ಲ ಅಣ್ಣ. ಇವತ್ತಿಗೂ ಅಂತಾರೆ, ಯಾರಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಕೆಟ್ ಅಲ್ಲಿ ಅದು ಇದು ತರಕ್ ಹೋದಾಗ ಸಿಕ್ತಾಗ ನನ್ನನ್ನ ಒಬ್ಬಂಟಿಯಾಗಿ ನೋಡ್ತಾರೆ, ಯಾರ ಜೊತೆನೋ ಅಲಿತಾ ಇದ್ದಾಳೆ ಅಂತ ಹೋಗಿ ಅಪಪ್ರಚಾರ ಮಾಡ್ತಾರೆ, ಎಲ್ಲಾ ಮಾಡ್ತಾರಣ್ಣ. ಇದನ್ನೆಲ್ಲ ಕೇಳಿಸ್ಕೊಂಡ್ ಆಚೆ ಬರಕಾಗ್ದೆ ರಾಯರ್ ಮಠದಲ್ಲಿ ಹೋಗಿ 1 ವಾರ ನೆಲದಲ್ಲಿ ಮಲಗಿ ನನಗೆ ಮಾಡ್ದಲೇ ಇರೋ ಕರ್ಮಕ್ಕೆ ಇಷ್ಟೊಂದು ಅಪಪ್ರಚಾರ ಮಾಡೋರಿಗೆ ನನ್ನ ಕರ್ಮದಲ್ಲೂ ಪಾಲ್ ಕೊಡಿ ಭಗವಂತ ಅಂತ 1 ವಾರ ಇದ್ಬಿಟ್ಟು ಬಂದೆ ಅಣ್ಣ. ಅಲ್ಲಿಂದ ಸ್ವಲ್ಪ ಮನ್ಸು ನಿರಾಳ ಅನ್ನಿಸ್ತು. ಇವತ್ತಿಗೂ ನನ್ನ ಅಪ್ಪನ ಸ್ಥಾನದಲ್ಲಿ ಗುರುಗಳು ನನ್ನ ಬಲದಲ್ಲಿ ನಿಂತು ನನ್ನ ಕಾಪಾಡ್ತಿದ್ದಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಅಣ್ಣ, ಅಷ್ಟೇ. ಬೇರೆ ಯಾರನ್ನು ನಂಬಿಲ್ಲ, ದೈವನ ನಂಬಿ ಬದುಕ್ತಾ ಇದ್ದೀನಿ. ಅವಶ್ಯವಾಗಿ ನೋಡವ, ಯಾವತ್ತೂ ಕೂಡ ಧರ್ಮ ಲೋಕದ ಕಣ್ಣಿಗೆ ಅಷ್ಟು ಬಹಳ ನಿಖರವಾಗಿ ಕಾಣದೇ ಇರಬಹುದು, ಆದರೆ ಸ್ವಯಂ ನೀನದನ್ನು ಪಾಲಿಸ್ತಿರೋಳಾಗಿ ಅದರ ತೀವ್ರತೆಯನ್ನು ನೀನು ಬಲ್ಲೆ. ಆದರೆ ವಿವರಿಸಿದ್ರೂ ಅರ್ಥ ಮಾಡಿಕೊಳ್ಳೋ ಸ್ಥಿತಿಲಿ ಜನ ಇಲ್ಲ. ಆದರೆ ನಾನು ಹೇಳೋದು, ನಾಳೆ ದಿನ ಮಗ ಬರ್ತಾನೆ, ನಿನ್ನ ಬದುಕು ಕೂಡ ತುಂಬಿದ ಮನೆ ಆಗುತ್ತೆ, ಅಥವಾ ನಿನ್ನ ವಂಶವು ಮುಂದುವರಿಯುತ್ತೆ, ಅಥವಾ ಗಂಡನಿಂದ ಆಗಲಿಲ್ಲ, ಅಪ್ಪ ಅಮ್ಮನಿಂದ ಆಗಲಿಲ್ಲ, ಯಾರಿಂದ ಸಿಗದೇ ಇರೋ ಪ್ರೀತಿ ಮಗನಿಂದ ಆದರೂ ನಾಳೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನೀನೇನು ಕಾಯ್ತಾ ಇದೆಯಾ, ಅವಶ್ಯವಾಗಿ ಅದು ಸತ್ಯವೇ ಆಗುತ್ತೆ. ಅದನ್ನು ನಿನ್ನ ಗುರುಗಳು ಅದರ ಭರವಸೆ ನೀಡಿದ್ದಾರೆ, ಮತ್ತದು ಸತ್ಯವೂ ಕೂಡ. ಆದರೆ ಈ ಸಮಯದಲ್ಲಿ ಒಂಟಿಯಾಗಿದ್ದಾಗ ಯಾವತ್ತೂ ಕೂಡ ಸಾವಿನ ಮನೆಯ ಕಡೆ ನೀನು ಕಣ್ಣು ಹಾಕಂಗಿಲ್ಲ, ಆ ಕಡೆ ಗಮನವನ್ನು ಕೊಡಂಗಿಲ್ಲ. ಇಲ್ಲ ಅಣ್ಣ, ಅಂತ ಒಂದು ಸಣ್ಣ ಯೋಚನೆ ಬರುತ್ತೆ ಅಣ್ಣ. ನೈಟ್ ಮನೆಗೆ ಹೋಗ್ತೀನಿ, ಕೆಲಸ ಮುಗಿಸ್ಕೊಂಡು ನಾನು ಅದನ್ನು ನಿರೀಕ್ಷೆ ಮಾಡಬಲ್ಲೆ ತಾಯಿ. ನಾನು ಅದನ್ನು ಯಾಕಂದರೆ ಏನೇ ನಿನ್ನ ಅಂತರಂಗದಲ್ಲಿ ನೀನು ಗಟ್ಟಿಯಾಗಿದ್ದರೂ ಕೂಡ ಅಪವಾದಗಳಿಗೆ ಅಂಜುವ ಮೃದುತ್ವ ನಿನ್ನಲ್ಲಿರಬೇಕಾದ್ರೆ ಸಾವಿನ ವಿಚಾರ ಸಹಜವಾಗಿ ಹಿಂದಿಂದಲೇ ತಲೆಯಲ್ಲಿ ಬರುತ್ತೆ. ಗಂಡನ ಮನೇಲಿ 11 ವರ್ಷ ಸಂಸಾರ ಮಾಡಿದೀನಿ, ಎಲ್ಲ ಯಾರೊಟ್ಟಿಗೂ ಹೇಳ್ಕೊಂಡಿಲ್ಲ ಅಂತಂದ್ರೆ ನನ್ ತಾತನ ಮರ್ಯಾದೆ ಕಾಪಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲದನ್ನು ನಂಬ್ಕೊಂಡ್ ಬಂದೆ. ಆದ್ರೆ ಕೊನೆಯಲ್ಲಿ ನನಗದು ತಪ್ಪಲೇ ಇಲ್ಲ. ಅಪಪ್ರಚಾರ, ಅಪವಾದದ ಮೇಲೆ ಅಪವಾದ, ಏನು ಮಾಡ್ಲಿಲ್ಲ, ಯಾವ್ದಕ್ಕೂ ಆಸೆ ಪಡ್ಲಿಲ್ಲ, ಇದ್ದಿದ್ರಲ್ಲೇ ಅಂತ ಅನ್ಕೊಂಡು ಹೋಗ್ತಾ ಇದ್ದೆ. ಆದ್ರೂ ಕೊನೆಗೋದು ನನ್ನನ್ನ ಹೆಂಗ್ ಮಾಡಿದೆ ಅಂದ್ರೆ ಚುಚ್ಚಿ ಇಡ್ತಾ ಇದೆ. ನಾಳೆ ದಿನ ನನ್ನ ಮಗ ಏನ್ ತಿಳ್ಕೊಂತನೋ ಅಂತ ಒಂದು ದೊಡ್ಡ ಯೋಚನೆ. ಆ ಭಯವೇ ನಿನಗೆ ಬೇಡವ್ವ. ನೀನು ಅರ್ಥ ಮಾಡ್ಕೋ, ಈ ಸಮಯದಲ್ಲಿ ನೀನು ಸಪರೇಟ್ ಬಂದು
ಇಲ್ಲಿ ನೀನು ಸ್ವಾವಲಂಬಿಯಾಗಿ ಬದುಕನ್ನು ನಡೆಸ್ತಾ ಇದ್ದೀಯ. ಆದರೆ ನಿನ್ನ ಯೋಚನೆ ಹೆಂಗಿರಬೇಕು ಅಂತ ಈಗಲೇ ಹೇಳಿರ್ತೀನಿ. ಈವನ್ ಮಗ ಬಂದರೂ ಬರದೇ ಹೋದರೂ ನಿನ್ನ ಬದುಕನ್ನು ನೀನಿಷ್ಟೇ ಗಂಭೀರವಾಗಿ ಘನತೆಯಿಂದ ಹಾಗೂ ಪರಿಶುದ್ಧತೆಯಿಂದ ಬದುಕಬೇಕು. ನಿನ್ನ ನಿಜವಾದ ಅಸ್ತ್ರ ಏನು ಗೊತ್ತಾ? ನಿನ್ನ ಶುದ್ಧತೆ. ಇಲ್ಲಾಂದ್ರೆ ಎಷ್ಟೊತ್ತಿ ನೀನೇ ಹೋಗ್ಬಿಡ್ತಾ ಇದ್ದೆ. ಹೌದು ಅಣ್ಣ. ಯಾಕಂದರೆ ಸಿಕ್ಕವರಿಗೆಲ್ಲ ನಿನ್ನ ಮನಸ್ಸು ದೇಹ ಹಾಗೆ ಬೀದಿಯಲ್ಲಿ ಸಿಗುವ ಅಥವಾ ಏನು ಮೂಳೆಗಳ ಥರ ನೀನು ಎಲ್ಲರಿಗೂ ಸಿಗೋ ಹೆಣ್ಮಗಳಾಗಿದ್ರೆ ಎಷ್ಟೊತ್ತಿಗೆ ಪಶ್ಚಾತ್ತಾಪಕ್ಕೆ ನೀನೇ ಸತ್ತೋಗ್ಬಿಡ್ತಿದ್ದೆ. ಹೌದು ಅಣ್ಣ. ಎಷ್ಟೋ ಸಲ ಕೆಲ್ಸದಲ್ಲಿರುವಾಗ ಹಿಂಗೆ ಹಸ್ಬೆಂಡ್ ಜೊತೆ ಇಲ್ಲ ಒಬ್ಳೆ ಇದ್ದಾಳೆ ಅಂತ ಗೊತ್ತಾದಾಗ ಯಾರೂ ಫೋನೇ ಮಾಡ್ದಲೇ ಇರುವಂತ ವ್ಯಕ್ತಿಗಳು ರಾತ್ರಿ ಫೋನ್ ಮಾಡ್ತಾರೆ. ಒಬ್ರೇ ಏನ್ ಮನೇಲಿ ಅಡ್ಗೆ ಮಾಡ್ಕೋತೀರಾ, ಬನ್ನಿ ಮೂವಿಗೆ ಹೋಗೋಣ, ಅಷ್ಟೇ ತಿನ್ಬೋದಲ್ವಾ, ಈ ತರ ಎಲ್ಲ ಕೇಳ್ತಾರೆ. ಆ ಮಾತುಗಳನ್ನ ಕೇಳಿಸ್ಕೊಂಡು ಸಹಿಸ್ಕೊಳಕ್ ಆಗ್ತಾನೆ ಎಷ್ಟೋ ರಾತ್ರಿ ಮಲ್ಗಿರೋ ದಿಮ್ ನೆಂದೋಗಿದೆ. ಹತ್ತು ಆ ಎಲ್ಲ ಕಣ್ಣೀರಿಗೂ ಉತ್ತರ ಸಿಗೋ ದಿನ ಬಂದೇ ಬರ್ತವವ. ಅದಕ್ಕೆ ಮಗನ ನಿರೀಕ್ಷೆ ಮಾಡು, ಸಹಜವಾಗಿ ಅದು ಈಡೇರುತ್ತೆ. ಆದರೆ ನಿನ್ನ ಆರೋಗ್ಯ, ಯಾಕಂದರೆ ನಿನ್ನ ಮಗನಿಗೆ ನೀನಿದ್ದೀಯ, ನಿನಗೆ ಯಾರೂ ಇಲ್ಲ. ಬಿದ್ದಂಥ ಕಾಲದಲ್ಲಿ ರಾಯರ ಅನುಗ್ರಹ ಅಥವಾ ಭಗವಂತನ ಅನುಗ್ರಹ ಏನೇ ಇದ್ರೂ ಕೂಡ ಮನುಷ್ಯ ಪ್ರಯತ್ನ ಅನ್ನೋದು ಬಹಳ ಪ್ರಜ್ಞಾಯುತವಾಗಿರಲೇಬೇಕೆ ಹೊರತು ಇಲ್ಲ ಅಂದರೆ ಎಲ್ಲವೂ ಮೂಢನಂಬಿಕೆ ಆಗಿಬಿಡ್ತವೆ. ಅದೇ ನೀನೊಂದು 20-30 ದಿನ 50 ದಿನ ತಿಂಗಳಾನುಗಟ್ಲೆ ನೀನು ನೆಲದ ಮೇಲೆ ಮಲಗು, ನೀನು ಪೇಷಂಟ್ ಆಗ್ಬಿಡ್ತೀಯ. ರಾಯರ ಸನ್ನಿಧಿಯಲ್ಲಿ 5 ದಿನ ಮಲಗದೆ ಸರಿ, ಅದೇ 5 ತಿಂಗಳು ಮಲಗು, ಪೇಷಂಟ್ ಆಗ್ಬಿಡ್ತೀಯ. ಭಗವಂತನ ಭಕ್ತಿ ಕೂಡ ಮನುಷ್ಯನ ಪ್ರಜ್ಞಾಯುತ ನಡವಳಿಕೆಗಳನ್ನ ಕೇಳುತ್ತೆ. ಹೌದು. ನಾನು ಇವತ್ತು ಭಗವದ್ಗೀತೆಯನ್ನ ಡೈಲಿ ಒಂದೇ ಶ್ಲೋಕ ಓದಕ್ಕಾಗೋದು. ಕಸ್ಟಮರ್ ಬರ್ತಾನೆ ಇರ್ತಾರೆ, ಸಾಧ್ಯ ಆದಾಗೆಲ್ಲ ಓದ್ತಾ ಇರ್ತೀವಿ. ಗ್ರೇಟ್. ಅದನ್ನ ಓದುವಾಗ ಅಥವಾ ರಾಯರ ಹತ್ರ ಪ್ರತಿ ಗುರುವಾರ ನನ್ನ ಕೈಲಾಗಿದ್ದ ಅವರು ಸೇವೆ ಮಾಡುವಾಗ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮನಸ್ಸನ್ನ ಚಂಚಲ ಮಾಡಬೇಡಿ. 1000 ಜನ ಬಂದು ಹೇಳ್ತಾರೆ ಮದ್ವೆ ಆಗು ಯಾಕೆ ಅಂತ. ನನ್ಗೆ ಇನ್ನೊಂದ್ ಮದ್ವೆ ಆಗ್ತಾ ಇಲ್ಲ, ನನ್ ಮಗಂಗೋಸ್ಕರ ನಮ್ಮಮ್ಮ ನನ್ಗೋಸ್ಕರ ಹಿಂಗೆ ಇದ್ದಾಳೆ, ಅವಳು ಇನ್ನೊಬ್ಳು ಬಂದಿಲ್ಲ, ಬೇರೆಯವ್ರೊಟ್ಟಿಗೆ ಇದ್ದು ಅನ್ನೋ ಒಂದು ನಂಬಿಕೆನ್ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಹಠ ಛಲದಿಂದ ಬಿಡ್ತಾ ಇದ್ದೀನಿ ನಾನು. ಅದು ಹಾಗೇನವ, ನೀನೀಗ ಅಕ್ಷರಶಃ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿರುವ ಮೀನಿನ ಹಾಗೆ ನಿನ್ನ ಬದುಕಿಗೆ ಬೇಕಾಗುವಷ್ಟು ಆಹಾರ ಆಶ್ರಯವನ್ನು ಭಗವಂತ ಕೊಟ್ಟೇ ಇದ್ದಾನೆ. ನೋಡಿ, ನೀವು ಒಂದು ಜ್ಞಾನದ ಮೊರೆ ಹೋಗಿ ಅಥವಾ ಒಂದು ಸತ್ಯವನ್ನು ತಿಳ್ಕೊಳ್ಳಿ. ಯಾವಾಗ ಒಬ್ಬ ಮೀನು ಹಿಡಿಯುವವನು ಗಾಣಕ್ಕೆ ಒಂದು ಹುಳವನ್ನು ಸಿಗಿಸಿ ನೀರೊಳಗಡೆ ಬಿಟ್ಟಾಗ ಆ ಹುಳದ ಆಸೆಗೋಸ್ಕರ ಮೀನು ಆ ಗಾಣಕ್ಕೆ ಸಿಕ್ಕಲಾಕೊಳ್ಳುತ್ತೆ. ಆದರೆ ಸತ್ಯ ಏನಂದರೆ, ಈ ಮೀನು ಹಿಡಿಯೋನು ಏನು ಹಾಕುದ್ನಲ್ಲ ಆ ಹುಳವನ್ನು ತಿಂದೆ ಹೋಗಿದ್ರೆ ಸಮುದ್ರಕ್ಕೆ ಮೀನಿಗೆ ಹೊಟ್ಟೆ ತುಂಬಿಸೋ ಶಕ್ತಿ ಇಲ್ವಾ? ಅಂದರೆ ನೆಮ್ಮದಿ ತನ್ನಲ್ಲೇ ಇರುತ್ತೆ, ಆದರೆ ಎಕ್ಸ್ಟ್ರಾ ನೆಮ್ಮದಿ ಹೋಗಿ ಇಂಥ ಎಡವಟ್ಟುಗಳು ಮಾಡ್ಕೊಂಡಿರ್ತವೆ, ಪ್ರಾಣಾಪಾಯ ಆಗ್ಬಿಟ್ಟಿರುತ್ತೆ ಎಷ್ಟೋ ಸಾರಿ. ಹಾಗೆ ನೆಮ್ಮದಿ ನಿನ್ನಲ್ಲೇ ಇದೆ. ಯಾರೋ ಹಾಕುವ ಗಾಣಕ್ಕೆ ಆಸೆ ಬಿದ್ದು ಆ ಹುಳಕ್ಕೆ ಆಸೆ ಬಿದ್ದು ಹೇಗೆ ಮೀನುಗಳು ಪ್ರಾಣ ಕಳ್ಕೊಳ್ತಾವೋ ಹಾಗೆ ಇನ್ನೊಬ್ಬರು ಹಾಕಿದ ಕುತಂತ್ರಗಳಿಗೆ, ಇನ್ನೊಬ್ಬರು ತೋರಿಸಿದ ನಶೆಗಳಿಗೆ ಬಿದ್ದು ಆ ನೆಮ್ಮದಿಗೆ ಆಸೆ ಬಿದ್ದು ಇರೋ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತೀವಿ. ಇಲ್ಲ ಅಣ್ಣ, ಅಂತ ದಾರಿ ಸತ್ಯವಾಗಿ ತುಳಿಯಲ್ಲ ಅಣ್ಣ. ಅದನ್ನು ತುಳಿದ್ರೆ ನಿನ್ನ ಮಗನೂ ಇಲ್ಲ, ಮತ್ತೆ ಸ್ವಯಂ ನೀನು ಇರ್ತೀಯ, ಆದರೆ ನಿನ್ನ ಆಯಸ್ಸು ಗಟ್ಟಿ ಆಗಿದೆ, ಆದರೆ ನೀನು ನೆಮ್ಮದಿಯಾಗಂತೂ ಬದುಕಲ್ಲ. ನಿನ್ನ ಗಂಡನ ಸಾವಿಗೆ ನಾನು ಹೋಗ್ಲಿಲ್ಲ ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪ ಬೇಡ. ಹೌದು, ಅವಶ್ಯವಾಗಿ ಶತ್ರುಗಳಾದರೂ ಕೂಡ ಅವರ ಅಂತ್ಯ ಸಂಸ್ಕಾರ, ಯಾಕಂದರೆ ಹಾಗೆ ಅಂತ್ಯ ಸಂಸ್ಕಾರ ಆಗುವ ವೇಳೆಗೆ ಶತ್ರುತ್ವ ಹೋಗಿ ಅಲ್ಲಿ ಕೇವಲ ಹೆಣ ಅಂದರೆ ದೇವರಿಗೆ ಸಮಾನ ಅಂತಾರೆ. ಮುಂದೆ ಯಾವತ್ತೂ ಈ ತಪ್ಪುಗಳನ್ನು ಮಾಡಿಕೊಳ್ಬೇಡ. ಹೋಗಿ ಬಂದಿದ್ರೆ ಡೈವರ್ಸ್ ಆಗಿರ್ಲಿಲ್ಲ ಅಥವಾ ಇನ್ನೇನು ಆಗಿರ್ಲಿಲ್ಲ, ಹೌದಲ್ಲವಾ? ಸಾವಿನ ನಂತರ ಶತ್ರುತ್ವಗಳು ಉಳಿಬಾರ್ದು. ಆದರೆ ನಿನ್ನ ಮನಸ್ಸಲ್ಲಿದ್ದಂಥದ್ದು ಬೆಂಕಿ ಎಂಥದ್ದು ಅಂದರೆ, ಭಾಳ ಹಿಂದೆ ನಮ್ಮ ಗುರುಗಳು ಹೇಳೋರು ನೋಡುವ, ಒಂದು ರಷ್ಯಾದ ದಂಪತಿಗಳಿದ್ರಂತಿಬ್ರು, ಗಂಡ ಹೆಂಡತಿ ಇದ್ರು. ಅವರು ಮದುವೆಯಾದ ಆರಂಭದಿಂದಲೂ ಅವ್ರು ಹೆಂಗಿದ್ರು ಅಂದರೆ, ಗಂಡ ಕೆಲಸ ಮುಗಿಸಿ ಸಂಜೆ ಮನೆಗೆ ಬರಬೇಕಾದ್ರೆ ಹೆಂಡತಿ ಬಾಗಿಲಲ್ಲೇ ನಿಂತ್ಕೊಳ್ತಾ ಇದ್ಲು, ಗಂಡ ನನ್ನ ಪ್ರೀತಿಯಿಂದ ಅಪ್ಪಿಕೊಳ್ತಾ ಇದ್ಲು, ಸ್ವಾಗತ ಮಾಡ್ತಾ ಇದ್ಲು. ಪ್ರಿಯಾ, ಇವತ್ತೇನೇನಾಯಿತು, ಇವತ್ತೆಷ್ಟು ಚೆನ್ನಾಗಿ ನಾನು ನಿನಗೋಸ್ಕರ ಮಧ್ಯಾಹ್ನದಿಂದ ಕಾಯ್ತಾ ಇದ್ದೆ, ನೀನು ಬಂದಲ್ಲ, ಬಾ, ಕಾಲಿಗೆ ನೀರು ಕೊಟ್ಟು, ತಿಂಡಿ ಕೊಟ್ಟು, ಕಾಫಿ ಕೊಟ್ಟು. ದಿಸ ಕೂಡ ಅವನು ಗಂಡ ಆಫೀಸಿಂದ ಮನೆ ಬಾಗಿಲಿಗೆ ಬರೋಷ್ಟರಲ್ಲಿ ಹೆಂಡತಿ ಬಾಗಿಲಲ್ಲಿ ನಿಂತ್ಕೊಳ್ತಾ ಇದ್ಲು, ಹಗ್ ಮಾಡ್ಕೊಳ್ತಾ ಇದ್ಲು, ಒಂದು ಆಲಿಂಗನ ಮಾಡ್ಕೊಳ್ತಾ ಇದ್ರು. ಮತ್ತು ಇಡೀ ದಿನ ಏನೇನಾಯಿತು ಅಂತ ಸಂಜೆ ಹೊತ್ತು ಮಾತಾಡ್ಕೊಳ್ತಾ ಇದ್ರು.
ಆದರೆ ಹೀಗೆ ಇದ್ರೆ ಬದುಕು ಅಂತ ಹೇಳಲ್ಲ, ಏನೋ ನಡಿಬೇಕಲ್ಲ. ಹಾಗೆ ಒಂದಿನ ಏನಾಯಿತು, ಆಫೀಸಲ್ಲಿ ಆ ಬಾಸು ಈ ಗಂಡನಿಗೆ ಯಾವುದೋ ಕಾರಣಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ತುಂಬ ದುಃಖ ಆಗೋಯ್ತು ಇವನಿಗೆ. ಆ ದುಃಖದಲ್ಲೇ ಮನೆಗೆ ಬಂದ. ಏನು ಮನೆ ಸ್ವಲ್ಪ ದೂರ, ಗಂಡ ನಡ್ಕೊಂಡು ಬರ್ತಿದ್ದಾನೆ. ಹೆಂಡತಿ ಪ್ರತಿದಿನದಂತೆ ಬಾಗಿಲಲ್ಲಿ ನಿಂತಿದ್ದಾಳೆ ಗಂಡನನ್ನು ಸ್ವಾಗತ ಮಾಡಲಿಕ್ಕೆ. ಆದರೆ ಗಂಡನ ಮನಸ್ಥಿತಿ ಇವತ್ತು ಸರಿಯಿಲ್ಲ. ಹತ್ರ ಬಂದ. ಹೆಂಡತಿ ಅವನ ಮುಖವನ್ನು ನೋಡಿ, ಅಯ್ಯೋ ಯಾಕೆ, ಏನಾಯಿತು, ಈ ರೀತಿ ಮುಖ ಮಾಡ್ಕೊಂಡಿದ್ದೀರಿ, ಏನಾದರೂ ತಪ್ಪಾಯ್ತಾ, ನಾನು ನಿಮಗೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ ನಾನು ಏನು ಮಾಡಲಿ ಈ ಸಮಯದಲ್ಲಿ ಅಂತ ಪ್ರೀತಿಯಿಂದ ಹಗ್ ಮಾಡ್ಕೊಳ್ಳೋಕೆ ಹೋಗ್ತಾಳೆ. ತೆಗೆದೊಂದು ಕಪಾಳಕ್ಕೆ ಬಡ್ಬಿಡ್ತಾನೆ. ಹೇಗೆ ಹೊಡಿತಾನೆ ಅಂದರೆ, ಹೊಡೆಯೋದಷ್ಟೇ ಅಲ್ಲ, ಅವನು ಹೇಳ್ತಾನೆ, ನೀನು ಏನು ವಟ 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 ವಟ, ಸಂಜೆ ಆದರೆ ಆಫೀಸಿಂದ ಬಂದಾಗ ವಟ 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 ಅಂತ ಬಡ್ಕತಿ ಹೇಳ್ತಾ, ನೀನು ಈ ಕೊಳಕು ಧ್ವನಿ ನನಗೆ ಕೇಳಲಿಕ್ಕಾಗಲ್ಲ, ಮುಚ್ಚು ಬಾಯಿ, ನಡಿ ಒಳಗಡೆ ಅಂತ ಬೈದು ಬಿಡ್ತಾನೆ. ಅವಳ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅಂದರೆ, ಯಾಕಂದರೆ ಇವನೊಂದು ಪದ ಬಳಸ್ಬಿಟ್ಟಿದ್ದ, ನೀನು ಕೊಳಕು ಧ್ವನಿಯನ್ನು ನನಗೆ ಕೇಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾನೆ. ಅವಳು ನಿರ್ಧಾರ ಮಾಡಿಬಿಡ್ತಾಳೆ ಆ ದುಃಖದಲ್ಲಿ. ಅಂದರೆ ಅವಳ ಹೃದಯಕ್ಕಾದ ನೋವು ಯಾವ ರೀತಿ ನಿರ್ಧಾರ ಮಾಡಿಸ್ಬಿಡ್ತಾ ಅವಳ ಕೈಲಿ ಅಂದರೆ, ಇನ್ನು ನನ್ನ ಜೀವನ ಪೂರ್ತಿ ನನ್ನ ಗಂಡನಿಗೆ ನನ್ನ ಧ್ವನಿಯನ್ನು ಕೇಳಿಸಲ್ಲ ಅಂತ ನಿರ್ಧಾರ ಮಾಡಿಬಿಡ್ತಾಳೆ. ಅಲ್ಲಿಂದ ಆಚೆಗೆ ಅವಳ ಹೃದಯ ಯಾವ ಮಟ್ಟಿಗೆ ಆ ಗಂಡನಿಂದ ನಿರೀಕ್ಷೆನೇ ಮಾಡಿರಲಿಲ್ಲ. ಅಷ್ಟು ವರ್ಷ ಸಂಜೆ ಆದರೆ ಗಂಡನನ್ನು ಇನ್ವೈಟ್ ಅಥವಾ ಸ್ವಾಗತ ಮಾಡ್ತಿದ್ದವಳಿಗೆ ಇವತ್ತು ಹಿಂಗೆ ಅಂದ್ಬಿಟ್ನಲ್ಲ ಅಂತ ಇಡೀ ಮುಂದಿನ 40 ವರ್ಷ ಮೂಕಳಂತೆ ಬದುಕ್ತಾಳೆ. ಗಂಡ ಕಾಲಿಗೆಲ್ಲ ಬೀಳ್ತಾನೆ, ನನ್ನ ತಪ್ಪಾಯಿತು ಕಣೆ, ಅವತ್ತೇನೋ ಹಿಂಗೆ ಅಂದ್ಬಿಟ್ಟೆ, ನನ್ನ ಕ್ಷಮಿಸು, ನೀನು ಕಾಲಿಗೆ ಬೀಳ್ತೀನಿ, ಮಾತಾಡು ಅಂತ ಎಷ್ಟು ಕೇಳಿಕೊಂಡ್ರು 40 ವರ್ಷದಲ್ಲೂ ಒಂದು ಮಾತಾಡಲಿಲ್ಲ ಆಕೆ. ಅವಳ ಹೃದಯ ಪದ್ಮ ಬಾಡು ಹೋಗಿತ್ತು, ಅದು ಇನ್ನೆಂದೂ ಅರಳದಷ್ಟು ಬಾಡು ಹೋಗಿತ್ತು. ಹೀಗೆ 40 ವರ್ಷ ಕಳೆದ ನಂತರ ಗಂಡ ಸಾಯೋ ಸ್ಥಿತಿ, ಸಾವಿನ ಹಾಸಿಗೆಯಲ್ಲಿದ್ದಾನೆ. ಈಗ ಆ ತಡಬಡಿಸ್ತಾ ಕೇಳ್ತಾ ಇದ್ದಾನೆ, ಏನೇ ಇವತ್ತಾದರೂ ಒಂದು ಮಾತಾಡಿ, ಕ್ಷಮಿಸಿದ್ದೀನಿ ಅಂತ ಹೇಳಿ ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ಅಂತಾನೆ. ಆದರೂ ಅವಳು ಬಾಯಿ ತುಟಿ ತೆಗಿತಾ ಇಲ್ಲ. ಅಂದರೆ ಅವತ್ತು ಕೋಪದಲ್ಲಿ ಹೇಳಿದ ಒಂದು ಮಾತಿದೆಯಲ್ಲ, ನಿನ್ನ ಕೊಳಕು ಧ್ವನಿ ಕೇಳಲಿಕ್ಕೆ ನನಗಿಷ್ಟ ಇಲ್ಲ, ಯಾವಾಗಲೂ ವಟ 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 ಅಂತ ಸಾಯ್ತೀಯಲ್ಲ ಅಂತ ಏನು ಅನ್ನಲ್ಲ ಕೋಪದಲ್ಲಿ, ಮುಂದಿನ 40 ವರ್ಷ ಸಾಯೋವರೆಗೂ ಅವಳೆಂಥ ನಿರ್ಧಾರ ಮಾಡುವಷ್ಟು ಕೆಟ್ಟ ಪರಿಣಾಮ ಬೀರುತ್ತಲ್ಲ ಒಂದು ಕೋಪದ ಮಾತು. ಅಷ್ಟು ಚೆನ್ನಾಗಿದ್ದ ಗಂಡ ಹೆಂಡತಿ ಒಂದು ಕೋಪದ ಮಾತಿನಿಂದ ಇಡೀ ಜೀವನ ಪೂರ್ತಿ ಮೌನವಾಗಿ ಬದುಕೋ ಥರ ಆಗೋಯ್ತು. ಅಂದರೆ ಒಂದು ಇಲ್ಲೆರಡು ಪಾಠ. ಕೋಪದಲ್ಲಿ ಇನ್ಯಾರೋ ನಿಮ್ಮ ಮೇಲೆ ಹಾಕಿದ ಕೋಪವನ್ನು ನೀವು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಹಾಕ್ಲಿಕ್ಕೆ ಹೋಗಬಾರ್ದು. ಸಾಮಾನ್ಯವಾಗಿ ನಾವು ನಮಗೆ ಯಾರೋ ಅನ್ಯಾಯ ಮಾಡಿದ್ರೆ ಆ ಕೋಪ ತಂದು ನಮ್ಮ ಮನೆಯವ್ರ ಮೇಲೆ ಯಾಕೆ ಹಾಕ್ತೀವಿ ಅಂದರೆ, ನಮ್ಮ ಮನೆಯವ್ರು ಮಾತ್ರ ನಾವು ಬೈದ್ರು ಹೊಡೆದ್ರು ಕೇಳಲ್ವಲ್ಲ, ಅದಕ್ಕೆ ಹಾಕ್ತೀವಿ. ಅದೇ ಬೇರೆಯವ್ರ ಮೇಲೆ ಹಾಕ್ಲಿ ಹಂಗೆ. ನಿನಗೆ ಏನೇ ಕೋಪ ಇದ್ದರೂ ಏನೇ ಆದರೂ ಸಾವಿನ ನಂತರ ಅವು ಉಳಿಬಾರ್ದು. ಅಂದರೆ ಸಾಯೋಕ್ಕಿಂತ ಬದುಕಿದ್ದಾಗಲೇ ಆತನ ಸಾವಿಗೆ ನೀನು ಹೋಗುವುದೇ ಧರ್ಮವಾಗಿತ್ತು. ಬಟ್ ಯಾಕೋ ನಿನ್ನ ಮನಸ್ಸಿನ ನೋವು, ಅಂದರೆ ಈ ಹೆಣ್ಣು ಹೇಗೆ ತನ್ನ ಗಂಡ ಬೈದ ಅನ್ನೋ ಕಾರಣಕ್ಕೆ 40 ವರ್ಷ ಮೂಕಳಂತೆ ಸಾಯೋವರೆಗೂ ಬದುಕುದ್ಲಲ್ಲ, ಹಾಗೆ ನಿಂದು ಒಂದು ಗಾಂಧಾರಿಯ ಕೋಪ. ಬೇರೆ ಏನು ನೋವಾಗಿಲ್ಲ ಅಣ್ಣ, ನನ್ನ ಎತ್ತವ್ರು ನನ್ನವ್ರು ಯಾರು ಇರೋಳನ್ನ ಕಟ್ಕೊ, ಅದೇ ತುಂಬಾ ನೋವು ಕೊಡ್ತಾ ಇದ್ದು, ಅದಕ್ಕೆ ಹೋಗಕ್ಕಾಗಲಿ. ನನಗೆ ಅರ್ಥವಾಗುತ್ತೆ. ಆದರೆ ಮುಂದೆ ಈ ಧರ್ಮವನ್ನು ಮೀರಬೇಡ. ಅಂತ ಗಳಿಗೆ ಬರದೇ ಇರಲಿ, ನಿನ್ನವರ ಸಾವಿಗೆ ಹೋಗದೇ ಇರುವಷ್ಟು ದುಃಖ, ಅಹಂಕಾರ ಅಥವಾ ಅಂಥ ಸೆಡಕು ಬರಲೇ ಇರಲಿ ನಿನ್ನ ಬದುಕಲ್ಲಿ. ಯಾಕಂದ್ರೆ ನಾಳೆ ದಿನ ಇವೆಲ್ಲವೂ ಒಂದು ಪಾಪವಾಗಿ ಉಳಿತವೆ, ಅದ್ರ ನಿನ್ನ ಲೆಕ್ಕಕ್ಕೂ ಸಿಗಲ್ಲ, ಅದಷ್ಟು ಸೂಕ್ಷ್ಮ ಅದು. ನಿನ್ನ ಮಗನೇ ಹೇಳ್ದ, ನನ್ನ ತಂದೆ ಸತ್ತಾಗ ನೀನೇನು ಬಂದಿದ್ದ ಅಂದಾಗ ಮುಗಿದು ಹೋಯ್ತು ನಿನ್ನ ಕತೆ. ಹೌದಣ್ಣ, ಅದನ್ನೇ ಪ್ರತಿದಿನ ರಾತ್ರಿ ಯೋಚನೆ ಮಾಡಿ ದಿನ ಕಳೀತಾ ಇದೀನಿ. ಲೋಕ ಕೂಡ ನಿನ್ನ ಪರ ಮಾತಾಡಿ ನಿನ್ನ ಮಗನ ಬಾಯಿ ಮುಚ್ಚಿಸಬೇಕು ಅಂದ್ರೆ ನೀನಲ್ಲ ಅವತ್ತು ಪ್ರತ್ಯಕ್ಷ ಇರಬೇಕಿತ್ತಲ್ಲವಾ? ಹೌದಣ್ಣ. ಬಂದಿದ್ದಲ್ಲೋ ನಿನ್ನ ತಾಯಿ, ಯಾಕೆ ಮಾತಾಡ್ತೀಯೋ ಅಂತ ಹೇಳ್ಬೇಕಂದ್ರೆ ನೀನಲ್ಲಿ ಇರ್ಬೇಕಿತ್ತು. ನಾನು ಹೇಳೋದು ಕೋಪದಿಂದ ತೆಗೆದುಕೊಂಡ ನಿರ್ಧಾರ ಮುಂದೊಂದು ಕಾಲದಲ್ಲಿ ನಿನಗೆ ಉಲ್ಟಾ ಹೊಡಿತವೆ. ಬಟ್ ಇರ್ಲಿ, ನಿನ್ನ ನೆಪ ಅಥವಾ ನೀನು ಕೊಡ್ತಿರೋ ಕಾರಣಗಳು ಕೂಡ ಯೋಗ್ಯವಾಗಿದ್ದಾವೆ ಅನ್ನಿಸ್ಕೊಂಡ್ರು, ಸಾವು ಅಂತ ವಿಚಾರ ಬಂದಾಗ ನಿನ್ನ ನೆಪಗಳು ಸಾವಿಗಿಂತ ದೊಡ್ಡದಾಗ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸಮಯ ಮಿತಿ ಮೀರಿ ಹೋಗಾಗಿದೆ, ಅದನ್ನ ಸರಿಪಡಿಸಕ್ಕಾಗ್ತಾ ಇಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಿನಗೆ ಅದಕ್ಕಿರೋ ಪಶ್ಚಾತ್ತಾಪ ಕೇವಲ
ಆ ಕುರಿತು ನೀನೊಂದು ಪಶ್ಚಾತ್ತಾಪ ಪಡು. ಅದರ ಹೊರತಾಗಿ ನೀನು ಕೂಡ ಹೋಗದೇ ಇರೋದಕ್ಕೆ ಬಲವಾದ ಕಾರಣವೇ ಇದೆ, ಅದನ್ನು ನಾನು ಗ್ರಹಿಸಬಲ್ಲೆ. ರಾಯರು ಅಥವಾ ನೀನು ನಂಬಿರೋ ಭಗವಂತನು ಅದೇ ಕಾರಣಕ್ಕೆ ನಿನಗೆ ಈ ವಿಚಾರವಾಗಿ ಯಾವ ಅನ್ಯಾಯವಾಗದಂಗೆ ತಡೀತಾನೆ. ಆದರೆ ಒಂದು ತಿಳ್ಕೋ, ಯಾವತ್ತಾದರೂ ನಿನ್ನ ಮಗ, ನಿನ್ನ ಗಂಡ ಅಥವಾ ನೋಡವ ಅದು ಹೊರಟೋಗಾಗಿದೆ, ಆ ಜೀವ ಸತ್ತಾಗಿದೆ ಅಥವಾ ಅದು ಮುಗಿದೋಯ್ತು. ಆದರೆ ನಾಳೆ ದಿನ ಮಗ ಬಂದಂಥ ಕಾಲಕ್ಕೆ ಬರ್ತಾನೆ. ಬಂದಂಥ ಕಾಲಕ್ಕೆ ತಂದೆ ಬಗ್ಗೆ ಹಿಂಗೇಳೋದು ಏನೂ ಮಾಡಂಗಿಲ್ಲ. ನೀನು ಆತ ಬರ್ತಾನೆ, ಒಂದಷ್ಟು ಹಣ ಸೇವಿಂಗ್ಸ್ ಮಾಡ್ಕೊಂಡಿರು. ನಾಳೆ ನಿನ್ನ ಜೀವನ ಚೆನ್ನಾಗಿ ಈಗಲೂ ಚೆನ್ನಾಗಿದೆ. ಹಾಗೆ ನೋಡಿದ್ರೆ ಎಷ್ಟೋ ಹೆಣ್ಮಕ್ಳಿಗಿಂತ ನೀನು ಸ್ವತಂತ್ರಳಾಗಿದ್ದೀಯಾ, ನೆಮ್ಮದಿಯಿಂದ ಇದ್ದೀಯಾ. ಹೌದಣ್ಣ, ನನ್ ರಾಯರ ಹತ್ರ ಕೇಳ್ಕೊಳ್ಳೋದೇ ಮುಂದಿನ ದಿನಗಳಲ್ಲಿ ನನ್ನ ಕೈಯಿಂದ ಸಾಧ್ಯ ಆಗಿ ಇನ್ನೊಂದು ಹೆಣ್ಮಕ್ಳಿಗೆ ಕೆಲಸ ಕೊಡುವಂತ ಭಾಗ್ಯ ಕೊಡಿ ಅಂತ ಕೇಳ್ಕೊಂಡು. ಗ್ರೇಟ್. ನನಗೆ ಐಶ್ವರ್ಯ ಬೇಡ, ಒಡವೆ ಬೇಡ, ಹಣ ಬೇಡ, ಆಸ್ತಿ ಬೇಡ. 4 ಜನ ನೊಂದಿರೋ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಗಂಡ ಇಲ್ಲ ಅಂತ ಹೇಳಿ ಅವ್ರನ್ನ ಸುಮ್ನೆ ಈ ಪ್ರಪಂಚ ಅವ್ಯಾಚ್ಯ ಪದಗಳಿಂದ ನೋಡುತ್ತಣ್ಣ. ಗಂಡ ಇಲ್ಲ ಅಂತ ಮಾತ್ರಕ್ಕೆ ಎಲ್ಲಾ ಹೆಣ್ಮಕ್ಳು ಸುಳ್ಳವರಾಗಿರಲ್ಲ. ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ಕೊಂತೀನಿ ಈ ಕಾರ್ಯಕ್ರಮದ ಮುಖಾಂತರ. ಅಂತ ಹೆಣ್ಮಕ್ಳಿಗೆ ನನಗೆ ಕೆಲಸ ಕೊಡ್ಬೇಕು ಅನ್ನೋ ಆಸೆ ಇದೆ ಅವ್ರ ಸಂಸಾರ ಸಾಗಿಸ್ಕೊಳಕ್ಕೆ. ಅರೆ ತಾಯಿ, ನಿನ್ನ ದೂರದೃಷ್ಟಿ ಅಥವಾ ನನ್ನಂತೆ ನೊಂದಿರುವ ಹೆಣ್ಣು ಮಕ್ಕಳಿಗೆ ಆಸರೆ ಆಗಬೇಕು ಅಥವಾ ಅವರ ದುಡಿಮೆಗೊಂದು ದಾರಿ ಮಾಡಿಕೊಡಬೇಕು ಅನ್ನೋ ನಿನ್ನ ಯೋಚನೆಯೇ ಎಲ್ಲ ಇರೋರಿಗಿಂತ ನೀನು ಬಹಳ ಎತ್ತರದಲ್ಲೇ ನಿಲ್ತೀಯ. ಆದರೆ ವೈಯಕ್ತಿಕ ಬದುಕಲ್ಲಿ ಏನೋ ಗೊಂದಲ ಇರಬಹುದು. ಅದೆಲ್ಲ ಮಹಾತ್ಮರ ಬದುಕಲ್ಲೂ ಅಥವಾ ಎಲ್ಲ ದೊಡ್ಡ ಗುರಿ ಇಟ್ಕೊಂಡವ್ರ ಬದುಕಲ್ಲಿ ವೈಯಕ್ತಿಕ ಬದುಕು ಯಾಕೋ ಸ್ವಲ್ಪ ತೊಂದರೆಲೇ ಇರುತ್ತಂತೆ. ಹಾಗೆ ನೀನು ನಿನ್ನ ಜೀವನವನ್ನು ಕರ್ಣನ್ ಥರ ಕೊರಗ್ತಾ ಬದುಕೋದು ಬೇಡ. ಅಯ್ಯೋ ನನ್ನನ್ನೆಲ್ಲ ಸೂತ ಪುತ್ರ ಅಂದ್ಬಿಟ್ರು, ನನ್ನನ್ನೆಲ್ಲ ಹಿಂಗಂದ್ಬಿಟ್ರು ಹಂಗಂದ್ಬಿಟ್ರು, ಎಲ್ಲವನ್ನ ಮೀರಿ ಹೋಗೋದೇ ಬದುಕಲ್ಲ. ಸೊ ಈ ಸಮಯದಲ್ಲಿ ತಾಯಿ ತಂದೆ ಇಲ್ಲ, ಅವ್ರು ಹಿಂಗಂದ್ರೆ ಇವ್ರು ಹಂಗಂದ್ರು, ಇವೆಲ್ಲ ನೆನಪುಗಳು ಅಥವಾ ಈ ಎಲ್ಲ ಘಟನೆಗಳು ಒಂದು ಪಾಠವಾಗಲಿ, ಕೊರಗಾಗೋದು ಬೇಡ. ಬರ್ತಾನೆ ನಿನ್ನ ಮಗ, ಬರ್ತಾನೆ ನಿನ್ನ ವ್ಯವಹಾರ ಏನು ಲಾಭ ನಷ್ಟ ಏನೇ ಇರಲಿ, ಬಟ್ ನೀನು ಹಿಡ್ದಿರೋ ದೊಡ್ಡ ಆನೆನೇ ಹಿಡ್ದಿದ್ಯಾ. ಹಾಗೆ ನೋಡಿದ್ರೆ ಅಂದರೆ ನೀನು ಸ್ವಂತ ಏನೋ ಮಾಡಬೇಕು, 4 ಜನ ಕೆಲಸ ಕೊಡುವಷ್ಟು ಅಂದಾಗ ನಿನ್ನ ಇನ್ವಾಲ್ವ್ಮೆಂಟೇ ನಿನ್ನ ಇನ್ವೆಸ್ಟ್ಮೆಂಟು. ಹೌದಣ್ಣ, ಇವಾಗಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಒಂದು ರೋಡಲ್ಲಿ 10 ಆಸ್ಪತ್ರೆ ಇದೆ. ಆಸ್ಪತ್ರೆಗಳು ತುಂಬಾ ರೋಗಿಗಳಿದ್ದಾರೆ. ಅಂತದ್ದಾಗೋದು ಬೇಡ. ಇಂಥದನ್ನ ಬಂದು ತಿನ್ನಿ. ಯಾಕೆ ಫಾರಿನ್ ಇಂದ ಬರುವಂತದನ್ನ ಪಿಜ್ಜಾ ಬರ್ಗರ್ ತಿಂತೀರಾ ಅನ್ನೋದು ಒಂದಷ್ಟೇ ನಂದು, ಬೇರೆ ಏನು ಇಲ್ಲ ಅಣ್ಣ. ದುಡ್ಡು ಮಾಡ್ಬೇಕು, ಬದುಕ್ಬೇಕು ಅನ್ನೋ ಉದ್ದೇಶ ಇಲ್ಲ. ಬದುಕು ನಡಿಬೇಕು, ಅದರಿಂದ ಆರೋಗ್ಯವು ಅಂದ್ರೆ ಆರೋಗ್ಯದ ಬಗ್ಗೆ ಜಾಗೃತಿ. ಅದು ಹೇಳ್ತಾರಲ್ವ, ಕೊರೋನಾನೇ ಬರ್ಬೇಕಾಯ್ತು ಇವರೆಲ್ಲ ಕೈ ತೊಳಿಯಕ್ಕೆ ಅನ್ನಂಗೆ. ಹಂಗೆ ಕೆಟ್ಟ ಮೇಲೆ ಅಯ್ಯೋ ಸೊಪ್ಪು ಸೆದೆ ಎಲ್ಲ ಐತೆ ಅಂತ ಹುಡುಕ್ತಾರೆ. ಲೋಕಕ್ಕೆ ನೀನು ಏನೇ ಜಾಗೃತಿ ಮೂಡಿಸಿದ್ರು, ಅದಕ್ಕೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಕಡೆಯಲ್ಲಿ ಹೇಳ್ತಾ ಇದ್ರು, ಹೇಳೋದೆಲ್ಲ ಹೇಳಾಯ್ತಾರಪ್ಪ, ಇನ್ನೆಲ್ಲ ಪಾಲಿಸೋದಷ್ಟೇ ಇರೋದು ಅಂತ. ಇನ್ನು ನಾವೆಲ್ಲ ಉಚ್ಚಾರ ಮಾಡ್ತಿದ್ದೀವಲ್ಲ ಏನು ಪ್ರವಚನ ಅಂತ, ಎಲ್ಲ ಮಹಾನ್ ಭಾವರು ಹೇಳೋಗಿರೋದನ್ನೇ ಈ ಜನ್ರೇಷನ್ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಹೇಳೋದೆಲ್ಲ ಹೇಳಾಯ್ತು, ಇನ್ನು ಪಾಲಿಸೋದಷ್ಟೇ ಇರೋದು ಅನ್ನೋ ಹಾಗೆ ಆರೋಗ್ಯದ ಬಗ್ಗೆ ನೋಡ್ರಪ್ಪ, ಹಸಿ ಕಾಳು ತಿಂದ್ರಪ್ಪ, ಬೆಳಿಗ್ಗೆ ಎದ್ದು ಚೆನ್ನಾಗಿ ನೀರು ಕುಡೀರಪ್ಪ, ವಾಕ್ ಮಾಡ್ರಪ್ಪ, ಮನೇಲಿ ಆಹಾರ ಮನೆ ಊಟ ಮಾಡ್ರಪ್ಪ, ರಸ್ತೆ ಬದಿ ತಿನ್ಬೇಡ್ರಪ್ಪ, ಮತ್ತು ಮದ್ಯಪಾನ ಮಾಡಬೇಡ್ರಪ್ಪ, ಅಥವಾ ಲೈಂಗಿಕತೆಯನ್ನು ಒಂದು ಚಪಲವಾಗಿಸ್ಕೊಳ್ಬೇಡ್ರಪ್ಪ, ಅದು ಇದು ಹೇಳಾಯ್ತು, ಪಾಲನೆ ಮಾಡೋದಷ್ಟೇ ಬಾಕಿ ಇದೆ. ಹಂಗೆ ಈ ರಾಜಕಾರಣಿಗಳ ಎಲೆಕ್ಷನ್ ಟೈಮಲ್ಲಿ ಆಶ್ವಾಸನೆ ಕೊಡೋದು ಕೊಟ್ಟಾಯ್ತು, ಅದನ್ನು ಪಾಲಿಸೋದಷ್ಟೇ ಅನ್ನಂಗೆ ಎಲ್ಲ ವೈದ್ಯಕೀಯವಾಗಿ ಹೆಂಗಿರಬೇಕು, ಪ್ರಕೃತಿಯ ಜೊತೆ ನಡಿಬೇಕೆ ಹೊರತು ಪ್ರಕೃತಿಗೆ ವಿರುದ್ಧವಾಗಿ ನಡಿಬಾರ್ದು ಅಂತ ಹೇಳಿ 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 ಆಗಿದೆ. ಬಟ್ ಎಲ್ಲರ ಬುಡ ಸೀಬೇಕು, ಅವಾಗ ಅವ್ರು ತಿದ್ದುಕೊಳ್ಬೇಕು. ಆದ್ರೆ ಒಂದು ತುಂಬಾ ಖುಷಿ ವಿಷಯ ಏನಂದ್ರೆ ಅಣ್ಣ, ರಾಯರ ಹತ್ರ ನಾನು ಕೇಳೋದಿಷ್ಟೇ, ಯಾವತ್ತು ಅಂತ ಲೈಂಗಿಕತೆ ಅನ್ನೋ ಒಂದಕ್ಕೆ ಆಸಕ್ತಿ ಮೂಡಿಸ್ಬೇಡಿ ಅಂತ. ನಾನು ಈ ತರ ಹೇಳ್ತಿರೋ ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ, ಕ್ಷಮೆ ಇರ್ಲಿ. ಆ ಒಂದು ದಾರಿಗೆ ಎಳಿಬೇಡಿ ಅಂತ ಹೇಳಿದ್ದಿಂದನೂ ಅಂತ ಯಾವುದೇ ಸತ ಒಂದು ಸಣ್ಣ ಆಲೋಚನೆ ಯೋಚನೆ ಕೂಡ ನನ್ನ ಮನ್ಸಲ್ಲಿ ಬರಲ್ಲ. ಅದೊಂದಕ್ಕೆ ನಾನು ಅವರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಎಷ್ಟೇ ನೋವಲ್ಲಿದ್ರು ಯಾರಾದ್ರೂ ಒಬ್ರು ಬಂದು ನನ್ನ ಅಂತ ಟೈಮಲ್ಲಿ ಕಣ್ಣೋರಿಸ್ತಾರೆ. ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ ನನಗೆ, ಹಳಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ನನ್ನನ್ನ ಕಾಪಾಡ್ತಾ ಇದಾರಣ್ಣ. ನಿನ್ನ ನಂಬಿಕೆ ನಿನ್ನನ್ನು ಕಾಪಾಡ್ತಿದೆಯವ. ಗ್ರೇಟ್. ಲೈಂಗಿಕತೆ ಅದು ವ್ಯಕ್ತಿಗೆ ಭಿನ್ನವಾಗಿದೆ ತಾಯಿ. ಒಬ್ಬರಿಂದ ನಾನು ಅದನ್ನು ಸಮಗ್ರ ವಿಶ್ವಕ್ಕೆ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ.
ಹೌದು. ಅಲ್ಲ ಅಣ್ಣ, ನಾನು ನನ್ನ ನಂಬಿಕೆನ ಯಾ ಯಾ ಹೇಳ್ಕೊಂಡು ನಿನ್ನ ಪರಿಸ್ಥಿತಿಯಲ್ಲಿ ಅದರ ಬಗ್ಗೆ ಒಂದು ಕೊಂಚ ಆತುರದ ನಿರ್ಧಾರ ಮಾಡಿದ್ರು ಕೂಡ ನಿನ್ನ ಎಲ್ಲ ಶ್ರಮಗಳು ಕೂಡ ಹರಿಯೋ ನೀರಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗ್ಬಿಡುತ್ತೆ. ಹೌದಣ್ಣ. ಮತ್ತೆ ನಾಳೆ ದಿನ ಅದು ಯಾರಿಗೂ ಗೊತ್ತಾದರೆ ಅದು ಅತಿ ದೊಡ್ಡ ಕಳಂಕ ಕೂಡ. ಹೌದು ಹೌದಣ್ಣ. ಆ್ಯಂಡ್ ಈಗ ನೀನು ಅದು ಆ ಸ್ಥಿತಿಯನ್ನು ಮೀರಿ ಬಂದಿದ್ದೀಯ ಅಂದರೆ ಮನುಷ್ಯ ಅನುಭವಿಸಬಹುದಾದ ಮಿನಿಮಮ್ ಲೈಂಗಿಕತೆಯ ಎಲ್ಲ ಭಾವವನ್ನು ಮೀರಿ ಆಚೆ ಬಂದಿದ್ದೀಯ. ಈಗ ನಿನಗದು ವೈರಾಗ್ಯ. ಹೌದು, ಇನ್ನೂ ಖಂಡಿತ. ಏನನ್ನೂ ಕಾಣದೇ ಇರೋ ಒಂದು ಹೆಣ್ಣುಮಗಳಿಗೆ ಅದು ಒಂದು ಮಹದಾಸೆ ಇರ್ಬೋದು. ಅದ್ರ ಅಶ್ಲೀಲತೆ ಅಲ್ಲ, ಅದು ಅದನ್ನು ಅನುಭವಿಸಿದ ನಂತರ ಮನುಷ್ಯನಿಗೆ ವೈರಾಗ್ಯವೂ ಬರ್ಬೋದು ಅಥವಾ ಅದು ಚಪಲಕ್ಕೂ ತಿರುಗಿಕೊಳ್ಬೋದು. ಅದು ಅವರವರ ವಿವೇಕಕ್ಕೆ ಬಿಟ್ಟಿದ್ದು. ಖಂಡಿತವಾಗ್ಲು ಅಣ್ಣ, ಪ್ರತಿದಿನ ಕೃಷ್ಣ ಪರಮಾತ್ಮರನ್ನ, ರಾಯರನ್ನ ನಾನು ಪೂಜೆ ಮಾಡಿದೆ, ಸ್ತೋತ್ರ ಓದ್ದೆ, ವಿಷ್ಣು ಸಹಸ್ರನಾಮ ಕೇಳಿದೆ, ನನ್ಗಿದ್ದೆ ಅಂತಂದ್ರೆ ಅವತ್ತಿನ ದಿನ ಫುಲ್ಫಿಲ್ ಅನ್ನೋ ಫೀಲೇ ಆಗಲ್ಲ. ಗ್ರೇಟ್. ನೋಡಿ ನಿಮ್ಮಂಥ ಹೆಣ್ಮಗಳು ನನಗೆ ಭಾಳ ಮೊದಲ ಮಾತಿಂದಲೂ ಕೂಡ ನೀವು ಬಳಸೋ ಭಾಷೆಯಿಂದ ಹಿಡಿದು ನಿಮ್ಮ ಆಧ್ಯಾತ್ಮಿಕ ಹವ್ಯಾಸ ಅಥವಾ ಆ ಬಗ್ಗೆ ಇರುವ ಹಸಿವು, ಈ ಕಾರಣಕ್ಕೆ ನಿನಗೆ ಭಗವಂತನ ಹೃದಯದಲ್ಲಿ ಬಹಳ ದೊಡ್ಡ ಸ್ಥಾನ ಇದೆಯವ. ಲೌಕಿಕವಾಗಿ ನಿನ್ನ ಈ ಲೌಕಿಕ ಜನ್ಮ ಪೂರ್ವಜನ್ಮದ ಕಾರಣಕ್ಕೆ ಯಾವುದ್ಯಾವುದು ತಪ್ಪು ಆಯ್ಕೆಗಳಾಗಿರ್ಬೋದು, ತಪ್ಪು ಜನರ ಕೈಗೆ ನೀನು ಸಿಕ್ಕಿ ನರಳಿರಬಹುದು. ಅವೆಲ್ಲವೂ ನೀನು ಅನುಭವಿಸ್ಲೇಬೇಕಿತ್ತು, ಬೇರೆ ದಾರಿ ಇಲ್ಲ. ಆದ್ರೆ ಅವನ್ನ ಮೀರಲೇಬೇಕಾದ ಅಂದರೆ ಯಾವುದನ್ನು ಅನುಭವಿಸ್ಲೇಬೇಕು, ಅದ್ರ ಬಗ್ಗೆ ಪ್ರಯೋಜನ ಇಲ್ಲ ಅಂತ ಅದನ್ನು ಮೀರಿದೀಯಾ. ಈಗ ನಿನ್ನ ಸ್ವಯಂಕೃತವಾಗಿ ಒಂದು ವ್ಯವಹಾರ, ಒಂದು ಬಿಸ್ನೆಸ್ ಅಥವಾ ಒಂದು 4 ಜನ ಕೆಲಸ ಕೊಡುವಷ್ಟು ನಾನು ಆಗಬೇಕು ಅಂದರೆ 3 ಹೊತ್ತು ಊಟ ಕೊಟ್ಟರೆ ಸಾಕಪ್ಪ ಅಂಥದ್ರಲ್ಲಿ ಇವನು ಯಾರೋ ನನ್ನ ಅಚ್ಚೆ ಹಾಕಿಸ್ಕೊಂಡು ನನ್ನ ಲವ್ ಮಾಡ್ತೀನಿ ಅಂತ ಊರಿಗೆಲ್ಲ ಹೇಳ್ಕೊಂಡು ಬಂದು ಅಂದರೆ 3 ಹೊತ್ತು ಊಟಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಿದ್ದು ಒಂದು ಹೆಣ್ಮಕ್ಳು 3 ಜನಕ್ಕೆ ಕೆಲಸ ಕೊಡ್ತೀನಿ ನಾನು ಅಂತ ಹೇಳಬೇಕು ಅನ್ನೋ ಆ ಬೆಳವಣಿಗೆಯ ಸ್ಥಿತಿ ಇದೆಯಲ್ಲ, ಬಹುಶಃ ನಿನ್ನ ಜನ್ಮ ಸಾರ್ಥಕ. ಅದು ಏನೋ ನನ್ನ ತಂದೆ ಆದ ನನ್ನ ರಾಘವೇಂದ್ರ ಮಹಾಪ್ರಭುಗಳು ಆ ರೀತಿ ಹೇಳ್ಸಿದ್ದಾರೆ. ಆ ಒಂದು ಆಸೆ ಇದೆ, ದಾರಿನ ನೆರವೇರಿಸ್ಕೊಡ್ಲಿ ಅನ್ನೋದಷ್ಟೇ ನನ್ನ ಆಸೆ. ಖಂಡಿತ ಇದೆಯವ್ವ. ಈ ಜ್ಞಾನದ ಸಂಪರ್ಕ ಅಥವಾ ಈ ಜ್ಞಾನದ ನೀನು ಪೂಜೆ ಬಿಟ್ಟರೂ ಕೂಡ ಜ್ಞಾನವನ್ನು ಬಿಡಬೇಡ. ಈ ಜ್ಞಾನವೇ ಮನುಷ್ಯನಿಗೆ ಮುಕ್ತಿ ತೋರಿಸೋದು. ಹಾಗಾಗಿ ನಿನ್ನ ಜೀವನ ಪೂರ್ತಿ ದಿನದ ಒಂದು ಅರ್ಧ ಗಂಟೆಯನ್ನು ತಿಳ್ಕೊಳ್ಳೋಕೆ ಯಾರೋ ಮಹಾನುಭಾವರ ಮಾತು ಕೇಳೋದಾಗಿರ್ಬೋದು, ಸ್ವಯಂ ಅಧ್ಯಯನ ಆಗಿರ್ಬೋದು, ಅಥವಾ ಧ್ಯಾನಸ್ಥ ಸ್ಥಿತಿಯಲ್ಲಿ ನೀನೇ ಒಂದು ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ಹುಡುಕುವುದಕ್ಕೆ ಪ್ರಕೃತಿಯ ಸಹಾಯ ಕೇಳೋದಾಗಿರ್ಬೋದು, ಎಲ್ಲವೂ ತಿಳುವಳಿಕೆಯ ಒಂದು ಭಾಗವೇ ಆಗಿದೆ. ಹೌದಣ್ಣ, ಇವತ್ತಿಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ನಿಮ್ಮ ವಿಡಿಯೋಗಳು ಫ್ರೀ ಟೈಮ್ ಅಲ್ಲಿ ಕಸ್ಟಮರ್ ಇಂದಲೇ ಇರುವಾಗಲೆಲ್ಲ ಬಡ್ಸನ್ನ ಕಿವಿಲಿ ಇಟ್ಕೊಳ್ತಾ ಇರೋದು, ನನ್ನ ಪಾಡಿಗೆ ನಾನು ಕೇಳ್ತಾ ಇರೋದು. ನಿಮ್ದು ಪ್ರೋಗ್ರಾಮ್ ಲೈವ್ ಎಲ್ಲ ಬರೋದಕ್ಕಿಂತ ಮುಂಚೆ ಭಗವದ್ಗೀತೆನ ಓದೋದು. ಅದು ಒಂದೇ ಶ್ಲೋಕ ಆಗುತ್ತೋ, ಒಂದು ದಿನದಲ್ಲಿ 10 ಶ್ಲೋಕ ಓದ್ತೀನಿ, ಅದು ನನಗೆ ಗೊತ್ತಿಲ್ಲ ಅಣ್ಣ. ಅದು ಅರ್ಥ ಆಗೋ ತನಕ ಪದೇ 2-3 ಬಾರಿ ಓದ್ತೀನಿ. ಶ್ಲೋಕಕ್ಕೆ ಜೊತೆಗೆ ನಮ್ಮ ಸಲಹೆ ಶ್ಲೋಕಕ್ಕೂ ಮೀರಿ ಒಂದು ಶ್ಲೋಕಕ್ಕೆ ಬಹುಶಃ ಒಂದು ಇಡೀ ವಾರ ಅರ್ಥ ಹೇಳ್ಬೋದು, ಆ ಮಟ್ಟಿಗೆ ವಿವರಣೆ ಇರುತ್ತೆ. ಸೊ ಸಾಧ್ಯವಾದರೆ ನಮ್ಮ ಭಗವದ್ಗೀತೆ 2ನೇ ಚಾನಲಲ್ಲಿ ನಮ್ಮ ಭಗವದ್ಗೀತೆ ಪ್ರವಚನಗಳಿದ್ದಾವೆ. ಶ್ರೀನಿವಾಸ ಅಜ್ಜನಹಳ್ಳಿ ಭಗವದ್ಗೀತೆ ಪ್ರವಚನ ಅಂತ ಕೊಟ್ಟರೆ ಸಿಗುತ್ತೆ. ನಮ್ಮಲ್ಲಿ ಬೆಳಿಗ್ಗೆ ಹೊತ್ತು ಭಗವದ್ಗೀತೆ ತರಗತಿಗಳು ನಡೀತವೆ. ಅಂದರೆ ನಾನು ಏನೇ ಹೇಳ್ತೀನಿ, ಸಾಮಾನ್ಯವಾಗಿ ಒಂದು ಪುಸ್ತಕ ಅಂದರೆ ನಿಮಗೆ ಅಂತ ಭಾವಿಸಬೇಡಿ, ಸಾರಿ, ನಾನು ಈ ಭಗವದ್ಗೀತೆ ಓದಬೇಕು ಅಂತ ಕೇಳೋರು ಏನು ತಪ್ಪು ಕಲ್ಪನೆ ಇರುತ್ತೆ ಅಂದರೆ ಅಲ್ಲೊಂದು ಶ್ಲೋಕ ಇರುತ್ತೆ, ಒಂದು ಹಬ್ಬ ಅಂದರೆ ಒಂದು 10 ಲೈನ್ ವಿವರಣೆ ಇರ್ಬೋದು. ಆದರೆ ಭಗವದ್ಗೀತೆಯ ಪ್ರತಿ ಶ್ಲೋಕಕ್ಕೂ 3-4 ಅಲ್ಲ 5-10 ಪೇಜ್ ವಿವರಣೆ ಇದೆ. ಯಾಕಂದ್ರೆ ಒಂದು ಶ್ಲೋಕ ನಿಮಗೆ ಅಂದ್ರೆ ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂದ್ರೆ ನಿನ್ನ ಕರ್ಮ ನೀನು ಮಾಡು, ಮಿಕ್ಕಿದ್ ನನಗೆ ಬಿಡು ಅಂತ ಒಂದು ಅಲ್ಲೇ ಒಂದು 7-8 ಲೈನಾಗಿ ವಿವರಿಸಿರ್ಬೋದು. ಆದರೆ ಅದಕ್ಕೆ ಒಂದು ಉಪಕಥೆ ಬರದ ಹೊರತು ಆ ಶ್ಲೋಕ ನಿಮಗೆ ಜೀವನ ಪೂರ್ತಿ ನೆನಪಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶ್ಲೋಕ ನೆನಪಿರ್ಬೋದು, ಅರ್ಥವಿಲ್ಲ ಅಂದರೆ ವ್ಯಾಕರಣವಿಲ್ಲದೆ ಪಾಠ ಓದೋದು, ಪಥ್ಯವಿಲ್ಲದೆ ಔಷಧಿ ತಗೊಳ್ಳೋದು ಮತ್ತು ವಿವರಣೆ ಇಲ್ಲದೆ ಶ್ಲೋಕ ಓದೋದು ಎಲ್ಲ ವ್ಯರ್ಥ. ನೀನು ಔಷಧಿ ತಗೊಳ್ತೀಯ, ಆದರೆ ಪಥ್ಯವೇನು ಮಾಡಬೇಕು ಅದನ್ನೆಲ್ಲ ಮರೆತುಬಿಟ್ಟು ಏನೇನೋ ತಿಂದ್ಕೊಂಡು ನೀನು ದಿವಸ ಮಾತ್ರ ನುಂಗಿದ್ರು ಔಷಧಿ ಕೆಲಸ ಮಾಡಲ್ಲ. ಹಂಗೆ ಪಾಠ ಓದ್ತಾ ಇದೀಯ, ಆದರೆ ವ್ಯಾಕರಣ ಜ್ಞಾನವೇ ಇಲ್ಲ ಅಂದರೆ ಪಾಠ ಅರ್ಥ ಇಲ್ಲ.
ಹೌದು. ಹಂಗೆ ವಿವರಣೆ ಇಲ್ಲದೆ ಉಪಕಥೆ ಇಲ್ಲದೆ ಅಥವಾ ಈಗ ಆಯಿತು ಭಗವಂತನ ಅವತಾರದ ಸಂಭವಾಮಿ ಯುಗೆ ಯುಗೆ ಅದು ಯಾಕೆ ಆ ಮಾತು ಬಂತು, ಅದಕ್ಕೆ ಭಗವಂತನ ಅವತಾರಗಳು ಆ ಕಾರಣಕ್ಕೆ ಏನೇನಾಗಿದ್ದಾವೆ, ಯಾವ್ಯಾವ ಅವತಾರದಲ್ಲಿ ಒಂದು ಶ್ಲೋಕವನ್ನೇ ತಿಂಗಳೆಲ್ಲ ಓದು ತೊಂದರೆ ಇಲ್ಲ, ಇಡೀ ಜೀವನ ಮುಗಿಯೋಷ್ಟರಲ್ಲಿ ನಾನು 700 ಶ್ಲೋಕ ಭಗವದ್ಗೀತೆ ಮುಗಿಸ್ತೀನಿ ಎಂದ್ಕೋ ತೊಂದರೆ ಇಲ್ಲ. ಜನ ಏನು ಮಾಡ್ತಾರೆ ಅಂದರೆ ಕ್ವಾಂಟಿಟಿ ಆಫ್ ಶ್ಲೋಕಸ್ ಹೋಗ್ತಾರೆ ಹೊರತು ಕ್ವಾಲಿಟಿ ಆಫ್ ಶ್ಲೋಕ ನೋಡದೆ ಹೋದರೆ ವ್ಯರ್ಥ ಅದು. ಹೌದು ಅಯ್ಯೋ ನಾನು ಇವತ್ತು 10 ಓದ್ದೆ, ಪ್ರಯೋಜನ ಏನು ಬಂತು? ನಾನು ಅದ್ ಅರ್ಥ ಆಗಿ ಇಮ್ಯಾಜಿನೇಷನ್ಗೆ ಹೋಗ್ತೀನಿ ಅಣ್ಣ. ಈಗ ಒಂದು ನಾವು ಇದು ಭಗವದ್ಗೀತೆ ರಿಲೇಟೆಡ್ ಒಂದು ಸೀರಿಯಲ್ಗಳು ಬರೋದಲ್ಲ ಟಿವಿನಲ್ಲಿ, ಆ ತರ ನಾನು ಒಂದು ಇಮ್ಯಾಜಿನೇಷನ್ಗೆ ಹೋಗ್ತೀನಿ. ಕೃಷ್ಣ ಪರಮಾತ್ಮ, ಅರ್ಜುನ ಅವರ ಆ ತರ ಇಮ್ಯಾಜಿನೇಷನ್ಗೆ ಹೋದಾಗ ಇಡೀ ದಿನ ಎಲ್ಲ ನಂಗೆ ಒಂದೇ ಶ್ಲೋಕ ಅರ್ಥ ಆದ್ರೆ ಸಾಕಣ್ಣ. ಒಂದು ದಿನದಲ್ಲಿ 10 ಓದೋಂಥದಿಲ್ಲ, ಒಂದ್ ಅರ್ಥ ಆದ್ರೆ ಅದ್ ನೀಟಾಗಿ ತಲೆ ಕುತ್ಕೊಂಡ್ರೆ ನಂಗೆ ಸ್ವಲ್ಪ ಬೇರೆಯವರು, ನೀವು ಮತ್ತೆ ಬೇರೆಯವರು ಯಾರ್ಯಾರೋ ಹೇಳೋದು ಭಗವದ್ಗೀತೆ ಬಗ್ಗೆ ಎಲ್ಲ ಪಂಡಿತರಿದ್ದಾರವ್ವ. ಹೌದಣ್ಣ. ನಾವೆಲ್ಲ ಚಿಕ್ಕ ಮೀನುಗಳಷ್ಟೇ, ದೊಡ್ಡವರಿದ್ದಾರೆ, ನಾವೆಲ್ಲ ಅಲ್ಪರು. ನೊಂದಿರೋರಿಗೆ ಸಾಂತ್ವನ ಕೊಟ್ಟು ಧೈರ್ಯ ಹೇಳಲಿಕ್ಕೆ ಅಂತ ಕೃಷ್ಣ ಪರಮಾತ್ಮ ಅವರಲ್ಲಿ ನಿಮ್ಮನ್ನು ಒಬ್ಬರನ್ನ ಹಾರಿಸಿದಾರಣ್ಣ. ನೀವು ಸಣ್ಣವರು ದೊಡ್ಡವರು ಅನ್ನೋ ಪ್ರಶ್ನೆನೇ ಇಲ್ಲ. ಇರ್ಲವ, ಜ್ಞಾನದ ಸಾಗರಕ್ಕೆ ಮದ್ದಿಕ್ಕೋದ್ರೂ ಕೂಡ ಗುರುಗಳು ಹೇಳ್ತಾರೆ, ಅಯ್ಯ ನಾನಿನ್ನೂ ಶುರುನೇ ಮಾಡಿಲ್ಲಪ್ಪ ಅಂದ್ಕೋ ನೀನು, ನಿನಗೆ ಸರಸ್ವತಿ ಒಲಿದು ಬರ್ತಾಳೆ ಅಂತ. ಹಂಗೆ ಯಾವಾಗ ನಾನು ತುಂಬಿಟ್ಟೆ ನನಗೆಲ್ಲ ತಿಳಿಯಿತು ಅಂತೀವೋ, ಎಂತ ಮಹಾನ್ ಜ್ಞಾನಿ ಆದರೂ ಕೂಡ ಆಯ್ತಪ್ಪ ಇವತ್ತಿಗೆಲ್ಲ ಮುಗಿಸ್ದೆ ಅನ್ನೋ ಮಾತೇ ಇಲ್ಲ. ಮುರಿದು ಬಿಡ್ತಾರೆ ಅಲ್ಲೇನೆ. ನೀನು ಅತಿಯಾಗಿ ಹೋಗ್ತಾ ಇದೀಯಾ ನೋಡಿ, ಇವಾಗ ನಾನು ನಿನ್ನ ಕಾಲಿಗೆ ಏಟ್ ಮಾಡಿ ಕೂರಿಸ್ತೀನಿ ಅಂತ ಕೂರಿಸ್ತಾರೆ. ಅದನ್ನ ಹರ್ತ್ಕೊಂಡ್ರೆ ಇನ್ನೊಂಚೂರು ಮೇಲ್ ಕರ್ಕೊಂಡ್ ಹೋಗ್ತಾರೆ. ಮೇಲ್ ಕರ್ಕೊಂಡ್ ಹೋದಿಯಲ್ಲ ಅಂತಂತ ಏನಾದ್ರು ಮತ್ತೆ ಬೀಗುದ್ಬೋ, ಬಾ ನಿನ್ ಮತ್ತೆ ನೆಲಕ್ಕೇನೆ ಬೇಡ, ಮೇಲ್ ಹೋಗ್ಬೇಡ, ನನ್ಗೆ ಗೊತ್ತಿದೆ ನಿನ್ನ ಸಂಬಳಿಸ್ಕೊಂಡ್ ಕರ್ಕೊಂಡ್ ಹೋಗೋದು ಅನ್ನೋ ತರ ಪಾಠ ಇತ್ತು. ಹೌದು, ನಿರ್ಲಿಪ್ತತೆ ಅನ್ನೋದು ಬಹಳ ದೊಡ್ಡ ಅಸ್ತ್ರ. ಇಲ್ಲ ನಾನು ಓದಿಲ್ಲ ಅನ್ನೋ ದುಃಖವೂ ಇಲ್ಲ, ಅಥವಾ ಓದಿದ್ದೇನೋ ಅಹಂಕಾರವೂ ಇಲ್ಲ. ಅವಕಾಶ ಸಿಗ್ತಾ ನಾನು ಓದ್ದೆ, ಆದ್ರೆ ಓದಿದ್ದು ಮಾತ್ರ ಜ್ಞಾನ ಅಲ್ಲ, ಸುಮ್ಮನೆ ಮೌನವಾಗಿರುವುದು ದೊಡ್ಡ ಜ್ಞಾನ. ಯಾಕಂದ್ರೆ ಮೌನದಲ್ಲಿ ಗಮನಿಸುವಿಕೆ ಇರುತ್ತೆ, ಆ ಗಮನಿಸುವಿಕೆಯಿಂದ ತುಂಬಾ ತಿಳ್ಕೊಂಡಿರ್ತೀವಿ ನಾವು. ಹೌದಣ್ಣ. ನಾನು ಭಗವದ್ಗೀತೆ ಓದೋ ಮುಂಚೆ ಹೇಗಿದ್ದೆ ಅಂದ್ರೆ, ಈಗ ಎಕ್ಸಾಂಪಲ್ ಕಸ್ಟಮರ್ ಒಬ್ರು ಬರ್ತಾರೆ ಅಂದ್ರೆ ಅವ್ರು ಏನೋ ಒಂದು ಐಟಮ್ ಕೇಳ್ತಾರೆ, ಅದನ್ನ ನಾನು ಪ್ರಿಪೇರ್ ಮಾಡಿ ಕೊಡ್ತೀನಿ. ಅವ್ರು ಏನೋ ಒಂದು ಕೇಳ್ತಾರೆ, ಅವ್ರು ಕೇಳೋ ಒಂದು ಕ್ವಶನ್ಗೆ ನಾನು 10 ಆನ್ಸರ್ ಮಾಡ್ತಾ ಇದ್ದೆ ಅಣ್ಣ. ನನಗೇನೋ ಕಸ್ಟಮರ್ ಅಪ್ರೋಚ್ ಆಗ್ಲಿ ಅಂತ. ಅದೇ ಭಗವದ್ಗೀತೆ ಓದ್ತಾ ಏನಾಗ್ತಿದೆ ಅಂದ್ರೆ, ಬೇಡ ಅವ್ರು ಒಂದು ಕೇಳಿದಕ್ಕೆ ಒಂದನ್ನ ಮಾತ್ರ ಹೇಳ್ಬೇಕು, 10 ಹೇಳೋದು ಬೇಡ, ಅವಶ್ಯಕತೆಗಿಂತ ಮೀರಿ ಮಾತಾಡೋದು ಬೇಡ ಅಂತ ತುಂಬಾ ತಿಳ್ಕೊಂಡಿದೀನಿ, ತುಂಬಾ ಕಲಿತಿದೀನಿ. ಇನ್ನು ಕಲಿಯೋದು ಬೇಕಾದಷ್ಟು ಸಾಕಾದಷ್ಟು ಇದೆ. ಆಗ್ಲಿ ತಾಯಿ, ನೀವು ಧರ್ಮ ಕರ್ಮಗಳ ಮೂಲಕ ಸ್ವಯಂ ಅಧ್ಯಯನ ಅಂದರೆ ಈ ಒಳ್ಳೆ ಹವ್ಯಾಸಗಳು, ಬಡತನದಲ್ಲಿರು ನೀನು ಮೆಟ್ಲು ಕೆಳಗಡೆ ಅಂಗಡಿ ಹಾಕೋ ಇಲ್ಲ ಗುಜ್ರಿ ಹಾಕೋ ಏನಾದರೂ ಹಾಕೋ, ನಿನ್ನ ಜ್ಞಾನಕ್ಕೂ ನೀನಿರೋ ಸ್ಥಳಕ್ಕೂ ಸಂಬಂಧವೇ ಇಲ್ಲ. ಯಾರೋ ಒಬ್ಬ ವೇಶ್ಯ ಮನೆಯಲ್ಲಿ ಕಾವಲುಗಾರ ಆಗಿದ್ದಂತ, ಅವನು ಭಗವದ್ಗೀತೆ ಓದ್ತಿದ್ನಂತೆ. ಅವನ ಅನಿವಾರ್ಯ ಏನು ಪರಿಸ್ಥಿತಿ ಕೆಟ್ಟ ಅಲ್ಲಿಗೆ ಬಂದ ಹೊರತು ಅವನ ಒಳಗಿನ ಜ್ಞಾನದ ಹಸಿವು ಕಡಿಮೆ ಆಗಿಲ್ಲ. ಯುದ್ಧ ಭೂಮಿಯಲ್ಲಿ ನಿಂತೆ ರಕ್ತದ ನಡುವೆ ಜ್ಞಾನ ಬೇಕು ಅಂದ ಅರ್ಜುನನಂತೆ ನಾವು ಇದರ ನಡುವೆ ಇದ್ದು ಕೂಡ ಜ್ಞಾನದ ಕಡೆ ಹೋಗಬೇಕು. ಎಷ್ಟೋ ಸಲ ಭಗವದ್ಗೀತೆ ಶ್ಲೋಕಗಳನ್ನ ಕೇಳ್ಕೊಂಡು ಅಂತ ಪರಮಾತ್ಮನಿಗೆ ಕಷ್ಟ ತಪ್ಪಲಿಲ್ಲ. ಅರ್ಜುನನ ಸಹೋದರನ್ನ ಅವನ ಕೈಯಿಂದ ಕೊಲ್ಲಬೇಕಾದ ಪರಿಸ್ಥಿತಿ. ಎಲ್ಲದನ್ನೂ ನನ್ನ ಮನಸ್ಸಿಗೆ, ನನ್ನ ಜೀವನದಕ್ಕೂ ಉದಾಹರಣೆ ತಗೋಬೇಕು ಅನ್ಕೊಂಡು ಇವತ್ತು ಇಷ್ಟು ಧೈರ್ಯವಾಗಿ ಸಮಾಧಾನವಾಗಿ ಇದ್ದೀವಿ. ಇರಲಿ ತಾಯಿ, ಸಂಭವಾಮಿ ಯುಗೆ ಯುಗೆ, ಎಲ್ಲವೂ ಒಳ್ಳೆಯದಾಗುತ್ತೆ, ಎಲ್ಲವೂ ಒಳ್ಳೆಯದು ಸಂಭವಿಸುತ್ತೆ. ನೀನು ಧರ್ಮದಲ್ಲಿ ಇದೆಯಾ, ಅದರ ಹೊರತಾಗಿ ಜಗತ್ತಿನ ಯಾವ ಕುತಂತ್ರದ ಬಗ್ಗೆಯೂ ನೀನು ತಲೆ ಕೆಡಿಸ್ಕೊಳ್ಬೇಡ. ನೀನು ನಂಬಿರೋ ಭಗವಂತ ಆ ಕುತಂತ್ರಗಳಿಗೆ ಉತ್ತರ ಕೊಡ್ತಾನೆ. ನೀನು ಕೇವಲ ಮಂತ್ರ, ತಂತ್ರವೂ ಇಲ್ಲ ಕುತಂತ್ರವೂ ಇಲ್ಲ, ಮಂತ್ರ, ಅದು ಒಂದೇ ಮಂತ್ರ, ಭಗವಂತ ಇದ್ದಾನೆ, ನನ್ನ ಕರ್ಮ ನಾನು ಮಾಡ್ತೀನಿ, ನನ್ನೊಳಗಡೆ ಎಂದು ಕಲ್ಮಶ ಪ್ರವೇಶ ಮಾಡುತ್ತೋ ಅಂದು ರಾಯರೇ ಅಲ್ಲ ಕೃಷ್ಣ ಬಂದರೂ ನೀನು ಕಾಪಾಡೋಕ್ಕಾಗಲ್ಲ. ಎಲ್ಲ ದೇವಾನುದೇವತೆಗಳಿಂದ ಹಿಡಿದು ಇಡೀ ಬ್ರಹ್ಮಾಂಡವೇ ಕರ್ಮಸೂತ್ರದ ಮೇಲೆ ನಡೀತಾ ಇದೆ. ಅದು ಖಂಡಿತ. ಹಾಗಾಗಿ ಕರ್ಮಶುದ್ಧವಾಗಿದ್ರೆ ಅದೇ ಭಗವಂತನ ಪೂಜೆ ಅಂತ ಹೇಳ್ತಾರೆ ದೊಡ್ಡವರು. ಆಗಲಿ, ಒಳ್ಳೇದಾಗ್ಲವ್ವ, ಭಾಳ ಸಂತೋಷ. ಒಳ್ಳೆ ಜ್ಞಾನಿ ಹತ್ರ ಮಾತಾಡ್ದಂಗೆ ಆಯಿತು. ನಾನು ತಿಳ್ಕೊಂಡೆ ನೋಡಿ ತುಂಬಾ ವಿಚಾರ. ಇಲ್ಲ ಅಣ್ಣ, ಅಷ್ಟೊಂದೆಲ್ಲ ಇಲ್ಲ, ನಿಮ್ಮಷ್ಟೆಲ್ಲ ಇಲ್ಲ ನೋಡಿ, ಎಲ್ಲೂ ಮುಳುಗಿಸ್ಬಿಟ್ರಿ ಆತಗೆ. ಇಲ್ಲ ಆಗ್ಲಿ ಸಂತೋಷ. ನೋಡಿ ಹಿಂಗೆಲ್ಲ ಸಿಕ್ಕಿ
ಈ ಮಾತಾಡ್ತಾ ಹೋದ ಸಮಯ ಹೋಗೋದೇ ಗೊತ್ತಾಗಲ್ಲ. ಅದು ಜ್ಞಾನಕ್ಕಿರೋ ತಾಕತ್ತದು. ಹೌದಣ್ಣ, ಹೌದು. ಗ್ರೇಟ್ ಗ್ರೇಟ್. ಆಗ ಕರೆ ಮಾಡುವ, ಮಾತಾಡು. ನಿನ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಿನ್ನ ಮಗು ಖಂಡಿತ ನಿನ್ನ ಅಣ್ಣ. ಕಡೆ ಬರಲಿ. ಭಗವಂತ ಕೃಷ್ಣ ನಿನ್ನ ಒಂದೇ ಜಗದ್ಗುರು. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಎಷ್ಟು ಅದ್ಭುತವಾದ ಪ್ರಬುದ್ಧತೆ ಇದೆ. ಬಾಲ್ಯದಿಂದಲೂ ಕೂಡ ನಾನಾ ರೀತಿಯಲ್ಲಿ ಕಷ್ಟ ಅನುಭವಿಸ್ಕೊಂಡು ಬಂದು, ತವ್ರ ಮನೆಯಲ್ಲಿ ಒಂದು ರೀತಿ ಕಷ್ಟ, ಗಂಡನ ಮನೆಯಲ್ಲಿ ಒಂದು ರೀತಿ ಕಷ್ಟ, ಒಂಟಿ ಹೆಣ್ಣಾಗಿ ಅಯ್ಯೋ 3 ಹೊತ್ತು ಊಟ ಸಿಕ್ಕರೆ ಸಾಕು ಅಂತ ಒದ್ದಾಡ್ತಿದ್ದ ಒಂದು ಹೆಣ್ಮಗಳು ಇವತ್ತು ನಾನು 4 ಜನ ಕೆಲಸ ಕೊಡಬೇಕು ಅನ್ನುವ ಆಲೋಚನೆ ಬರುವುದಿದೆಯಲ್ಲ, ಇದು ಬಹಳ ದೊಡ್ಡ ಗುಣ. ಅದೊಂದು ಸಾಧನೆ ನನ್ನ ಪ್ರಕಾರ. ಯಾಕಂದರೆ ದೊಡ್ಡ ಆಲೋಚನೆಗಳು ಬರಲಿಕ್ಕೂ ಯೋಗ ಬೇಕು. ಆ ಆಲೋಚನೆಗಳ ಕಡೆ ಅಥವಾ ಆಲೋಚನೆಗಳನ್ನ ಈಡೇರಿಸ್ಕೊಳ್ಳೋ ಕಡೆ ಸಂಕಲ್ಪ ಮಾಡಬೇಕು ಅಂದ್ರೆ ಒಂದು ಯೋಗ್ಯತೆ ಅಂತೂ ಬೇಕೇ ಬೇಕು. ಇರಲಿ, ಈ ಹೆಣ್ಣುಮಗಳು ಎಲ್ಲವನ್ನು ಹೇಗೆ ಮೆಟ್ಟಿ ಎದುರಿಸಿ ನಿಂತಲೋ ಹಾಗೆ ನಾವು ನೀವು ಕೂಡ ನಮ್ಮ ಬದುಕಲ್ಲಿ ಬರೋ ಕಷ್ಟಗಳನ್ನೆಲ್ಲ ಅಯ್ಯೋ ಆ ಹೆಣ್ಣಿಗಿಂತ ನಾವೇನು ಕಡಿಮೆನ ಅಂದ್ಕೊಂಡು ಮುಂದೆ ನುಗ್ಗಬೇಕು. ಏಕೆ? ತುಂಬ ಜನಕ್ಕೂ ಉದಾಹರಣೆ ಆಗ್ಲವ. ನಿನ್ನ ಮಗು ನಿನ್ನ ಮಡಿಲು ಸೇರಲಿ. ಹಿಂದೆ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆದ ಕೆಲವು ತಪ್ಪು ನಿರ್ಧಾರಗಳು ನಿನ್ನ ನಾಳೆಗೆ ಹೊಡೆತ ಕೊಡದೇ ಇರಲಿ. ಭಗವಂತ ನಿನ್ನ ಹಿಂದೆ ಇದ್ದಾನೆ. ಕಾಯಕವನ್ನು ಶ್ರದ್ಧೆಯಿಂದ ಮಾಡು, ನಿನಗೊಳ್ಳೆಯದಾಗ್ಲವ. ಅಧ್ಯಾತ್ಮ ಬಂಧುಗಳೇ, ಇಲ್ಲಿಗೆ ಇಂದಿನ ಈ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಮತ್ತೆ ನಾನು ನಿಮಗೆ ನಾಳೆ ಸಂಜೆ ಸತ್ಸಂಗದಲ್ಲಿ ಸಿಗ್ತೀನಿ. ನೋಡಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ, ವಾರದಲ್ಲಿ 3 ದಿನ, ಸೋಮವಾರ, ಗುರುವಾರ, ಶನಿವಾರ ರಾತ್ರಿ 8 ಗಂಟೆಗೆ ಈ ಪ್ರೀತಿ ಮಾತು ಕಾರ್ಯಕ್ರಮ ಇರುತ್ತೆ. ನೀವು ಕರೆ ಮಾಡ್ಬೋದು, ಮಾತಾಡ್ಬೋದು. ಆದರೆ ಪ್ರತಿ ಮಂಗಳವಾರ ಸತ್ಸಂಗ ಅಂತ 7:15 ಶುರುವಾಗುತ್ತೆ. 8 ಗಂಟೆಗಲ್ಲ, 7:15. ಸೊ ಅಲ್ಲಿ ನೀವು ಕರೆ ಮಾಡಲಿಕ್ಕಾಗಲ್ಲ, ಬಟ್ ಮೆಸೇಜ್ ಮಾಡಿ ನಿಮ್ಮ ಕಮೆಂಟ್ಸ್ ಮೂಲಕ ನಿಮಗೇನಾದರೂ ಗೊಂದಲ ಇದ್ದರೆ, ಪ್ರಶ್ನೆ ಇದ್ದರೆ ಕೇಳ್ಬೋದು. ಮತ್ತೆ ನಾಳೆ ಸಂಜೆ 7:30ಕ್ಕೆ ಸತ್ಸಂಗದಲ್ಲಿ ಸಿಗೋಣ ಅಂತ ಹೇಳ್ತಾ ಶುಭವಾಗಲಿ. ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ನಿಮ್ಮ ತಂದೆ ತಾಯಿಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಕಾರ್ಯಕ್ರಮವನ್ನು ಕೇಳ್ತಿರೋ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದಿಷ್ಟು ನನ್ನ ಕೋರಿಕೆ ಅಂತ ಕೇಳ್ತಾ, ನೀವು ಕೇಳ್ತಾ ಇರೋದು ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮ. ಶುಭವಾಗಲಿ, ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು.